ಹೇಗ್ ನಡೀತಾ ಇದೆ ಇಂಡಸ್ಟ್ರಿ? ಮುಂಚೆ ಚೆನ್ನಾಗಿ ನಡೀತಾ ಇತ್ತು, ಈಗ ಸ್ವಲ್ಪ ಕಷ್ಟಕಾಲದಲ್ಲಿ ಇದೆ. ನಿಮ್ಮ ತಂದೆಗೆ ನಮ್ಮ ಮಕ್ಕಳು ಏನಾಗಬೇಕು ಅನ್ನೋ ಆಸೆ ಇತ್ತು, ನೀವೇನಾದ್ರಿ? ಅವ್ರಿಗೆ ಇಂಥದೇ ಆಗ್ಬೇಕು ಅನ್ನೋ ತರ ಏನು ಇರಲಿಲ್ಲ. ಏನೇನು ಮಾಡಿದ್ರು ಕೆಲಸ ಕರೆಕ್ಟ್ ಆಗಿರ್ಬೇಕು, ಆ ರೀತಿ ಅಂತ ಆಗುವಂತ. ಕಲಾವಿದರ ಕುಟುಂಬದಲ್ಲಿ ಕಲಾವಿದರೇ ಆಗ್ಬೇಕು ಅನ್ನೋ ಥರದ್ದು ಇರುತ್ತೆ. ಸೊ ಎಲ್ಲೋ ನಾಗೇಂದ್ರ ಅರಸ್ ಅವರಿಗೆ ಈ ಕಲಾ ಸೇವೆ ಮಾಡೋದಕ್ಕೆ ಒಲವು ಹೆಂಗ್ ಬಂತು? ನಿಮ್ಮ ಜರ್ನಿ ಶುರುವಾಗಿದೆ ಹೇಗೆ? ಟೆಕ್ನಿಷಿಯನ್ ಅಂದ್ರೆ ಇಷ್ಟೊಂದು ಪವರ್ಫುಲ್, ವಾವ್ ಸಖತ್ ಇದೆಯಲ್ಲಪ್ಪ ಇದು. ಈ ಟೆಕ್ನಿಷಿಯನ್ ಇಸ್ ದಿ ಸುಪೀರಿಯರ್, ಟೆಕ್ನಿಷಿಯನ್ ಇಸ್ ಸಮಥಿಂಗ್ ಬಿಗ್ಗರ್ ಅಂತ ಅನ್ನಿಸ್ತು. ಬಟ್ ಆಮೇಲೆ ನನಗೆ ಅಲ್ಲಿಗೆ ಒಲವು ಸ್ಟಾರ್ಟ್ ಆಯಿತು. ಟೆಕ್ನಿಕಲಿ ನನಗೆ ಬಹಳ ಒಲವು ಬಂತು. ಅಲ್ಲಿಗೆ ಜಂಪ್ ಆಗಿ ನನ್ನ ಲೈಫ್ ಜರ್ನಿ ಎಡಿಟರಿಂದ ಸ್ಟಾರ್ಟ್ ಆಯಿತು. ನೀವು ಎಡಿಟರ್ ಆಗಿ ಫಸ್ಟ್ ಸಿನಿಮಾನೇ ಸೂಪರ್ ಹಿಟ್ ಸಿನಿಮಾ ಆಗುತ್ತೆ, ಅದು ಮೆಜೆಸ್ಟಿಕ್. ಮೆಜೆಸ್ಟಿಕ್ ಸಿಕ್ಕಾಗ ಆ ಅವಕಾಶ ಸಿಗೋ ಮುಂಚೆ ಪರದಾಡಿದ ದಿನಗಳು ಹೇಗೆ? ಸಿಕ್ಕಾಗ ನಿಮಗೆ ಚಾಲೆಂಜಿಂಗ್ ಏನಿಲ್ಲ ಇತ್ತು? ಈಗ ಯಾರೇ ಆಗಲಿ ಒಬ್ಬ ಅಸಿಸ್ಟೆಂಟ್ ಅಂತ ವರ್ಕ್ ಮಾಡಿದಾಗ ಅವನು ಒಂದು ಇಂಡಿಪೆಂಡೆಂಟ್ ಆಗಬೇಕು ಅಂತಾನೆ ಬರೋದು. ನಿಮಗೆ ಎಡಿಟರ್ ಅಂದರೆ ಸುಮ್ಮನೆ ಅಲ್ಲ, ಅದು ಸೆಲ್ಯುಲಾಯ್ಡಲ್ಲಿ ಇದ್ದು ಅದು ಥಿಂಕಿಂಗ್ ಪವರೇ ಬೇರೆ, ತುಂಬಾನೇ ಜವಾಬ್ದಾರಿ ಇರೋದು. ಎಲ್ಲೂ ನಾನು ಇವ್ರ ಮಗ ಅನ್ಕೊಂಡು ನನಗೆ ಕೆಲಸ ಕೊಡ್ತೀನಿ. ನನಗೆ ನನ್ನ ಕೆಲಸಕ್ಕೆ ಕಲ್ತಿದ್ದೀನಿ, ಏನೋ ಒಂದಷ್ಟು ತಿಳ್ಕೊಂಡಿದ್ದೀನಿ, ಅದ್ರ ಮೇಲೆ ನನ್ಗೆ ಗ್ಯಾರಂಟಿ ಇದ್ರೆ ಅದ್ರ ಮೇಲೆ ಕೊಡಿ. ಇವ್ರ ಮಗ ಅಥವಾ ಇವ್ರ ಹತ್ರ ಇದು ಮಾಡ್ದ ಕೆಲಸ, ಇವ್ರು ಚಿಕ್ಕಪ್ಪ ಇವರು ಅನ್ನೋ ಥರದಲ್ಲಿ ನನಗೆ ಬೇಡ. ಅಂದರೆ ಸ್ವಾಭಿಮಾನನೂ ಅನ್ನೋರು, ಇನ್ನು ಕೆಲವರು ಇವನೇನು ಇಷ್ಟು ದುರಾಂಕಾರನ ಅನ್ನೋರು. ಮನುಷ್ಯನಿಗೆ ಅಹಂಕಾರ ಇರಬೇಕು, ದುರಾಂಕಾರ ಇರಬಾರ್ದು. ಅಲ್ಲಿಂದ ಇಲ್ಲಿವರೆಗೂ ನನ್ನ ಒಂದು ಎಡಿಟಿಂಗ್ ಜರ್ನಿಲಿ ಎಲ್ಲೂ ನನಗೊಂದು ಈ ಥರ ಒಂದು ಕೆಟ್ಟ ಎಡಿಟಿಂಗು ಇದು ಅನ್ನೋ ಥರ ಬಂದಿಲ್ಲ. ಮೆಜೆಸ್ಟಿಕ್ ಅವಕಾಶ ಸಿಕ್ತು. ಆ ಅವಕಾಶ ಸಿಕ್ಕಾಗ ನಿರ್ದೇಶಕರ ನಿಮ್ಮ ಜೊತೆಗಿನ ಮಾತು ಹೇಗಿತ್ತು? ಅವಾಗ ಅವಕಾಶ ಸಿಕ್ಕಾಗ ನಿಮಗೆ ಹೆಂಗ್ ಅನಿಸ್ತು? ಆ ಅವಕಾಶ ಸಿಗೋ ಮೊದಲು ದರ್ಶನ್ ಆ ಸಿನಿಮಾ ಹೀರೋ ಅಂತ ಗೊತ್ತಿತ್ತ ಹೇಗೆ? ಇಲ್ಲ, ಆವಾಗ ಖಂಡಿತ ಗೊತ್ತಿರಲಿಲ್ಲ. ಸತ್ಯವ್ರೆ ನೋಡ್ರಿ, ಅರ್ಸು ಮಗ ಚೆನ್ನಾಗಿ ಕೆಲಸ ಮಾಡ್ತೇನ್ರಿ, ನೀವು ಕೊಡ್ಬೇಕ್ರಿ ಅಣ್ಣ. ಆಯ್ತಡ, ನೀವು ಆರ್ಡರ್ ಮಾಡಿದ್ಮೇಲೆ ಆಗೋಯ್ತಣ್ಣ ಅನ್ನೋರು. ಕನ್ನಡ ಸಿನಿಮಾ ರಂಗದಲ್ಲಿ ಸತತವಾಗಿ 3 ದಶಕಗಳ ಕಾಲ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಈಗಲೂ ಕೂಡ ಫೋಕಸ್ ಆಗಿಯೇ ಕಾಣಿಸ್ಕೊಳ್ತಾ ಇರುವಂತ ನಟರು ಬಹಳಷ್ಟು ಜನ ಇದ್ದಾರೆ. ಆದ್ರೆ ಸಿನಿಮಾನೇ ಆರಾಧಿಸ್ಕೊಂಡು ಬಂದಂತಹ ಒಂದು ಫ್ಯಾಮಿಲಿಯ ಕುಡಿ ಒಂದು ಇವತ್ತಿಗೂ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾನೆ ಇರ್ತಾರೆ. ಅವರು ನಾಟ್ ಓನ್ಲಿ ಸ್ಕ್ರೀನ್ ಮೇಲೆಲ್ಲ, ಆಫ್ ಸ್ಕ್ರೀನ್ ಕೂಡ ಮಾಡಿದ್ದುಂಟು. ಒನ್ ಅಂಡ್ ಓನ್ಲಿ ಸುಂದರ್ ಕೃಷ್ಣ ಅರಸ್ ಇದಾರಲ್ಲ, ಅವರ ಪುತ್ರ, ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು, ನಾಗೇಂದ್ರ ಅರಸ್. ನಾಗೇಂದ್ರ ಅರಸ್ ಅವರು ಇವತ್ತು ನಮ್ಮ ಕರ್ನಾಟಕ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಅವರ ಜರ್ನಿ ಕಳೆದ 30 ವರ್ಷಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿ ನಡೀತಾ ಇದೆ. ಇವತ್ತಿಗೂ ಕೂಡ ಬಹು ಬೇಡಿಕೆಯ ನಟರಾಗಿ ಕಾಣಿಸ್ಕೊಡ್ತಾ ಇದ್ದಾರೆ. ಮಾತು ಕಮ್ಮಿ, ಕೆಲಸ ಜಾಸ್ತಿ, ಸ್ವಾಭಿಮಾನ ಇನ್ನಷ್ಟು ಹೆಚ್ಚು. ಹಾಗಾಗಿ ನಾಗೇಂದ್ರ ಅರಸು ತಟಸ್ಥವಾಗಿಯೇ ತಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ. ಅವರ ಜರ್ನಿ, ಏರಿಳಿತಗಳು, ನೋವು, ನಲಿವು, ಅವಮಾನ, ಸನ್ಮಾನ ಎಲ್ಲದೂ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ನೋಡಿ ಸರ್, ಸೂಪರ್ ಆಗಿದ್ದೀನಿ. ಹೀಗೆ ಇರ್ಬೇಕು. ಮತ್ತೆ ಸರ್ ಹೇಗ್ ನಡೀತಾ ಇದೆ ಇಂಡಸ್ಟ್ರಿ? ಇಂಡಸ್ಟ್ರಿ ಮುಂಚೆ ಚೆನ್ನಾಗಿ ನಡೀತಾ ಇತ್ತು, ಈಗ ಸ್ವಲ್ಪ ಎಲ್ಲರಿಗೂ ಗೊತ್ತಿರೋದೆ, ಅದು ಸ್ವಲ್ಪ ಕಷ್ಟಕಾಲದಲ್ಲಿ ಇದೆ. ಓಕೆ. ಅದು ನಾರ್ಮಲ್ ಆಡಿಯನ್ಸ್ಗೂ ಗೊತ್ತಿರೋದೇನೆ, ಎಲ್ಲ ಪ್ರೇಕ್ಷಕ ವರ್ಗದವ್ರಿಗೂ ಗೊತ್ತಿದೆ, ಸಿನಿಮಾದವ್ರಿಗೂ ಇನ್ನೂ ಹೆಚ್ಚು ಗೊತ್ತಿದೆ. ಆಮೇಲೆ ಯಾಕೆ ಹಿಂಗ್ ಆಗಿದೆ, ಯಾಕೆ ಹಿಂಗ್ ಆಗ್ಬಾರ್ದು, ಎಲ್ಲಿ ಸರಿ ಪಡಿಸ್ಕೊಬೇಕು ಅನ್ನೋದನ್ನು ನಮ್ಮಲ್ಲೇ ಇದೆ. ಬಟ್ ಕೆಲವರು ಅದ್ರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಓಕೆ ಸರ್, ಈಗ ನಾಗೇಂದ್ರ ಅರಸು ಅಂದ ತಕ್ಷಣ ನಮಗೆ ನೆನಪಾಗೋದು ನಿಮ್ಮ ತಂದೆ. ಅಂದ್ರೆ ನಿಮ್ಮ ನೋಡಿದ ತಕ್ಷಣ ವಿಲನ್ ಮಗ ಅನ್ನುತ್ತ. ನಾವೆಲ್ಲ ನಿಮ್ಮ ತಂದೆನ ನೋಡ್ಕೊಂಡು ಬಂದವರು. ಅಂದ್ರೆ ನಿಮ್ಮ ತಂದೆಯ ಒಂದು ನಗು, ಅದೊಂದೇ ತುಂಬಾ ಹೈಲೈಟ್ ಕಾಣ್ತಾ ಇದ್ದಿದ್ದು. ಖಳನಟರಾಗಿಯೂ ಇದ್ರು, ಆಮೇಲೆ ಸಾಮಾಜಿಕ ಸಿನಿಮಾಗಳಲ್ಲಿ ಒಂದಿಷ್ಟು ಪರಿಣಾಮ ಬೀರುವಂತ ಪಾತ್ರಗಳನ್ನು ಕೂಡ ಮಾಡಿದ್ರು. ಸೊ ಯಾವುದೇ ಒಂದು ಸಿನಿಮಾ ಆದ್ರೂ ಅಲ್ಲಿ ಸುಂದರ್ ಕೃಷ್ಣ ಅರಸ್ ಇರ್ತಾ ಇದ್ರು. ಸೊ ವೈಯಕ್ತಿಕವಾಗಿ ನಿಮ್ಮ ತಂದೆಗೆ ನಮ್ಮ ಮಕ್ಕಳು ಏನಾಗ್ಬೇಕು ಅನ್ನೋ ಆಸೆ ಇತ್ತು, ನೀವೇನಾದ್ರಿ? ಅವ್ರಿಗೆ ಇಂಥದೇ ಆಗ್ಬೇಕು ಅನ್ನೋ ತರ ಏನು ಇರ್ಲಿಲ್ಲ. ಅಂದ್ರೆ ಮಗನೇ, ಏನು ನಿನಗೆ ಆ ಟೈಮಲ್ಲಿ ಅನ್ಸುತ್ತೋ ಅದನ್ನಾಗು, ಬಟ್ ಏನೇನ್ ಮಾಡೋದು ಕೆಲಸ ಕರೆಕ್ಟ್ ಆಗಿರ್ಬೇಕು, ಆ ರೀತಿ ಅಂತ ಆಗುವಂತ. ಯಾಕಂದ್ರೆ ನಾವಿನ್ನು ಚಿಕ್ಕವರಿದ್ದಾಗ
ಕೆಲವ್ರು ಇರ್ತಾರಲ್ಲ ಮಕ್ಳು ಆಟ ಆಡುವಾಗ ಏನು ಸೆದಸ್ಕೋಪ್ ಇಟ್ಕೊಂಡು ಆಟ ಸೆದಸ್ಕೋಪ್ ಇಟ್ಕೊಂಡು ಡಾಕ್ಟರ್ ಆಗ್ಬೇಕು ಅಂತಾರೆ, ಇನ್ ಕೆಲವರು ಇಂಜಿನಿಯರ್ ಆಗ್ಬೇಕು ಅಂತಾರೆ, ಇನ್ನು ಒಬ್ಬೊಬ್ರು ಒಂದೊಂದ್ ತರ. ಆ ತರದಲ್ಲಿ ನಾನು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆಯ್ತು ಆಗೋ ಅಂತ ಎಲ್ಲ ಹೇಳ್ತಿದ್ರು. ಆಮೇಲೆ ಬರ್ತಾ ಅದು ಬೇರೆ ತರ ಹೋಗಿ ನಾನು ಒಂದು ಪೊಲೀಸ್ ಆಫೀಸರ್ ಅಥವಾ ಮಿಲಿಟರಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಮಿಲಿಟರಿ ಆಫೀಸರ್. ಬಟ್ ಇನ್ಫ್ಯಾಕ್ಟ್ ಅದು ಪೊಲೀಸ್ ಆಗಕ್ಕಾಗ್ಲಿಲ್ಲ. ಸಿನಿಮಾದಲ್ಲಿ ಅಷ್ಟೇ ಜಾಸ್ತಿ ಪೊಲೀಸ್ ಪಾತ್ರ ಬರುವಂತದ್ದಾಯ್ತು. ಆಮೇಲೆ ಅವರು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಲೈಫ್ ಅಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಮೇನ್ ಆಗಿ ಹೇಳ್ಕೊಟ್ಟಿದ್ದು. ನೀನ್ ಏನ್ ಆಗ್ತೀಯಲ್ಲ ಇರುವಾಗ ಏನು ಆಮೇಲೆ ನಾನು ಈ ತರ ಇವ್ರ ಮಗ ಅಂತ ಎಲ್ಲೂ ನೀನು ಹೇಳ್ಕೊಂಡ್ಬಿಡ್ತು. ಆಮೇಲೆ ಆ ರೀತಿ ದರ್ಪನೂ ತೋರಿಸ್ಬಾರ್ದು. ನಾನಷ್ಟೇ ಸುಂದರ್ ಕೃಷ್ಣ ಅರಸು, ನಾನಷ್ಟೇ ಅಲ್ಲಿ ಸ್ಟಾರು, ನೀನು ಇನ್ನೂ ಇದು ಏನು ಅಲ್ಲ ನೀನು. ಹಾಗಾಗಿ ಎಲ್ಲೂ ಆ ರೀತಿ ಇದು ಮಾಡ್ಬಾರ್ದು ಅಂತ. ಲೈಫ್ನ ಜರ್ನಿ ಯಾವ ರೀತಿ ಇರುತ್ತೆ, ಯಾರ ಹತ್ರ ಹೇಗಿರ್ಬೇಕು, ಆಗು ಹೋಗುಗಳು, ಕಷ್ಟ ಸುಖ ಪ್ರತಿಯೊಂದನು ಹೇಳ್ಕೊಡೋದು ಸಂಸ್ಕಾರನ. ಅದೇ ರೀತಿ ನಾನು ಏನು ನಮ್ಮ ತಂದೆಯಿಂದ ಕಲಿತೆ ಅದನ್ನೇ ನಾನು ನಮ್ಮ ಮಕ್ಳಿಗೂ ಅದೇ ಹೇಳ್ಕೊಡ್ತಾ ಇರೋದು. ಅವರು ಅದೇ ರೀತಿ ಪಾಲಿಸ್ತಾ ಇದ್ದಾರೆ. ಸೊ ನೀವು ಹೇಳಿದ್ರೆ ಈಗ ನನಗೆ ಆರ್ಮಿ ಅಥವಾ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಆಯ್ತು. ಸೊ ರಿಯಲ್ ನಲ್ಲಂತೂ ಆಗ್ಲಿಲ್ಲ. ನಲ್ಲಿ ನಿರೀಕ್ಷಣೆ ಮಾಡೋದಷ್ಟು ಬರುತ್ತೆ. ಒಳ್ಳೆ ಆಫೀಸರು, ಕೆಟ್ಟ ಆಫೀಸರು ಮಾಡಿದ್ದೀರಿ. ಓಕೆ, ಸಾಕಷ್ಟು ಜನಗಳಿಗೆ ಒಂದು ಪ್ರಶ್ನೆ, ಕಲಾವಿದರ ಕುಟುಂಬದಲ್ಲಿ ಕಲಾವಿದರೇ ಆಗ್ಬೇಕು ಅನ್ನೋ ತರದ್ದು ಇರುತ್ತೆ. ಸೊ ಎಲ್ಲೋ ನಾಗೇಂದ್ರ ಅರಸು ಅವರಿಗೆ ಈ ಕಲಾ ಸೇವೆ ಮಾಡೋದಕ್ಕೆ ಒಲವು ಹೆಂಗ್ ಬಂತು? ನಿಮ್ಮ ಜರ್ನಿ ಶುರುವಾಗಿದೆ ಹೇಗೆ? ನಮ್ ತಂದೆ ಎಲ್ಲೇ ಔಟ್ಡೋರ್ ಶೂಟ್ ಹೋದಾಗ ಹೋಗ್ತಿದ್ದೆ ನಾನು, ನಮ್ಮ ಇಬ್ರು ತಮ್ಮಂದ್ರು, ನಮ್ಮ ತಾಯಿ ಜೊತೆ ಔಟ್ಡೋರ್ ಇದ್ದಾಗ. ಅದು ಏನು ಈ ಸಮ್ಮರ್ ವೆಕೇಶನ್ ಅಂತ ಇರುತ್ತೆ, ಅವಾಗ ಫ್ರೀ ಇದ್ದಾಗ ಚಾಮರಾಜನಗರ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ವಿ, ನಮ್ಮ ತಂದೆ ಕರ್ಕೊಂಡು ಹೋಗೋದು. ಈ ಕಡೆ ಔಟ್ಡೋರ್ ಎಲ್ಲಾದ್ರೂ ಶೂಟ್ ಇದ್ದಾಗ ಅಂದ್ರೆ ಔಟ್ಡೋರ್ ಎಲ್ಲ ವೆಕೇಶನ್ ಆದಂಗ ಆಗುತ್ತೆ ಬರ್ರೋ ಅಂದ್ಬಿಟ್ಟು ನಾವು ಅಲ್ಲಿ ಬ್ಯಾಟು ಬಾಲ್ ಇಟ್ಕೊಂಡು ಊಟ ಉಡ್ತಿದ್ವಿ. ಅಲ್ಲಿ ನೋಡ್ತಾ ಏನಾಗೋದು, ಈ ಕ್ಯಾಮ್ರಾಮನ್ ಅವರ ಪಾತ್ರ ಬಹಳ ಮುಖ್ಯ ಇರೋದು. ಈಗಂದ್ರೆ ಮಾನಿಟರ್ ಹಾಕೊಂಡು ಮಾನಿಟರ್ ಮುಂದೆನೆ ನೋಡ್ಕೊಂಡು ಬನ್ನಿ ಅದು ಇದು ಎಲ್ಲ ಮಾಡೋದು. ಆವಾಗ ಆಗಿಲ್ಲ. ಕ್ಯಾಮ್ರಾಮನ್ ಇಸ್ ದಿ ಮೇನ್. ಡೈರೆಕ್ಟರ್ ಕಲ್ಪನೆನ ಒಂದು ಸೆರೆ ಹಿಡಿದು ಕ್ಯಾಮ್ರಾಮನ್ಗೋಸ್ಕರ ಓಕೆ ಅನ್ನೋರು, ಡೈರೆಕ್ಟರ್ ಕಾಯ್ತಾ ಇರೋರು, ಅಲ್ಲಿ ಆರ್ಟಿಸ್ಟ್ ಪರ್ಫಾರ್ಮ್ ನೋಡೋರು. ಇವ್ರಿಗೆ ಆ ಕಡೆ ಓಕೆ ಅಂದ್ಮೇಲೆ ಮೇನ್ ಓಕೆ ಇಲ್ಲೇ ಆಗ್ಬೇಕಿತ್ತು ಕ್ಯಾಮ್ರಾಮನ್ ಕಡೆಯಿಂದ. ಸರ್ ಏನು ಶಾರ್ಟ್ ಓಕೆ ಅಥವಾ ಡೌಟ್ ಬಂದು ಒನ್ ಮೋರ್ ಅಂದ್ರೆ ಓಕೆ ಒನ್ ಮೋರ್ ಅಂದ್ರೆ ಟೆಕ್ನಿಷಿಯನ್ ಅಂದ್ರೆ ಇಷ್ಟೊಂದು ಪವರ್ಫುಲ್. ವಾವ್, ಸಖತ್ ಇದೆಯಲ್ಲಪ್ಪ ಇದು. ಒಂದು ಅಂದ್ರೆ ಅಲ್ಲಿ ಆರ್ಟಿಸ್ಟ್ ಅಂತ ಮಾಡಿದಾಗ ಅವ್ರನ್ನ ಓಕೆ ಮಾಡೋ ಡೈರೆಕ್ಟ್ರು, ಇದನ್ನ ಓಕೆ ಮಾಡೋ ಕ್ಯಾಮ್ರಾಮನ್, ಇದೇನೋ ಇದೆ ಅನ್ನೋಸು. ಆಮೇಲೆ ಅದೇ ತರ ಇದ್ದಾಗ ಫ್ರೀ ಟೈಮ್ ಅಲ್ಲಿ ನಮ್ ಚಿಕ್ಕಪ್ಪ ಸ್ಟುಡಿಯೋಗೆ ಹೋಗೋದು. ಅಲ್ಲಿ ನಮ್ ಚಿಕ್ಕಪ್ಪ ಎಲ್ಲ ಡೈರೆಕ್ಟರ್ ಬರೋರು, ಸರ್ ಇದು ಬೇಡ, ಇದನ್ನ ತೆಗೆದು ಬಿಡೋಣ, ಇದು ತೆಗಿಯೋಣ, ಈ ತರ ಇರೋದು. ಟೆಕ್ನಿಷಿಯನ್ ಇಸ್ ದಿ ಸುಪೀರಿಯರ್, ಅಫ್ಕೋರ್ಸ್ ಸುಪೀರಿಯರ್. ಬಟ್ ಈಗಿನ ಕೆಲವರು ಅದ್ರ ವ್ಯಾಲ್ಯೂಸ್ ಗೊತ್ತಿಲ್ಲ ಅಷ್ಟೇ ಕೆಲವ್ರಿಗೆ. ಅವಾಗ ನೋಡೋದು, ಚಿಕ್ಕಪ್ಪ ಸುರೇಶ್ ಅರಸು ಅಂತ ಹೆಸರು, ಈ ತರ ನಮ್ ಚಿಕ್ಕಪ್ಪಂಗೆ ಇಷ್ಟು ಬೆಲೆ ಕೊಡ್ತಾ ಇದಾರೆ. ಒಬ್ಬ ಟೆಕ್ನಿಷಿಯನ್, ಒಬ್ಬ ಕ್ಯಾಮ್ರಾಮನ್ ಬೆಲೆ ಕೊಡ್ತಾರೆ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬೆಲೆ ಕೊಡ್ತಾರೆ. ಟೆಕ್ನಿಷಿಯನ್ ಇಸ್ ಸಮಥಿಂಗ್ ಬಿಗ್ಗರ್ ಅಂತ ಅನ್ನಿಸ್ತು. ಸರಿ ಅಂದ್ಬಿಟ್ಟು ಆಮೇಲೆ ನನ್ಗೆ ಅಲ್ಲಿಗೆ ಒಲವು ಸ್ಟಾರ್ಟ್ ಆಯ್ತು. ಟೆಕ್ನಿಷಿಯನ್ ಆಗ್ಬೇಕು, ಈ ತರ ಏನೋ ಒಂದ್ ಆಗ್ಬೇಕು, ಫಸ್ಟ್ ಕ್ಯಾಮ್ರಾಮನ್ ಆಗ್ಬೇಕು ಅಂತ ಅನ್ಕೊಂಡೆ. ಶೂಟಿಂಗ್ ಹೋದಾಗೆಲ್ಲ ಸುಮ್ನೆ ಐಪೀಸ್ ಅಲ್ಲಿ ನೋಡೋದು. ನಮ್ ತಂದೆ ಡೈರೆಕ್ಟ್ ಮಾಡುವಾಗ ಸಂಗ್ಯಾ ಬಳ್ಳಿ ಅದು ಇದೆಲ್ಲ ಮಾಡುವಾಗ ಸುಮ್ನೆ ಐಪೀಸ್ ಅಲ್ಲಿ ನೋಡೋದು ಕ್ಯಾಮ್ರಾಮನ್ ಇದ್ರು. ಆಮೇಲೆ ರೇಣು ಅಂತ, ಈಗ ರೇಣುಕುಮಾರ್ ಅಂತ ಕ್ಯಾಮ್ರಾಮನ್, ಅವರು NG ರಾವ್ ಕ್ಯಾಮ್ರಾಮನ್ಗೆ ಅಸಿಸ್ಟೆಂಟ್ ಆಗಿದ್ರು. ಆಮೇಲೆ ವಾಡ ತಂಬಿ ವಾಡ ಅಂದ್ಬಿಟ್ಟು ಅವರು ಐಪೀಸ್ ಅಲ್ಲಿ ತೋರ್ಸೋದು, ನೋಡು ಅಂತ. ಈ ರೀತಿ ಟೆಕ್ನಿಕಲಿ ನನ್ಗೆ ಬಹಳ ಒಲವು ಬಂದ್ಬಿಡೋದು. ಅದಾಗಿ ನಮ್ಮ 10th ಅಲ್ಲಿ ಇದ್ದಾಗ ನಮ್ ತಂದೆ ಎಕ್ಸ್ಪೈರ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಫಸ್ಟ್ PUC ಮಾಡಿದೆ. ಮತ್ತೆ ನಾನು ಕಂಟಿನ್ಯೂ ಮಾಡಿದ್ರೆ ಓದಕ್ಕೆ ಇನ್ನ ನಮ್ಮ ಇಬ್ರು ತಮ್ಮಂದ್ರು ಕಷ್ಟ ಆಗುತ್ತೆ.
ಸರಿ ಅಂದ್ಬಿಟ್ಟು ಹೆಂಗಿರೋ ಒಂದು ಟೆಕ್ನಿಕಲ್ ಅಲ್ಲಿ ಒಂದಿತ್ತು ಮೈಂಡ್, ಓಕೆ. ಆಯ್ತು. ಬೇರೆ ಎಲ್ಲೂ ಹೋಪ್ಸ್ ಅನ್ನೋದಿರ್ಲಿಲ್ಲ, ಎಲ್ಲಿ ಹೋಗೋದು, ಯಾವ ರೂಟ್ ಹೋಗೋದು ಗೊತ್ತಿರ್ಲಿಲ್ಲ. ಜೀವನ ಬೇರೆ ನಡಿಲೇ. ಹಾ, ಆ ತರ ಇದ್ದಾಗ ಒಂದ್ ರೂಟ್ ಇತ್ತು, ಟೆಕ್ನಿಕಲ್ ರೂಟ್. ಹೇಗಿದ್ರು ನಮ್ ಚಿಕ್ಕಪ್ಪ ಇದ್ರು, ಸುರೇಶ್ ಅರಸು. ಓಕೆ, ಎಡಿಟಿಂಗ್ ನಾನು ಮಾಡ್ಕೊಂಡ್ರೆ ಉತ್ತಮ. ಟೆಕ್ನಿಕಲ್ ನಂಗೆ ಒಂದು ಆಸೆ ಇತ್ತು, ಅಲ್ಲಿಗೆ ಹೋಗೋಣ ಅನ್ಬಿಟ್ಟು ಅಲ್ಲಿಗೆ ಜಂಪ್ ಆಗಿ ನನ್ನ ಲೈಫ್ ಜರ್ನಿ ಎಡಿಟರ್ ಇಂದ ಸ್ಟಾರ್ಟ್ ಆಯ್ತು. ಓಕೆ. ನೀವು ಎಡಿಟರ್ ಆಗಿ ಫಸ್ಟ್ ಸಿನಿಮಾನೇ ಸೂಪರ್ ಹಿಟ್ ಸಿನಿಮಾ ಆಗುತ್ತೆ, ಅದು ಮೆಜೆಸ್ಟಿಕ್. ಮೆಜೆಸ್ಟಿಕ್ ಯಾರಿಗೂ ಗೊತ್ತಿಲ್ಲ ಹೇಳಿ. ಇವತ್ತು ಟಾಪ್ ಹೀರೋ, ಟಾಪ್ ಟೆಕ್ನಿಷಿಯನ್ ಆಗಿರೋದು ಆ ಸಿನಿಮಾದಿಂದ. ಹೌದು. ಸೊ ಇವತ್ತು ನೀವು ಕೂತಿರೋದು ಮೆಜೆಸ್ಟಿಕ್ ಸೂಪರ್ ಹಿಟ್ ಸಿನಿಮಾ ಕೊಟ್ಟಾದ್ನ. ಹೌದು. ಸೊ ಅಲ್ಲಿಂದ ಇಲ್ಲಿವರೆಗೆ ನೀವು ತಿರುಗಿ ನೋಡಿಲ್ಲ, ಮೆಜೆಸ್ಟಿಕ್ ಆದ ನಂತರ ಜರ್ನಿ. ಸೊ ಮೆಜೆಸ್ಟಿಕ್ ಸಿನಿಮಾ ಎಲ್ರೂ ಹೊಸಬ್ರೆ. ಅಲ್ಲಿ ದರ್ಶನ್ ಹೊಸಬ್ರು, ಸತ್ಯ ಅವರು ಕೂಡ ಫಸ್ಟ್ ಟೈಮು ಒಂದಿಷ್ಟು ಸ್ಟ್ರಗ್ಲಿಂಗ್ ಮಾಡ್ಕೊಂಡ್ ಸಿನಿಮಾ ಮಾಡಿದ್ರು. ಸೊ ನೀವು ಒಂದೇನೋ ಒಂದು ಕುತೂಹಲ ಇರುತ್ತೆ, ಆಮೇಲೆ ಒಂದು ಭಯ ಇರುತ್ತೆ. ಮೆಜೆಸ್ಟಿಕ್ ಸಿಕ್ಕಾಗ ಆ ಅವಕಾಶ ಸಿಗೋ ಮುಂಚೆ ಪರದಾಡಿದ ದಿನಗಳು ಹೇಗಿದ್ವು? ಸಿಕ್ಕಾಗ ನಿಮ್ಗೆ ಚಾಲೆಂಜಿಂಗ್ ಏನಿಲ್ಲ ಇತ್ತು? ಈಗ ಯಾರೇ ಆಗ್ಲಿ ಒಬ್ಬ ಅಸಿಸ್ಟೆಂಟ್ ಅಂತ ವರ್ಕ್ ಮಾಡಿದಾಗ ಅವನು ಒಂದು ಇಂಡಿಪೆಂಡೆಂಟ್ ಆಗ್ಬೇಕು ಅಂತಾನೆ ಬರೋದು. ಆ ತರ ಇದ್ದಾಗ ನಾನು ಒಂದಷ್ಟು ವರ್ಷ, 5 ವರ್ಷ ನಮ್ಮ ಚಿಕ್ಕಪ್ಪ ಹತ್ರ ಕೆಲಸ ತಿಳ್ಕೊಂಡು ಕಲ್ತಿದ್ದು ಅಂತ ಹೇಳಕ್ಕಾಗಲ್ಲ, ಫುಲ್ ಸ್ಟಾಪ್ ಇಲ್ಲ ಕಲಿಕೆಗೆ. ತಿಳ್ಕೊಂಡು ಓಕೆ, ನಾನು ಒಂದು ಸಿನಿಮಾ ಮಾಡಬಲ್ಲೆ, ಪೂರ ಪ್ರಮಾಣದ ಸಿನಿಮಾನ ನಾನು ನನ್ನ ಕೈಯಲ್ಲಿ ಆ ಒಂದು ಜವಾಬ್ದಾರಿ ಹೊರಬಲ್ಲೆ ಅನ್ನೋದು ಬಂತು. ಆವಾಗ ಹೊರಗಡೆ ಬಂದೆ. ಓಕೆ. ಹೊರಗಡೆ ಬಂದು ಮಾಮೂಲಿ ಅನದರ್ ಸೈಕಲ್ ಸಿನಿಮಾ ಹಿಡಿಯೋದು, ಎಡಿಟಿಂಗು. ಅವಾಗೆಲ್ಲ ಮ್ಯಾನ್ಯಲ್. ಓಕೆ. ಆವಾಗ್ಲೇ ಕಾಂಪಿಟಿಷನ್ ಜಾಸ್ತಿ. ಅಂದ್ರೆ ನಿಮ್ಗೆ ಎಡಿಟರ್ ಅಂದ್ರೆ ಸುಮ್ನೆ ಅಲ್ಲ, ಅದು ಸೆಲ್ಯುಲಾಯ್ಡ್ ಅಲ್ಲಿ ಇದ್ದು ಅದು ಥಿಂಕಿಂಗ್ ಪವರೇ ಬೇರೆ, ನೆಗೆಟಿವ್, ಆಮೇಲೆ ಅದು ಪ್ರಿಂಟ್ ಆಗಿ ಬಂದು ಪಾಸಿಟಿವ್, ಆದ್ಮೇಲೆ ವರ್ಕ್ ಪ್ರೊಸೆಸ್ ಬೇರೆ, ಈ ರೀತಿ ತುಂಬಾನೇ ಜವಾಬ್ದಾರಿ ಇರೋದು. ಆ ಸೈಕಲ್ ಹೊಡಿತಾ ಇರುವಾಗ ಅಲ್ಲಿ ಒಂದಷ್ಟು ಅವಾಗೆಲ್ಲ ಗಾಂಧಿನಗರ ಎಲ್ಲ ಜಾಸ್ತಿ, ಈಗ ನಾಗರಬಾವಿ, ಅವಾಗೆಲ್ಲ ಗಾಂಧಿನಗರ ಎಲ್ಲ ಅಲ್ಲಲ್ಲಿ ಆಫೀಸ್ಗೆ ಹೋಗೋದು, ಈ ರೀತಿ ಹಿಂಗೆ ನಮ್ಮ ಫ್ರೆಂಡ್ ಸರ್ಕಲ್ಗಳಿಂದ ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ. ನಾನು ಅಸಿಸ್ಟೆಂಟ್ ಎಡಿಟರ್ ಮಾಡ್ತಿದ್ದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಇರೋ, ಮಗ ಈ ರೀತಿ ಹಿಂಗಿದೆ ಕಣೋ, ಒಂದು ಆಫೀಸ್ ಮಾಡಿದಾರೋ, ಬಾರೋ ಹಂಗೆ ಹಿಂಗೆ ಅನ್ನೋದು. ಹೌದಾ ಸರಿ ಅಂತ ಹೋಗೋದು, ಸುಮ್ ಕೈ ಕಟ್ಕೊಂಡು, ಸರ್ ನಮಸ್ತೆ ಸರ್, ನಾನು ಈ ತರ ಹಿಂಗೆ ಸರ್, ನಾಗೇಂದ್ರ ಅಂತ ಸರ್ ಅಂತ ಕೈ ಎಲ್ಲೂ ಇಲ್ಲ. ಬನ್ನಿ ಕೂತ್ಕೊಳ್ಳಿ. ಅರಸು ಅಂದ್ರೆ ಹೌದು ಸರ್, ಸುಂದರಕೃಷ್ಣ ಸರ್ ಮಗ, ನಾನು ಸುರೇಶ್ ಅರಸ ನಮ್ಮ ಚಿಕ್ಕಪ್ಪ, ಇವ್ರ ಹತ್ರ 5 ವರ್ಷ ಕೆಲಸ ಕಲ್ತಿದ್ದೀನಿ, ನಾನು ಈ ಸಿನಿಮಾ ಕೊಟ್ರೆ ನಾನು ಮಾಡಬಲ್ಲೆ ಸರ್. ಅವ್ರ ಮಗ ಏನ್ ತಗೋತೀರ ಸರ್? ಏನು ಬೇಡ ಸರ್, ಏನು ಬೇಡ ಸರ್. ಹಿಂಗ ನಾನದೆ ಸರ್, ಒಂದೇ ಒಂದು ಎಲ್ಲೂ ನಾನು ಇವ್ರ ಮಗ ಅನ್ಕೊಂಡು ನನಗೆ ಕೆಲಸ ಕೊಡ್ತೀನಿ ಸರ್. ನನ್ನ ಟ್ಯಾಲೆಂಟ್, ನನ್ನ ಕೆಲಸ ಕಲ್ತಿದ್ದೀನಿ, ಏನೋ ಒಂದಷ್ಟು ತಿಳ್ಕೊಂಡಿದ್ದೀನಿ, ಅದ್ರ ಮೇಲೆ ನನ್ ಗ್ಯಾರಂಟಿ ಇದ್ರೆ ಅದ್ರ ಮೇಲೆ ಕೊಡಿ. ಎಲ್ಲೂ ನನಗೆ ಇವ್ರ ಮಗ ಅಥವಾ ಇವ್ರ ಹತ್ರ ಇದ್ ಮಾಡ್ದ ಕೆಲಸ, ಇವ್ರ ಚಿಕ್ಕಪ್ಪ ಇವರು ಅನ್ನೋ ಥರದಲ್ಲಿ ನನಗೆ ಬೇಡ. ಆ ಥರ ಇದ್ರೆ ದಯವಿಟ್ಟು ಬೇಡಿ ಸರ್, ಕೆಲಸ ನೋಡ್ಕೊಂಡು ಕೊಡಿ ಅಂದ್ರೆ ಅಷ್ಟು. ಆಗ್ಲೇ ಅದರ ಸ್ವಾಭಿಮಾನನೂ ಅನ್ನೋರು, ಇನ್ ಕೆಲವರು ಇವನೇನು ನಮ್ಗೆ ಇಷ್ಟು ದುರಾಂಕಾರನ ಅನ್ನೋರು. ಮನುಷ್ಯಂಗೆ ಅಹಂಕಾರ ಇರ್ಬೇಕು, ದುರಾಂಕಾರ ಇರಬಾರ್ದು. ಆದ್ರೆ ನಂದೇನಂದ್ರೆ ಎಲ್ಲೂ ನಮ್ಮ ತಂದೆ ಹೆಸರು ಬಳಸ್ಕೊಂಡು ನಾವು ಕೆಲಸ ಮಾಡಿದಾಗ ಏನಾಗುತ್ತೆ, ಇವ್ರ ಮಗ ಏನೋ ಹಿಂಗೆ ಏನೋ ದೊಡ್ಡದಾಗಿ ಬಂದ, ಈ ತರ ಮಾಡಿದಾನೆ ಕೆಲಸ ಅಂತ ಅನ್ನಿಸ್ಕೊಂಬಾರ್ದು. ಹಾಗಾಗಿ ನಾನು ಅಲ್ಲಿಂದ ಇಲ್ಲಿವರೆಗೂ ನನ್ನ ಒಂದು ಎಡಿಟಿಂಗ್ ಜರ್ನಿಲಿ ಎಲ್ಲೂ ನನಗೊಂದು ಈ ತರ ಒಂದು ಕೆಟ್ಟ ಎಡಿಟಿಂಗು ಇದು ಅನ್ನೋ ತರ ಬಂದಿಲ್ಲ. ಯಾಕಂದ್ರೆ ನಾನು ನೀವು ಬೇರೆ ಒಂದು ಇದ್ರಲ್ಲೂ ಇದ್ದಾಗ ನೀವು ಬಹಳಷ್ಟು ನಮ್ಮ ಬಗ್ಗೆ ಎಲ್ಲ ಬರ್ತಿದ್ರಿ, ಒಂದು ಪಾಸಿಟಿವ್ ಇದೇನೆ ಕೂಡ. ಹಾಗಾಗಿ ನಮ್ಗೆ ಅದು ಪ್ರತಿಯೊಂದೂ ಏನಂದ್ರೆ ಜವಾಬ್ದಾರಿ ಜಾಸ್ತಿ ಆಗೋದು ನಮ್ಗೆ. ಈ ತರ ಸಂಕಲನ ಬಹಳ ಹರಿತವಾಗಿದೆ, ಎಲ್ಲೂ ಲ್ಯಾಗ್ ಇಲ್ಲ, ಈ ರೀತಿ ಅಂದಾಗ ನಮ್ಗೊಂದು ಖುಷಿ. ಆಮೇಲೆ ಇನ್ನೂ ಒಂದು ಪವರ್ ಮಾಡ್ಬೇಕು, ಇನ್ನೂ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು ಅಂತ. ಹಾಗಾಗಿ ಆ ತರ ಚೂಸ್ ಆಗಿ ಅಲ್ಲಿಂದ ಮಾಡ್ಕೊಂಡು ಬಂದಿದೆ ಎಡಿಟಿಂಗ್ ಅಲ್ಲಿ. ಓಕೆ. ಮೆಜೆಸ್ಟಿಕ್ ಅವಕಾಶ ಸಿಕ್ತು. ಆ ಅವಕಾಶ ಸಿಕ್ಕಾಗ ನಿರ್ದೇಶಕರ ನಿಮ್ಮ ಜೊತೆಗಿನ ಮಾತು ಹೇಗಿತ್ತು? ಅವಾಗ ಅವಕಾಶ ಸಿಕ್ಕಾಗ ನಿಮಗೆ ಹೆಂಗ್ ಅನಿಸ್ತು? ಯಾಕಂದ್ರೆ ಫಸ್ಟ್ ಸಿನಿಮಾ ಸಿಕ್ತು, ಜವಾಬ್ದಾರಿ, ಆಮೇಲೆ ಅಲ್ಲೂ ಆ ಅವಕಾಶ ಸಿಗೋ ಮೊದ್ಲು ದರ್ಶನ್ ಆ ಸಿನಿಮಾ ಹೀರೋ ಅಂತ ಗೊತ್ತಿತ್ತ ಹೇಗೆ? ಇಲ್ಲ, ಅವಾಗ ಖಂಡಿತ ಗೊತ್ತಿರ್ಲಿಲ್ಲ.
ನಾನು ಹಗಲು ವೇಷ ಅಂತ ಅಸಿಸ್ಟೆಂಟ್ ಮಾಡ್ತಿದ್ದೆ, ಅಸಿಸ್ಟೆಂಟ್ ಎಡಿಟರ್ ಆಗಿ ಬರ್ಗೂರ್ ಸರ್ದು ಶಿವಣ್ಣ ಇರೋದು. ಅದರಲ್ಲಿ 3 ಜನ ಪ್ರೊಡ್ಯೂಸರು, ರಾಮಕೃಷ್ಣ ಅಂತ ಇನ್ನೊಬ್ರು ಪ್ರೊಡ್ಯೂಸರ್. ಅವ್ರ ಮುಖಾಂತರ ಪಿ ಎನ್ ಸತ್ಯ ಅವರು ಪರಿಚಯ ಆಗಿದ್ದು. ಆಲ್ರೆಡಿ ಪಿ ಎನ್ ಸತ್ಯ ಅವರು ಒಂದು ಸಿನಿಮಾ ಮಾಡಿದ್ರು ಶಶಿಕುಮಾರ್ ಅವ್ರದ್ದು, ಬಟ್ ಅದಷ್ಟು ಸಕ್ಸಸ್ ಕಂಡಿರ್ಲಿಲ್ಲ. ಅವ್ರು ಪಾಪ ಸ್ಟ್ರಗ್ಲಿಂಗ್ ಏನೆ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂದ್ಬಿಟ್ಟು. ಆಗ ರಾಮಕೃಷ್ಣ ಅವರು, ಸತ್ಯ ಅವ್ರೆ ನೋಡ್ರಿ ಅರ್ಸು ಮಗ ಚೆನ್ನಾಗಿ ಕೆಲಸ ಮಾಡ್ತೇನ್ರಿ, ಕೊಡ್ಬೇಕ್ರಿ ಅಣ್ಣ. ಆಯ್ತಣ್ಣ, ನೀವು ಆರ್ಡರ್ ಮಾಡಿದ್ಮೇಲೆ ಆಗೋಯ್ತಣ್ಣ ಅನ್ನೋರು. ಅಂದ್ರೆ ಆ ತರ ಬಾಂಡಿಂಗ್ ಇತ್ತು, ಒಬ್ರೊಬ್ರ ಮೇಲೆ ನಂಬಿಕೆ, ಈ ರೀತಿ ಇರೋದು. ಇನ್ಫ್ಯಾಕ್ಟ್ ಅವ್ರವ್ರು ಕೆಲಸ ಮಾಡಿರ್ಲಿಲ್ಲ ಅವ್ರ ಪಿಕ್ಚರ್, ಬಟ್ ಆದ್ರೂನು ಒಂದು ಪ್ರೊಡ್ಯೂಸರ್ ಒಬ್ಬ ಡೈರೆಕ್ಟರ್ ಒಂದು ಪರಿಚಯ ಅಂದಾಗ ಒಂದ್ ಹೇಳಿದ್ರು, ಒಬ್ರು ಬಗ್ಗೆ ಹೇಳ್ತಾರೆ ಅಂದ್ರೆ ಒಂದ್ ನಂಬಿಕೆ ಇತ್ತು. ಆಯ್ತು ಅಂತ ಒಂದ್ಸರಿ ಮಾತು ಕೊಟ್ರು ಅಷ್ಟೇ. ನಾನು ಮಾಮೂಲಿ ಸೈಕಲ್ ಹೊಡಿಯೋದು, ಹಿಂಗೆ ಬರೋದು, ಸರ್ ಎಲ್ಲಿ ಸಿಗ್ತದೆ ಸರ್, ಇಲ್ಲೇ ಇರ್ತೀನಿಪ್ಪ ಬಂದ್ಬಿಡು ಅನ್ನೋದು. ಅವಾಗೆಲ್ಲ ಕಾನಿಷ್ಕ ಅಲ್ಲಿ ಹೋಗೋದು ಸೈಕಲ್, ಮಾಮೂಲಿ ಸೈಕಲ್. ಯಾವಾಗ ಸ್ಟಾರ್ಟ್ ಆಗುತ್ತೆ ಪಾಪ ಅವ್ರು ಸೈಕಲ್ ಹೊಡಿತಾ ಇದ್ರು. ಒಂದ್ಸರಿ ಲ್ಯಾಂಡ್ ಲೈನ್ ಫೋನ್ ಬಂತು. ಅವಾಗೇನು ಮೊಬೈಲ್ ಇಟ್ಕೊಂಡಿರ್ಲಿಲ್ಲ ನಾವು. ಲ್ಯಾಂಡ್ ಲೈನ್, ಎಲ್ಲಪ್ಪ ಇದೆಯಾ ಅರ್ಸು ಬಾಮ ಇಲ್ಲಿ, ಹಿಂಗೆ ಪ್ರಜ್ವಲ್ ಹೋಟ್ಲು 207ಗೆ ಇದೊಂದು ಸಿನಿಮಾ ಕೊಟ್ಟಿದ್ದೀನಮ್ಮ. ನನ್ಗೆ ತಣ್ಣಗಾಗೋಯ್ತು ಮೈಯೆಲ್ಲ. ಸಡನ್ ಆಗಿ ಅಂದ ತಕ್ಷಣ ಒಂಥರ ಇವು ಹೊಟ್ಟೆಲಿ ಗುಳುಗುಳು ಅನ್ನತ್ತಲ್ಲ, ಖುಷಿ ಆತರ ಒಂಥರ ಏನೋ ಹೋಗ್ತಾ ಇದೆ. ಅಯ್ಯೋ ಪಿಕ್ಚರ್ ಸಿಕ್ಬಿಡ್ತು, ಅಯ್ಯೋ ಹಿಂಗೆ ಎಲ್ಲ ಇದಾರೆ ಪ್ರೊಡ್ಯೂಸರು, ಹಿಂಗೆ ಎಲ್ಲರೂ ಬನ್ನಿ ಕೂತ್ಕೊಂಡಿದ್ದ. ನನ್ಗೆ ಒಂಥರ ಮುಜುಗರ. ಆಮೇಲೆ ಈ ತರ ಹಿಂಗೆ ಅರ್ಸು ಅಂತ ಸಿನಿಮಾ ಮಾಡ್ತಾನೆ. ಹೌದಾ, ಆಯ್ತು. ಅದು ಎಲ್ಲ ಆದ್ಮೇಲೆ ಹೊರಗಡೆ ಬಂದ್ಮೇಲೆ ಕೆಲವರು ಇರ್ತಾರೆ ಟೆಕ್ನಿಷಿಯನ್ ಅವರು, ಅಯ್ಯೋ ಹೊಸಬಾ ಒಳ್ಳೆ ಪೀಚ್ ಇದ್ದಂಗಿದ್ದಾನೆ, ಇವನ್ ಮಾಡ್ತಾನ ಸಿನಿಮಾ, ಮಾಡ್ತಾನೆ ಸರ್, ನಾನ್ ಗ್ಯಾರಂಟಿ ಹಿಂಗೆ. ಆ ಗ್ಯಾರಂಟಿ ಮೇಲೆ ಪ್ರೊಡ್ಯೂಸರ್ ನಂಬಿ ಕೊಟ್ರು ಸಿನಿಮಾ. ಓಕೆ ಆಯ್ತು, ಡನ್ ಅಂತ ಒಂದ್ ಸಮಾಧಾನ ಆಯ್ತು. ಹಬ್ಬಾ ಅಂತ ಚೂರಿ ಉಸಿರು ಬಿಟ್ಟಂಗೆ. ಆಮೇಲೆ ಸರ್ ಯಾರು ಸರಿ ಇರೋ ಅಂತ, ಇರೋ ಹೇಳ್ತೀನಿ ಮತ್ತೆ ಇರೋ ಅಂತಂದು. ಆಮೇಲೆ ಬಂದ ತಕ್ಷಣ ನೋಡಿದ್ರೆ ದರ್ಶನ್ ಅವೆಲ್ಲ ಪರಿಚಯ ಇದ್ರು ನಿಮ್ಗೆ? ಏನು ಅಷ್ಟಿಲ್ಲ ನನ್ಗೆ. ಚಿಕ್ಕ ವಯಸ್ಸಲ್ಲೇನೋ ಒಂದ್ಸರಿನೋ ಇರ್ಬೋದೇನೋ, ಬಟ್ ಅದು ಅಷ್ಟು ನೆನಪಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು ಸತ್ಯ ಸರ್. ದರ್ಶನ್ ಅಂತ ಕಣ, ಅರ್ಸು ತೂಗಿ ಶ್ರೀನಿವಾಸ್ ಅವ್ರ ಮಗ. ಹೌದಾ ಹಾಯ್ ಅಂತ ಅಂದ್ಕೊಂಡು ಆವಾಗಿಂದ ಹಂಗೆ ಎಲ್ಲ ಅವ್ರವ್ರ ಫ್ರೆಂಡ್ಸು, ನಾವ್ ಹಂಗೆ ಅಲ್ಲಿಂದ ಒಂಥರ ಜರ್ನಿ ಚೆನ್ನಾಗಿತ್ತು. ಶೂಟಿಂಗ್ ಎಲ್ಲ ಫ್ರೀ ಇದ್ದಾಗ ಶೂಟಿಂಗ್ ಹೋಗ್ತಾ ಇದ್ದೆ ಈ ರೀತಿ. ಆಮೇಲೆ ಎಡಿಟಿಂಗ್ ಮಾಡುವಾಗ್ಲೂ ಹೆಂಗಿದ್ಯೋ ಅನ್ನೋನು. ಅವಾಗೆಲ್ಲ ತೋರ್ಸಂಗಿರಲ್ಲ, ಅವ್ನು ತೋರ್ಸಂಗಿಲ್ಲ. ಹೆಂಗಿದ್ಯೋ ನಂಗೊಂದು ಸಾಂಗ್ ಇದೆ ತೋರ್ಸೋ, ಡೈರೆಕ್ಟ್ ಹೇಳ್ಬಿಟ್ಟಿದಾರೆ ಅವೆಲ್ಲ ತೋರ್ಸಂಗಿಲ್ಲ. ಅವ್ರು ಬೇರೆ ಸ್ಟ್ರಿಕ್ಟ್ ಪ್ರೊಡ್ಯೂಸರ್ಗೆ ತೋರ್ಸ್ಬಿಡಿ ಅಂತ ಅವರು. ದರ್ಶನ್ ಮಗ ತೋರ್ಸೋ ಹೆಂಗಿದ್ಯೋ, ಚೆನ್ನಾಗಿದೆ ಕಣೋ, ಈ ಸೀನ್ ಸಕ್ಕದಾಗಿದೆ ಕಣೋ, ಹಿಂಗಿದೆ ಕಣೋ, ಫೈಟ್ ಸಕ್ಕದಾಗಿದೆ ಕಣೋ, ನಾನ್ ಹಂಗೆ ಎಕ್ಸ್ಪ್ಲೇನ್ ಸೀನ್ ನೋಡ್ದಂಗೆ ಅವನು ತೋರ್ಸ. ದಿನಕರು ಅಷ್ಟೇ ಹಂಗೆ ಇವರೆಲ್ಲ ಪರಿಚಯ. ತರುಣು, ನಂದಕಿಶೋರು ಎಲ್ಲಾರು ಹೆಂಗೋ ಇದೆಯೋ ಹಂಗೆ ಅನ್ನೋರು. ಸಕ್ಕದಾಗಿದೆ ಕಣೋ ಮಗನ, ಸಿನಿಮಾ ಬಂದ್ರೆ ಎಲ್ಲ ಹೋಗ್ಬಿಡ್ತೀಯ ಕಣ, ಬಿಡ ನನ್ ಕೈಗೆ ಸಿಗಲ್ಲ, ಯಾರ ಕೈಗೂ ಸಿಗಲ್ಲ ನೀನು ಅನ್ನೋದು. ನಮ್ಮ ಅಸ್ಟೆಂಟು ಶಿವರಾಜ್ ಮೇವ್ ಅಂತ ಇದ್ದ, ಅವನು ಅಷ್ಟೇ, ಅವನು ಕಟ್ ಮಾಡಿ ಜಾಯ್ನ್ ಮಾಡ, ಸ್ಯಾರ್ ನೀವು ಸಿಗೋದಿಲ್ಲ ಬಿಡಿ ಸ್ಯಾರ್, ಎಲ್ಲ ಹೊಟ್ಟೈತೀರಿ ಸ್ಯಾರ್ ಅಂತ ಹೇಳೋನು. ಈ ತರ ಅವಾಗ ಒಂದ್ 2 ಫ್ರೇಮ್ ವೇಸ್ಟ್ ಅವಾಗ ರೀಲ್ಸ್ ಎಲ್ಲ ಕಟ್ ಮಾಡ್ಬಿಟ್ಟು ತೋರ್ಸು ಇದನ್ನ ಅಂದ್ಬಿಟ್ಟು ಕ್ಲೋಸ್ ಅಪ್ ಕೊಟ್ಟೆ. ಆಗ ತೋರ್ಸ್ಬಿಟ್ಟು ಬಂದ ಅಮ್ಮಗೆ, ಅಮ್ಮ ಖುಷಿ ಪಟ್ರು ಕಣೋ, ನಿಮ್ ಕ್ಲೋಸ್ ಅಪ್ ಕೊಟ್ಟಿಲ್ಲ, ಥ್ಯಾಂಕ್ಸ್ ಕಣೋ. ಈ ತರ ಒಂದು ಮಜವಾಗಿ ಜಾಸ್ತಿ. ಅಲ್ಲಿಂದ ಎಷ್ಟು ಸಿನಿಮಾಗಳು ದರ್ಶನ ಸಿನಿಮಾಗಳು ನೀವು ಮಾಡಿದ್ರೆ? ನಾವು 4 ಸಿನಿಮಾ ಎಡಿಟಿಂಗ್ ಮಾಡಿದೆ ಅದಾದ್ಮೇಲೆ. ಆಮೇಲೆ ಯಾವ ರೀತಿ ಇತ್ತು ಅಂದ್ರೆ, ನಂದು ದರ್ಶನ್ದು ಒಂದು ನಾಟ್ ಓನ್ಲಿ ಈಗೇನು ಈ ಬರೀ ಒಂದು ಫ್ರೆಂಡು ಬರೀ ಇದಕ್ ಮಾತ್ರ ಅಷ್ಟೇ ಅನ್ನೋ ತರ ಅಲ್ಲ. ಒಂದ್ ಟೈಮಲ್ಲಿ ದರ್ಶನ್ ಯಾವ್ದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಿದ್ದೆ. ಅಂದ್ರೆ ನೋಡಿ ಒಂಥರ ಇನ್ ಕೇಸ್ ಹಂಗೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ರಿ ಆತರ, ಅಂದ್ರೆ ನನ್ನ ಅನಿಸಿಕೆ ಅಷ್ಟೇನೆ. ನೋಡ್ಬಿಟ್ಟು ಮಗ ಈ ತರ ಹಿಂಗಿದೆ ಕಣೋ, ಈ ಸಿನಿಮಾ ಚೆನ್ನಾಗಿದೆ ಅನ್ನೋದು. ಆಮೇಲೆ ಇಲ್ಲ ನಂಗೆ ಯಾಕೋ ಇದು ಅಷ್ಟಾಗಿ ಅನ್ನಿಸ್ಲಿಲ್ಲ, ಕ್ಯಾರೆಕ್ಟರ್ ಮಜಾ ಇರ್ತಿರ್ಲಿಲ್ಲ, ಆಮೇಲೆ ಸಿಲ್ಲಿ ತರ ಇದೆ, ಕೆಲವು ಆಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿದೆ, ಬಟ್ ಇನ್ನೂ ಬೇಕಿತ್ತು
ಆಮೇಲೆ ಇದು ಮಾಡಬಾರ್ದಿತ್ತು ಹ್ಮ್. ಅನ್ನೋದೆಲ್ಲ ಕೆಲವೊಂದು ಆ ರೀತಿ ನೇರವಾಗಿ ನೇರವಾಗಿ ಹೇಳ್ತಿದ್ದೆ. ಅಂದ್ರೆ ಅದೇ ರೀತಿ ಅಕ್ಸೆಪ್ಟನು ಮಾಡ್ಕೊಂತ ಮಾಡ್ಕೊಂಡಿದ್ದು ದರ್ಶನ್. ಅಂದ್ರೆ ನಮ್ಗೆ ಸಿನಿಮಾ ಅಷ್ಟೇನೆ ಅವಾಗ ಗೊತ್ತಿತ್ತು, ಬೇರೆ ಏನು ಗೊತ್ತಿಲ್ಲ. ಗೊತ್ತಿಲ್ಲ. ಓನ್ಲಿ ಸಿನಿಮಾ. ಹ್ಮ್. ಒಂದು ಫೈರ್ ಅಂತಾರಲ್ಲ, ಆ ಫೈರ್ ಏನೇ ಸಕ್ಸಸ್ ಕೊಟ್ರು ಅದನ್ನ ತಲೆ ಮೇಲೆ ಹಾಕೊಂಬಾರ್ದು, ಅದನ್ನ ಬಿಟ್ಟು ಇನ್ನೊಂದು ನೆಕ್ಸ್ಟ್ ಏನು ಅನ್ನೋ ತರದಲ್ಲೇ ಇತ್ತು. ನಾನು ನನ್ನ ಟೆಕ್ನಿಕಲ್ ಇದ್ರಲ್ಲಿ ನಾನು ಹಂಗ ಹೋಗ್ತಿದ್ದೆ. ದರ್ಶನ್ ಆ ತರ ಇದ್ದಾಗ ಆ ತರ ಹಂಗ ಹೋಗ್ತಾ ಇದ್ದಿದ್ದು. ಈ ಒಂದು ವೇ ಅಲ್ಲಿ ಇರ್ತಿದ್ದು. ಓಕೆ. ಸಿನಿಮಾ ರಂಗದಲ್ಲಿ ಈಗ ಹೆಚ್ಚು ಕಮ್ಮಿ 200+ ಸಿನಿಮಾ ಮಾಡಿದ್ರಿ, ಎಡಿಟಿಂಗ್. ಸೊ ಅದಾದ್ಮೇಲೆ ನೀವು ಆಕ್ಟಿಂಗಿಗೂ ಇಳಿತೀರ. ಸೊ ಆಕ್ಟಿಂಗ್ ಹೊರಳಿದ್ ಹೇಗೆ? ಅಂದ್ರೆ ಅಪ್ಪ ಕೂಡ ಒಬ್ಬ ನಟರಾಗಿದ್ರು, ಅವರು ಒಂದು ಸಿನಿಮಾ ಡೈರೆಕ್ಷನ್ ಎಲ್ಲ ಮಾಡಿದ್ರು. ಸೊ ನಿಮಗೆ ಆ ಡೈರೆಕ್ಷನ್ ಮಾಡ್ಬೇಕಂತ ಅಪ್ಪನಿಂದ ಬಂದಿದ್ದು, ಅಥವಾ ಆಕ್ಟಿಂಗ್ ಮಾಡ್ಬೇಕಂತ ಬಂದಿದ್ದು ಅಪ್ಪನಿಂದನೋ, ಅಥವಾ ಸಿಕ್ಕ ಅವಕಾಶ ಹೇಗೆ? ಬೈ ಆಕ್ಸಿಡೆಂಟಲಿ ಎಡಿಟರ್ ಅಂತ ಹೋಗಿದ್ದು. ಅಂದ್ರೆ ನಮ್ ತಂದೆ ಎಕ್ಸ್ಪೈರ್ ಆದ್ಮೇಲೆ ವಿಧಿ ಇಲ್ದೆ ಅಂತ ಹೆಂಗಿರೋ ಟೆಕ್ನಿಕಲ್ ಏನೋ ಒಂದು ವಿಷಯ ಇದೆ ಅನ್ಕೊಂಡು ಹಂಗ ಹೋಗಿದ್ದು. ಅದಾದ್ಮೇಲೂ ನಮ್ ತಂದೆನೂ ಡೈರೆಕ್ಟ್ ಮಾಡಕ್ಕೆಲ್ಲ ಹೋದಾಗ ಒಂದ್ ಕಮಾಂಡಿಂಗ್ ಇರೋದಲ್ಲ, ಈ ಡೈರೆಕ್ಟರ್ನು ಒಂಥರ ಚೆನ್ನಾಗಿರುತ್ತೆ. ಅದು ಏನಕ್ಕೆ ಓನ್ಲಿ ಡೈರೆಕ್ಟ್ ಆಗಿ ನಾನು ಡೈರೆಕ್ಟರ್ ಆದ್ರೆ ವ್ಯಾಲ್ಯೂ ಅಂದ್ರೆ ತಿಳ್ಕೊಳ್ಳೋದಂತದ್ ಬಹಳ ಇರುತ್ತೆ. ಒಂದ್ ಡೈರೆಕ್ಷನ್ ತಿಳ್ಕೊಬೇಕು ಅಂದ್ರೆ ನಿಮ್ಗೆ ಈ ಕ್ರಾಫ್ಟ್ಸ್ ಗಳು ಗೊತ್ತಿರ್ಬೇಕು. ಎಡಿಟಿಂಗ್, ಕ್ಯಾಮ್ರಾ ವರ್ಕ್, ಆರ್ಟ್ ಡಿಪಾರ್ಟ್ಮೆಂಟ್, ಮ್ಯೂಸಿಕ್, ಅಂದ್ರೆ ಇದ್ರ ಬಗ್ಗೆ ಟೆಕ್ನಿಕಲ್ ತಿಳ್ಕೊಂಡಿರ್ಬೇಕು. ತಿಳ್ಕೊಳ್ದೇನೆ ಸುಮ್ನೆ ಹಿಂಗ್ ಇಟ್ಬಿಟ್ಟು ಹೆಗಲ್ ಮೇಲೆ ಟವಲ್, ತಲೆ ಮೇಲೆ ಟೊಪ್ಪಿ ಹಾಕೊಂಡು ಆಕ್ಷನ್ ಕಟ್ ಅಂದ್ಬಿಟ್ರೆ ಮಾಡಕ್ ಆಗಲ್ಲ. ಕರೆಕ್ಟ್. ಯಾವ ಶಾರ್ಟ್ಗೆ ಏನು, ಯಾವ ಸಂಭಾಷಣೆಗೆ ಯಾವ ಫ್ರೇಮ್ ಇಡಬೇಕು, ಎಲ್ ಕಟ್ ಮಾಡ್ಬೇಕು, ಒಂದೊಂದು ಸೀನ್ಗೂ ಒಂದೊಂದು ಇಂಪಾರ್ಟೆನ್ಸ್ ಇರುತ್ತೆ. ಕೆಲವು ಸುಮ್ಮನೆ ಇಟ್ಬಿಡೋದು, ಏನೋ ಒಂದು ಮಾಡ್ಬಿಡೋದು, ಜಿಮ್ಮಿ ಅದು ಇದು ಅಂತ ಮಾಡೋದಲ್ಲ. ಒಂದೊಂದಕ್ಕೂ ಒಂದೊಂದು ಅರ್ಥ ಇರುತ್ತೆ. ಆಮೇಲೆ ಆ ರೂಲ್ ಅನ್ನೋದು ಇರುತ್ತೆ, 180 ಆಕ್ಸಿಸ್ ಅದು ಇದು ಅದೆಲ್ಲ ಇರುತ್ತೆ. ಅಂತವೆಲ್ಲ ತಿಳ್ಕೊಂಡು ಮಾಡೋಣ ಅಂದ್ಬಿಟ್ಟು ಈ ಒಂದು ಎಡಿಟಿಂಗ್ ಮಾಡಿ ಆಮೇಲೆ ಡೈರೆಕ್ಷನ್ ಇದಕ್ಕೆ ಕೈ ಹಾಕಿದ್ದು ನಾನು. ಅದನ್ನು ಡೈರೆಕ್ಷನ್ ಬಂದಿದ್ದು ಬೈ ಆಕ್ಸಿಡೆಂಟಲ್ಲಿನೇ. ನನಗೆ ಹಾರ್ಟ್ ಬೀಟ್ಸ್ ಸಿನಿಮಾ, ನಮ್ಮ ಫ್ರೆಂಡ್ ಕಾಲೇಜ್ ಅಂದ್ರೆ ಸ್ಕೂಲ್ ಮೇಟ್, ಅವನು ಮಗ ಈ ತರ ನಂಗೊಂದು ಸಿನಿಮಾ ಮಾಡ್ಬೇಕಣ್ಣ, ಯಾರೋ ಇದ್ರೆ ಡೈರೆಕ್ಟರ್ ಹೇಳೋ ಅಂತ. ಎಡಿಟಿಂಗ್ ಮಾಡ್ತಿದ್ದ, ಹೆಸರು ಕಣ ಇವ್ರು ಇದಾರ ಕಣ ಅಂದ್ಬಿಟ್ಟು ಎಲ್ಲಾನು ಪರಿಚಯ ಮಾಡಿಸಿದ್ರು. ಅದ್ರಲ್ಲಿ ಏನಾಯ್ತು, ಒಬ್ರು ಡೈರೆಕ್ಟರ್ ನಾನೇ ಹೀರೋ ಮಾಡ್ಬಿಡ್ತೀನಿ ಅಂದ್ಬಿಟ್ರು. ಅವ್ರು ಸುಮಾರಾಗಿದ್ರು. ಅದಕ್ಕೆ ಅವನು ಏನೋ ಇವ್ರು ಡೈರೆಕ್ಟ್ ಮಾಡೋದು, ಇವರೇ ಹೀರೋ ಅಂತಾರಲ್ಲ ಹಂಗೆ. ಅಲ್ಲ ಹೆಂಗಿದ್ರು ನೀನ್ ಎಡಿಟರ್ ಅಲ್ಲೇನೋ, ಡೈರೆಕ್ಷನ್ ಈಸಿ ಅಲ್ಲೇನೋ, ನೀನೇ ಮಾಡ್ಬಿಡೋ ಅಂದ್ರು. ಅವಾಗ ಅನ್ಕೊಡಿ, ಆಹಾ ರೋಗಿ ಬಯಸಿದ್ವ ಬೇಡ ಆದ್ರೆ ಅದು ಸುಮ್ಮನೆ ಆಯ್ತು ಕೂಡ ಮಾಡೋಣ ಬಿಡು ಅಂತ ಹಂಗೆ ಸ್ಟಾರ್ಟ್ ಆಗಿದ್ದು ಡೈರೆಕ್ಷನ್ ಜರ್ನಿ. ಡೈರೆಕ್ಷನ್ ಮಾಡ್ತಾ ಇದು ರಾಕಿ ನಮ್ದು ಡಿಸ್ಕಷನ್ ನಡೀತಿತ್ತು. ಅದೇ ಟೈಮಲ್ಲಿ ನವಗ್ರಹ ದಿನಕರು, ಮಗ ಈ ತರ ಹಿಂಗಿದೆ ಕಣೋ, ನವಗ್ರಹಣೋ ಅಣ್ಣ ಬರೋ ಕೇಳಿದ್ರು ಬರೋ ಅಂತ ಅಂದ. ಸರಿ ಹೋದೆ. ಏನು ಅಂತ ಅಂದ್ರೆ ಎಲ್ಲ ವಿಲನ್ಗಳ ಮಕ್ಕಳು. ಸಖತ್ತಾಗಿದೆಯಲ್ಲ ಇದು, ಸೂಪರ್ ಒಂಥರ ಬೊಂಬಟ್ ಕಾನ್ಸೆಪ್ಟ್. ಅದ್ರಲ್ಲಿ ದರ್ಶನ ಹೇಳಿದಮ್ಮ 2 ಆಪ್ಷನ್, ಅದ್ರಲ್ಲಿ ಒಂದು ಎಡಿಟಿಂಗು ಇಲ್ಲ ಆಕ್ಟಿಂಗ್, ಎರಡರಲ್ಲಿ ಎರಡು ಮಾಡ್ತೀನಿ ಕಣ, ಅದ್ರಲ್ಲೇನೋ ಎಡಿಟಿಂಗ್ ಮಾಡೋದು, ಇಲ್ಲ ಕಾನ್ಸಂಟ್ರೇಷನ್ ಬೇರೆ ತರ ಆಗುತ್ತೆ. ಆಮೇಲೆ ನಿಂದನ್ ಮಾತ್ರ ಇಟ್ಕೊಂಡ್ಬಿಡ್ತೇನೆ ನೀನು ಅನ್ನೋದು. ಆಮೇಲೆ ಓಕೆ ಎಡಿಟಿಂಗ್ ಮಾಡಿದ್ರೆ ಸರಿ ಇದೊಂಥರ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಆಪ್ಷನ್ ಓಕೆ ಅಂತ ಅನ್ಕೊಂಡು ಶುರುವಾಗಿ ಮಾಡಿದ್ದು ನವಗ್ರಹ. ಅದಾದ್ಮೇಲೆ ಈಗ್ಲೂ ನವಗ್ರಹ ನಾಗಿ ಅಂತಾನೆ ಕರೆಯೋದು, ರೆಕಗ್ನೈಸ್ ಮಾಡೋದೇ ನನ್ಗೆ ಅದರಿಂದಾನೆ. ಅದಾದ್ಮೇಲೂ ಏನು ಮತ್ತೆ ಟೆಕ್ನಿಕಲ್. ನನ್ಗೆ ಅವಾಗ ಇನ್ನೂ ಅಷ್ಟು ಆಸಕ್ತಿನೇ ಇರ್ಲಿಲ್ಲ, ಕಂಟಿನ್ಯೂ ಮಾಡ್ಬೇಕು ಅಂತ. ಮಕ್ಕಳು ಸೇರ್ ಮಾಡ್ತಾ ಇರ್ಲಿ ಡೇಟ್ ಮೇಲೆ ಒಂದು ಗುಟೇಟು ನಂಗೆ ಇರ್ಲಿ ಅಂತ. ಆಮೇಲೆ ಮತ್ತೆ ಸೇಮ್ ಎಡಿಟಿಂಗು, ಡೈರೆಕ್ಷನ್, ಆಮೇಲೆ JK ಇಂಟ್ರೊಡ್ಯೂಸ್ ಮಾಡಿದೆ, ಅದಾಯ್ತು. ಆಮೇಲೆ ಹಂಗೆ ಹೋಗ್ತಾ ಇತ್ತು. ಅದಾಗಿ ಈ ಸ್ವಲ್ಪ ಲಾಕ್ಡೌನ್ ಬಿಫೋರ್ ಟೈಮಲ್ಲಿ ಹಿಂಗೆ ನಮ್ಮ ಮಿಸಸ್ಸು ಅಷ್ಟೇ, ನಮ್ಮ ಮಿಸಸ್ಸು ಆಮೇಲೆ ನಮ್ಮ ಸ್ನೇಹಿತರುಗಳು ಕೆಲವರು, ನಮ್ಮ ಮಿಸಸ್ ಅಲ್ರಿ ಯಾರ್ಯಾರು ಆಕ್ಟ್ ಮಾಡ್ತಾರೆ, ಕರೆಕ್ಟಾಗಿ ಜಿಮ್, ನಾನು ತುಂಬಾ ದಪ್ಪ ಇದೆ, ನಿಮ್ಗೆ ನೋಡಿದ್ರಿ ತುಂಬಾ ದಪ್ಪ ಇದೆ, ಜಿಮ್ ಹೋಗಿ ರೆಡಿ ಆಗ್ರಿ, ಈ ತರ ಯಾರ್ಯಾರು ಮಾಡ್ತಾರೆ, ನೀವು ಮಾಡ್ರಿ, ಆಕ್ಟ್ ಮಾಡ್ರಿ, ಕಂಟಿನ್ಯೂ ಮಾಡ್ರಿ, ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಸ್ನೇಹಿತರು ಬಸವರಾಜ್ ಬಳ್ಳಾರಿ ಅಂತ ಡೈರೆಕ್ಟರ್ ಅವರು, ಆಮೇಲೆ ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದ್ಸರಿ ಡಬ್ಬಿಂಗ್ ಬಂದಿದ್ರು ರಾಜೇಶ್ ರಾಮ ಸ್ಟುಡಿಯೋದಲ್ಲಿ.
ಅರ್ಸಪ್ಪ ಏನಪ್ಪ ನೀನು ಹಿಂಗಿದ್ಯಾ ಅವರು ಅವಾಗ ಜಿಮ್ಗೆ ಹೋಗ್ತಾ ಇದ್ರು. ಜಿಮ್ ಹೋಗಿ ರೆಡಿ ಆಗಪ್ಪ ನೀನು ಬನ್ನಿ ಅರ್ಸ್ರೆ ನೀವು ಏನ್ರಿ ನೀವು ನೀವು ಈ ಫ್ಯಾಮಿಲಿಲಿದ್ದು ನೀವು ಹಿಂದೆ ಕೂತ್ಕೊಂಡು ಮಾಡೋದಲ್ಲ, ಸ್ಕ್ರೀನ್ ಮೇಲೆ ಬರ್ಬೇಕು, ಬರ್ರಿ ನೋಡ್ರಿ ಈ ತರ ಹಿಂಗಿದೆ ಬರ್ರಿ ನಾನೇ ಕರ್ಕೊಂಡು ಹೋಗ್ತೀನಿ ಗೋಲ್ಡ್ ಜಿಮ್ಗೆ ಅದು ಇದು ಅಂದ್ಬಿಟ್ಟು ಎಲ್ಲ ಒಂಚೂರು ಇದ್ ಮಾಡಿದ್ರು. ಎಲ್ಲ ಆಯ್ತು ಅಂತ ಹೇಳಿ ರೆಡಿ ಆಗಿ ಒಂದ್ ಫಿಟ್ ಆದೆ ಸರ್. ಫಿಟ್ ಆಗಿ ಒಂದ್ ಸಿನಿಮಾ ಬಂತು ಸರ್. ಅದೇನು ನಮ್ಮ ಅಸೋಸಿಯೇಟ್ ಒಬ್ರು ಇದ್ರು AR ಸಾಯಿರಾಮ್ ಅಂತ, ಅವರು ಒಂದ್ ಸಿನಿಮಾಗೆ ರೆಫರ್ ಮಾಡಿದ್ರು. ಅದ್ರಲ್ಲಿ ಫಸ್ಟ್ ಪೊಲೀಸ್ ಕ್ಯಾರೆಕ್ಟರ್ನೇ ದೀನ ಸಾಮ್ರಾಟ್ ಅನ್ನೋ ಒಂದು ಆಸೆ ಇದೆ ದೀನ ಸಾಮ್ರಾಟ್ ಅಂತ ಆಫ್ಟರ್ ಲಾಂಗ್ ಗ್ಯಾಪ್ ಆದ್ಮೇಲೆ ಅದ್ರಲ್ಲಿ ಫಿಟ್ ಆಗಿತ್ತು. ನನ್ ಮುಂದೆ ಹಿಂಗಿತ್ತು ಸರ್, ಪಕ್ಕಾ ಪೊಲೀಸ್ ತರ. ಅದಾದ್ಮೇಲೆ ಅದೇ ಅಸೋಸಿಯೇಟ್ ಇನ್ನೊಂದು ಸಿನಿಮಾ, ಅದು ಬೇರೆ ಯಾರೋ ಪಾತ್ರ ಮಾಡ್ಬೇಕಾಗಿತ್ತು. ದಿಢೀರಂದ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ಫೋನ್ ಮಾಡಿದ್ರು, ಸರ್ ಇರಿ ಸರ್ ಒಂದ್ ನಿಮಿಷ ಇವ್ರು ಕೊಡ್ತೀನಿ ಅಂದ್ಬಿಟ್ಟು ಯೋಗೇಶ್ ಸರ್ ಅವರು ಕೊಟ್ರು. ಅಲ್ಲಿಂದ ಅವ್ರ ಫೋನ್ ಎಲ್ಲಿದಿ ಬಾ ಕಂಟಿನ್ಯೂ ಹೋಗಿ ಅರ್ಜೆಂಟ್ ಅದು. ಸರ್ ಜಿಮ್ ಹೋಗ್ತಾ ಇದ್ದೀನಿ ಸರ್. ಅವೆಲ್ಲ ಇಲ್ಲ ಬಾ ಸರ್, ಸ್ನಾನ ಮಾಡಿಲ್ಲ ಸರ್ ನಾನು ಇನ್ನ, ಏನು ಬೇಡ ಹಂಗೆ ಬಾ ಅಂದ್ರು. ಸರಿ ಹಂಗೆ ಟಾಕ್ ಹಾಕೊಂಡು ಬುಲೆಟ್ ತಗೊಂಡು ಜಿಮ್ ಬುಲೆಟ್ ಹೋಗ್ತೀನಿ, ಇಂದ ಬುಲೆಟ್ ಎಲ್ಲ ಹೊಟ್ಟೋಗ್ಬಿಟ್ಟೆ. ಏನು ತಗೋ ಡ್ರೆಸ್ ಏನ್ ಮಾಡು. ಏನ್ ಡ್ರೆಸ್ ಇಲ್ಲ ಅಳತೆ ಕರೆಕ್ಟ್ ಆಗಿದೆ ನೋಡ್ರಿ, ಅದೇನೋ ಕರೆಕ್ಟ್ ಆಗಿ ಅಳತೆ ಇತ್ತು. ಮೇಕಪ್ ಎಲ್ಲ ಹಾಕೋದು ಹಿಂಗೆಲ್ಲ ಹಾಕೋದು. ಸೀನು ಇದು ಹಿಂಗೆ ಯೋಗಿ ಜೊತೆ ಫೈಟು. ಯಾವ್ದು ಸರ್ ಯಾವ ಸಿನಿಮಾ ನನ್ಗೆ ಏನು ಇಲ್ಲ. ಅನಂತರಾಜು ಡೈರೆಕ್ಟ್ರು, ಯೋಗಿ ಹೀರೋ ಲುಜ್ರಾವ್ಗೆ ಅಲ್ಲ ಇದು ಕಿರಿಕ್ ಶಂಕರ್ ಅಂತ ಎನ್ ಕುಮಾರ್ ಪ್ರೊಡ್ಯೂಸರು. ಅದ್ರಲ್ಲಿ ಕಥೆ ಇರೋದು ಯೋಗೇಶ್ ಸರ್ ಅವ್ರದ್ದು. ಹಿಂಗೆ ಮಾಡುವ ಅಂದ್ರು, ಡಿಫ್ರೆಂಟ್ ಆಗಿ ಫೈಟ್ ಮಾಸ್ಟ್ರು. ಏನು ಗೊತ್ತಿಲ್ಲ ನನಗೆ, ಇದೇನು ಸಡನ್ ಆಗಿ ಬಂದ್ರೆ ಸ್ನಾನ ಮಾಡಿಲ್ಲ ಸರ್, ಒಂಥರ ಆಗ್ತದೆ ಸರ್. ಫೈಟ್ ಆದ್ಮೇಲೆ ಒಟ್ಟಿಗೆ ಹೋಗಿ ಸ್ನಾನ ಮಾಡುವಂತೆ ಮರ. ಅಲ್ಲಿ ಆಯ್ತು, ಆ ಸಿನಿಮಾ ಆಯ್ತು. ಆಮೇಲೆ ಹಂಗಿಂದ ಹಂಗೆ ಒಂದಷ್ಟು ಪೊಲೀಸ್ ಕ್ಯಾರೆಕ್ಟ್ರು ಏರಿದೆ, ಒಂದು ನೆಗೆಟಿವ್ ಶೇಡು. ಆಮೇಲೆ ಇನ್ನೂ ಒಂದಷ್ಟು ಸಿನಿಮಾಗಳಿವೆ, ಎಲ್ಲ ರೆಡಿ ಇದಾವೆ ಬರ್ಬೇಕು. ಅದ್ರದ್ದೆಲ್ಲ ಒಂದು ವೆರೈಟಿ ಕ್ಯಾರೆಕ್ಟರ್ಸ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಆ ರೀತಿ. ಅಂದ್ಮೇಲೆ ಇದು ಆಕ್ಟಿಂಗ್ ಒಲವು ಶುರು ಆಯ್ತು. ಅದು ಆಕ್ಟಿಂಗ್ ಬರೋದಕ್ಕೂ ಇನ್ನೊಂದು ಏನ್ ಗೊತ್ತಾ, ಕಾಂಪಿಟಿಷನ್ ನಮ್ಮಲ್ಲಿ ಎಡಿಟಿಂಗು. ಕಟ್ ಅಂಡ್ ಪೇಸ್ಟ್ ಅಂದ ತಕ್ಷಣ ಎಡಿಟಿಂಗ್ ಅನ್ನೋರು, ಯಾರ್ಯಾರು ಕಟ್ ಪೇಸ್ಟ್ ಮಾಡ್ಬಿಟ್ರೆ ಸಾಕು ಎಡಿಟಿಂಗು, ಇವ್ರಿಗೆಲ್ಲ ಯಾಕೆ ಇಷ್ಟೊಂದು ದುಡ್ಡು ಕೊಡ್ಬೇಕು ಅಂತ ಅನ್ಕೊಂಡು ಅಲ್ಲಿ ಕ್ರಮೇಣ ಕಡಿಮೆ ಆಯ್ತು. ಓಹೋ ಇಲ್ಲಿ ಕಡಿಮೆ ಆಗ್ತಿದೆ, ಇನ್ನೊಂದು ಕಲೆನ ಸ್ವಲ್ಪ ತೆಗಿಯೋಣ ಅನ್ಬಿಟ್ಟು ಅಲ್ಲಿಂದ ಹಿಂಗ್ ಮಾಡಿ ಈ ಇದಕ್ಕೆ ಬಂದೆ ಈಗ ಆಕ್ಟಿಂಗ್. ಓಕೆ ಸರ್, ನೀವು ಚಿಕ್ಕದಿಂದ ಅಪ್ಪನ ಆಕ್ಟಿಂಗು ಅಪ್ಪನ ಸಿನಿಮಾಗಳೆಲ್ಲ ನೋಡ್ಕೊಂಡ್ ಬರ್ತೀವಿ, ಎಲ್ಲ ಸಿನಿಮಾಗಳು ಬಹುಶಃ ನೋಡಿದಿರಿ. ನಿಮಗೆ ಪರ್ಟಿಕ್ಯುಲರ್ ಆಗಿ ಅಪ್ಪ ಮಾಡಿದಂತ ಸಿನಿಮಾ ಪಾತ್ರ ಯಾವ್ದಿಷ್ಟ? ಆಲ್ಮೋಸ್ಟ್ ಪ್ರತಿಯೊಂದನು, ಅದ್ರಲ್ಲೂ ಬಹಳ ಕಾಡುವಂಥದ್ದು A to Z ಮಂತ್ರವಾದಿ ಪಾತ್ರ. ಈಗಲೂ ನಂಗೆ ತುಂಬಾ ಇಷ್ಟ ಆ ತರದ್ದೊಂದು ಮಾಡ್ಬೇಕು. ಆಮೇಲೆ ಒಂದಿಬ್ರು ಕೇಳಿದ್ರು ಕೂಡ ಈ ರೀತಿ A to Z ಮತ್ತೆ ಇದನ್ನ ಮಾಡೋಣ ಹಂಗೆ ನಾನಂದ ಅದು ಕಷ್ಟ ಆಗುತ್ತೆ ಸರ್, ಆ ತರ ರೀಚ್ ಆಗಕ್ಕಾಗಲ್ಲ, ಸಾಧ್ಯನೇ ಇಲ್ಲ, ಆಗದೇ ಇಲ್ಲ. ಬಟ್ ಇನ್ನೊಂದು ರೀತಿ ಮಾಡ್ಬೋದು, ಅಂದ್ರೆ ಇವರ ಮಗ ಅನ್ನೋ ತರ, ಶ್ರೀನಾಥ್ ಅವರ ಮಗ ಇನ್ನೊಬ್ಬ, ಆ ರೀತಿ ಹಂಗ್ ಮಾಡ್ಕೊಬಹುದು. ನಮ್ಮಪ್ಪನ್ನ ಹಿಂಗ್ ಸಾಯಿಸ್ದ ಇವನು, ಹಾಗಾಗಿ ಇವನ್ ಮಗ ಎಲ್ಲಿದ್ದಾನೆ, ಸುಮ್ನೆ ನಾನೇ ಒಂದು ಕ್ರಿಯೇಟ್ ಮಾಡ್ಕೊಂಡೆ, ಇವ್ನು ಫಾರಿನ್ ಅಲ್ಲಿ ಇರ್ತಾನೆ, ಫಾರಿನ್ ಇಂದ ಬರ್ತಾನೆ, ಅವ್ನು ಬಂದ ತಕ್ಷಣ ನನಗೆ ಒಂದು ವೈಬ್ ಸ್ಟಾರ್ಟ್ ಆಗುತ್ತೆ, ಇವ್ನು ಬಂದ ಅಂತ. ಆಗ ಅಲ್ಲಿಂದ ಹುಡ್ಕೊಂಡು ಹೋಗ್ತೀನಿ, ನೋಡಿದ್ರೆ ಓ ಇವ್ರ ಮಗನ, ನಮ್ಮ ಅಪ್ಪನ್ ಕೊಲೆ ಮಾಡೋನಲ್ಲ ಅವನ ಮಗನ ಇವನು ಅನ್ನೋ ತರದಲ್ಲಿ ಅಲ್ಲಿಂದ ಒಂದು ಈಗಿನ ಒಂದು ಸ್ವಲ್ಪ ಬೇರೆ ಇದ್ರಲ್ಲಿ ಮಾಡ್ಕೊಬಹುದು. ಬಟ್ ನಮ್ಮ ಅಪ್ಪ ತರನೇ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ, ಯಾರ್ದು ಮಾಡಕ್ಕಾಗಲ್ಲ. ಯಾಕಂದ್ರೆ ಒನ್ಸ್ ಅದೇನಂತಾರೆ ಹಿಸ್ಟ್ರಿ ಅಂತ ಅಂದಾಗ ಆಗಲ್ಲ. ಈಗ ಶೋಲೆನ ಮತ್ತೆ ನೀವು ಮಾಡಿ ಅಂದ್ರೆ ಶೋಲೆ ಮಾಡಕ್ ಆಗಲ್ಲ, ಸಾಧ್ಯನೇ ಇಲ್ಲ. ಜಿಪ್ ಕೂಡ ಸರ್, ಈಗ ಅಪ್ಪ ತೆರೆ ಮೇಲೆ ತುಂಬಾ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ನೋಡಿದ ತಕ್ಷಣ ನೋಡೋ ಜನಗಳಿಗೆ ಯಾಕಪ್ಪ ಬಂದ ಅನ್ನೋ ರೀತಿ ಇರ್ತಿತ್ತು. ಅವಾಗ ನಿಮ್ ತಂದೆ ಆಗಿರ್ಬೋದು, ಸುಧೀರ್, ವಜ್ರಮುನಿ, ಇವರೆಲ್ಲ ತೆರೆ ಮೇಲೆ ಬಂದಾಗ ಅದು ಏನೋ ಆಗ್ಬಿಡುತ್ತೆ, ಇಲ್ಲಿ ಏನೋ ಮರ್ಡರ್ ಆಗುತ್ತೆ ಬಿಡಿ ಇಲ್ಲ ಅನ್ನೋ ರೀತಿಯ ವರ್ತನೆಗಳು ಇರ್ತಿದ್ವು. ಅಷ್ಟು ಇಂಪ್ಯಾಕ್ಟ್ ಮಾಡೋರು ಆಕ್ಟಿಂಗ್ ಅಲ್ಲಿ. ರೀಲ್ ಆಯ್ತು, ರಿಯಲ್ ನಲ್ಲಿ ತಂದೆ ಮನೇಲೆಲ್ಲ ಹೇಗಿರ್ತಾ ಇದ್ರು? ಯಾವತ್ತಾದ್ರೂ ಅಪ್ಪನ ಹತ್ರ ಒಡಿಸ್ಕೊಂಡಿದ್ದು ಉಂಟಾ ನೀವು?
ಯಾವ್ದಾರ ವಿಚಾರಕ್ಕೆ? ಒಂದಿನನು ನಮ್ ತಂದೆ ಇರೋವರೆಗೂ ಒಂದಿನ ಹಿಂಗಂದಿಲ್ಲ ನಮ್ಮಪ್ಪ. ಅಮ್ಮನೂ ಅಷ್ಟೇ, ಬರೀ ನಮ್ಮ ಅಜ್ಜಿನೇ. ಅವ್ರು ಗುಡ್ಗಾಜಮ್ಮ ಅಂತ ಇದ್ದಿದ್ದು. ನಮ್ಮ ಇಡೀ ಫ್ಯಾಮಿಲಿಲಿ ಎಲ್ಲರೂ ಗುಡ್ಗಾಜಮ್ಮ ಅನ್ನೋರು. ಆ ರೀತಿ ಗುಡುಗುಡು ನಮ್ ಸ್ಕೂಲ್ಗೆಲ್ಲ ಅವರೇ ಕರ್ಕೊಂಡು ಹೋಗ್ಬಿಡೋರು, ಕರ್ಕೊಂಡ್ಬರೋರು. HMಗೆ ಬಿಡ್ತಿರ್ಲಿಲ್ಲ, HMಗೆನೆ ಆವಾಜ್ ಹಾಕೋರು, ಏನು ಕರ್ಕೊಂಡ್ರೆ ಏನು ಒಂದ್ 5 ನಿಮಿಷ ಲೇಟ್ ಆದ್ರೆ ಏನಾಗುತ್ತೆ ಬಿಡ್ರಿ ಅಂತ. ಈ ರೀತಿ ಇದು. ಆ ರೀತಿ ಇದ್ದಾಗ ನಮ್ಮಪ್ಪ ಬರೀ ಏನಾದ್ರು ತಪ್ಪು ಮಾಡಿದ್ರೆ, ಏಯ್ ಯಾಕ್ರೋ ಅಜ್ಜಿ ಹೇಳ್ತಿದ್ದೆ ತಾನೆ ಕೇಳಲ್ವಾ ಅಂದ್ರೆ ಸಾಕು, ನಾವು ಹತ್ಬಿಡೋದು. ಬರೀ ಅಂದ್ರೆ ಸಾಕು, ಆತರ ಹತ್ಬಿಡೋವು. ಒಂದು ಹೊಡಿತಿರ್ಲಿಲ್ಲ. ನಮ್ಮ ತಾಯಿ ಹತ್ರ ಹೇಳೋರು ಅವಾಗ ನಮ್ಮ ತಾಯಿ ಹೇಳೋರು. ಆಮೇಲೆ ಮಕ್ಳಿಗೆ ನನ್ ಗದ್ರುಬಿಟ್ಟೆ, ಅಯ್ಯೋ ನನ್ಗೆ ಒಂಥರ ಆಗೋಯ್ತು ಅಂದ್ರೆ ಈ ರೀತಿ ಫೀಲ್ ಮಾಡ್ಕೊಳ್ಳೋರು. ಅಯ್ಯೋ ಗದ್ರುಬಿಟ್ಟೆ, ಬೇಜಾರು ಮಾಡ್ಕೊಂಡ್ಬಿಟ್ರೇನೋ, ಈ ರೀತಿ ಸಿಕ್ಕಾಬಟ್ಟೆ ಹೆವಿ ಅಂದ್ರೆ ಹೆವಿ ಸೆಂಟಿಮೆಂಟು. ಟಿವಿ ನೋಡ್ತಾ ಇದ್ರೆ ಏನೋ ಸೆಂಟಿಮೆಂಟ್ ಸೀನ್ ಬಂದ್ರೆ ಹತ್ ಬಿಡೋರು. ಆ ರೀತಿ ಹೆವಿ ಎಮೋಷನ್ ಫೆಲೋ. ಆಮೇಲೆ ಎಲ್ಲೂ ಕೂಡ ನಾವು ನಮ್ದೊಂಥರ ಹಿಂಡಿರೋದು ನಮ್ಮ ರೋಡಲ್ಲಿ ಕ್ರಿಕೆಟ್ ಆಡೋರು. ಕ್ರಿಕೆಟ್ ಗಾಳಿಪಟ ಆ ರೋಡವ್ರು ಬರೋರು, ಈ ರೋಡವ್ರು ಬರೋರು. ಇರೋ ಚಿಕ್ಕ ರೋಡ್ ಅದರಲ್ಲಿ ಬೌಲಿಂಗ್ ಮ್ಯಾಚ್ ಎಲ್ಲ ಆಡ್ತಿದ್ವಿ ನಾವು. ನಮ್ಮಪ್ಪ ಕುತ್ಕೊಂಡು ಬಂದು ನೋಡೋರು. ನಮ್ಮಲ್ಲಿ ಯಾವಾಗ ಏನು ನಾವು ನೀನ್ ಯಾವನೋ ಇವ್ ಜಾತಿ ಏನೋ, ಇವನ್ ಜಾತಿ ಏನೋ, ಈ ಜಾತಿ ಎಂಥದ್ದು ಇಲ್ಲ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಮ್ದು ಯಾವನು ಇಲ್ಲ. ನಾವು ಅವ್ರ ಮನೆಗೆ ಹೋಗಿ ತಿಂತಿದ್ವಿ, ಅವ್ರ ಮನೆಗೆ ಬರೋರು. ಈ ರೀತಿ. ಅದ್ರಲ್ಲಿ ಇರ್ಫಾನ್ ಅಂತ ಒಬ್ಬ ನಮ್ಮ ಫ್ರೆಂಡ್, ಇರ್ಫಾನ್ ಆಜಾರೇ ಅನ್ನೋರು ನಮ್ಮ ತಂದೆ. ಬಲಿ ಅಂಕಲ್ ಏನಾ ಚೆನ್ನಾಗಿ ಮಾಡ್ತೇ ಕಣ, ಬ್ಯಾನಿಂಗು ಸೂಪರ್ ಕಣ, ಈ ರೀತಿ ಅಷ್ಟು ಜೋವಿಯಲ್ ಆಗಿ ಇರೋರು. ಆಮೇಲೆ ಕೆಲವರು ಮನೆ ಕ್ರಾಸ್ ಮಾಡ್ಕೊಂಡು ಹೋಗುವಾಗ ಕೆಲವರು ಈ ಲೇಡೀಸ್ ಅವ್ರು ಇವರೆಲ್ಲ ಬರೋ ಅಂದ್ಬಿಟ್ಟು ಬಿಡಿಸುತ್ತಾ ತರ್ತೀವಿ. ಏನಮ್ಮ ಎದ್ರಕೋಬೇಡಮ್ಮ, ನನ್ ಸಿನಿಮಾದಲ್ಲ ಅಷ್ಟೇ, ಆರಾಮಾಗಿ ಹೋಗಮ್ಮ, ಏನು ಇಲ್ಲಮ್ಮ ಆರಾಮಾಗಿ ಹೋಗಮ್ಮ, ಬಾಯ್ಲಿ ಯಾಕೆ ನಾನ್ ನೋಡೋದೇನು ಕೆಟ್ಟೊಂಥರ ಕಾಣ್ತೀನ ಸಿನಿಮಾದಲ್ಲ. ಅಯ್ಯೋ ಸರ್ ಇಲ್ಲ ಸರ್, ನೋಡಿದ್ರೆ ಹಿಂಗೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಸರ್. ಅಂದ್ರೆ ಅಷ್ಟು ವೆರಿ 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 ಡೌನ್ ಟು ಅರ್ತ್ ಪರ್ಸನ್. ಬೇಗ ಮಿಸ್ ಮಾಡ್ಕೊಂಡೆ ನಮ್ಮ ಡ್ಯಾಡಿನ. ಅದೊಂದು ಬಿಟ್ರೆ ಬಟ್ ಲೈಫ್ದು ಏನೇನು ನಾನು ಇದ್ದಷ್ಟು ದಿನ ನಮ್ಮ ತಂದೆ ಜೊತೆ ಇದ್ದಷ್ಟು ದಿನ ಸ್ಪೆಂಡ್ ಮಾಡಿದಂಥ ಸ್ವೀಟ್ ಮೆಮೊರೀಸ್ ಆಗಲಿ, ಅವರ ಒಂದು ಆದರ್ಶಗಳಾಗಲಿ, ಹೇಗೆ ನಡ್ಕೊತಿದ್ರು, ಹೇಗಿದ್ರು, ಅದು ತುಂಬಾನೇ ಚೆನ್ನಾಗಿ. ಆಮೇಲೆ ಇನ್ನೂ ಒಂದು, ನಮ್ಮ ಮನೆ ಹತ್ರ ಒಬ್ರಿಗೆ ತುಂಬ ಆ್ಯಕ್ಟಿಂಗ್ ಭಾಳ ಆಸೆ. ಒಂದು ಲೇಡಿ, ಅಂಕಲ್ ಪ್ಲೀಸ್ ಅಂಕಲ್ ನಾನು ಆ್ಯಕ್ಟ್ ಮಾಡ್ಬೇಕು ಅಂಕಲ್, ಚಾನ್ಸ್ ಕೊಡ್ಸಿ ಅಂಕಲ್. ಬೇಡಮ್ಮ, ಸಿನಿಮಾ ಬೇಡ, ಸರಿ ಇಲ್ಲಮ್ಮ, ಬೇಡಮ್ಮ. ಇಲ್ಲಂಕ ಅಂದ್ರೆ ತುಂಬಾ ಇಂಡಸ್ಟ್ರಿಗಳಲ್ಲೂ ಇರ್ತವೆ, ಕಾಣೋದೇನೋ ಸಿನಿಮಾ ಒಂದೇ ಕಲರ್ಫುಲ್. ಓ ಸಿನಿಮಾದವ್ರು ಹಿಂಗಂತೆ, ಓ ರಾಜಕೀಯದವ್ರು ಹಿಂಗಂತೆ ಅಂತ ಎಲ್ಲ ಕ್ಷೇತ್ರದಲ್ಲೂ ಇರುತ್ತೆ. ಅದು ಕಾಣಲ್ಲ ಅಷ್ಟೇ, ಬೇಗ ಕಾಣೋದು ಈ ಸಿನಿಮಾ ಒಂದು, ರಾಜಕೀಯ ಒಂದು, ಇವೆರಡು. ಇಲ್ಲಮ್ಮ ನೀನು ಓದ್ತಿದ್ಯಲ್ಲ ಆರಾಮಾಗಿ ಓದು ಅಂದ್ಬಿಟ್ಟು ಅವ್ರ ಅಪ್ಪನ ಕರೆದು ಬುದ್ಧಿ ಹೇಳಿ, ನೋಡಮ್ಮ ಓದ್ಕೊ ಹಿಂಗೆ ಅಂತ ಹೇಳಿ. ಈಗ ನೋಡಿದ್ರೆ ಆರಾಮಾಗಿ ಅವರು ಒಳ್ಳೆ ಮದುವೆ ಆಗಿ ಸೆಟ್ಲ್ ಆಗಿ ಆರಾಮಾಗಿದ್ದಾರೆ. ಅಂದ್ರೆ ಯಾರ್ಯಾರು ಒಳ್ಳೇದ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಕೆಟ್ಟದಂತೂ ಮಾಡಬಾರ್ದು, ಆ ರೀತಿ ಒಂದು ಮನೋಭಾವ ಆಯ್ತು. ನಿಮಗೆ ಕೂಡ ಹಾಗೆ ಬೆಳೆಸಿದಲ್ಲ ಹೇಳಿ. ಏನೋ ಸರ್ ಗೊತ್ತಿಲ್ಲ, ನೀವು ನೋಡ್ತಿದ್ದೀರ ಅಷ್ಟೇ. ಇಷ್ಟು ದಿನಗಳ ಕಾಲ ಏನು ಅಪ್ಪ ಸಿನಿಮಾ ಮಾಡ್ಕೊಂಡ್ ಬಂದ್ರು, ನೀವು ಅಪ್ಪನ ನೋಡ್ಕೊಂಡ್ರಿ. ಯಾವತ್ತಾದ್ರೂ ಅಪ್ಪ ಸಿನಿಮಾ ಸವಾಸ ಸಾಕು ಅನ್ನೋ ಥರದ್ದು ಏನೋ ಮಾತಾಡಿದ್ರ ಆಗ? ಅಂದ್ರೆ ಆ ದಿನಗಳು ಬೇರೆ ಇತ್ತು ಬಿಡಿ, ಈಗ ಇದ್ದಂಗೆ ಇರ್ಲಿಲ್ಲ ಆ ಸಿನಿಮಾಗಳು. ಆಗಿರ್ತಕ್ಕಂಥ ರೆಸ್ಪೆಕ್ಟೇ ಬೇರೆ, ಸಂಭಾವನೆನೇ ಬೇರೆ, ಅವಕಾಶಗಳು ಇರ್ತಾ ಇದ್ವು, ಕೊಡೋ ಗೌರವ ಕೊಡ್ತಾ ಇದ್ರು ಬೇರೆ ರೀತಿ. ಯಾವತ್ತಾದ್ರೂ ಅಪ್ಪ ಮಾತಾಡಿದ್ದುಂಟ ನಿಮ್ಗಳ ಮುಂದೆ ಅಥವಾ ಅಮ್ಮ ಮುಂದೆ? ಇಲ್ಲ, ಆ ಥರ ಅಂಥದ್ದಿಲ್ಲ. ಬಟ್ ಸ್ವಲ್ಪ ಕಷ್ಟ ಅಂತ ಅನ್ನೋರು. ಯಾಕಂದ್ರೆ ಸುತರಾಮ್ ಇದು ಬೇಡನೇ ಅಂತಿರ್ಲಿಲ್ಲ. ಯಾಕಂದ್ರೆ ಅವರು ಕಲೆನ ಅಷ್ಟು ಆರಾಧಿಸಿ ಒಂಥರ ಪೂಜೆ ಮಾಡಿಕೊಂಡು ಬಂದಂಥದ್ದು ಅವರು. ಆ ಟೈಮಲ್ಲಿ ಕಲೆನೇ ಬಂದಾಗ ಅದನ್ನ ಎಲ್ಲೂ ಒದ್ದು
ತಳ್ಳಾಕಿಲ್ಲ. ಆಗ್ಲೂ ಕಷ್ಟಗಳಿದ್ವು. ಕಷ್ಟಗಳೂ ಇದ್ವು. ಅದೇ ರೀತಿ ಎಲ್ಲ ತರನು ನೋಡಿದಾರೆ. ಸ್ಟಾರ್ ಹೋಟ್ಲಾಗ್ಲಿ, ಟಾರ್ ಹೋಟ್ಲಾಗ್ಲಿ, ಪ್ರತಿ ಒಂದ್ ತರದನ್ನು ನೋಡಿದ್ದಾರೆ. ಈಗ ಕೆಲವು ಕಂಪ್ನಿ ಒಳ್ಳೆ ಪೇಮೆಂಟ್ ಕೊಡ್ತಾರೆ, ಇನ್ ಕೆಲವು ಕಂಪ್ನಿ ಬರೀ ಕವರಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ. ಅದು ಯಾರಿಗೂ ಇನ್ನೊಬ್ರು ಅಕ್ಕಪಕ್ಕದವ್ರಿಗೂ ಹೇಳಂಗಿಲ್ಲ. ಅದು ಹೇಳಿದ್ರೆ ಸ್ವಲ್ಪ ಮುಜುಗರ, ಯಾರಿಗೆ ಎಷ್ಟು ಕೊಟ್ರು ಅದು ಹೇಳಂಗಿಲ್ಲ. ಕೆಲವೊಂದು ಇದ್ವು ಆತರ. ಅವಾಗ ಅದೇ ಅಲ್ವಾ ದುಡಿಮೆ, ಅದೇನೂ ಇಲ್ಲ. ಎಷ್ಟು ಬರ್ತೋ ಗೊತ್ತಿಲ್ಲ, ಬಂದು ಮನೇಲಿ ತೆಗೆದ್ರೇನೆ ಗೊತ್ತಾಗೋದು. ಇನ್ ಕೆಲವ್ರು ಬರ್ತಾರೆ, ಅಣ್ಣ ತಗೊಳ್ಳೋಣ ಇಷ್ಟಣ ಅಂದ್ಬಿಟ್ಟು ಮನೆಗೆ ಬರ್ತಾರೆ, ಟಬಾ ಅಂತ ಕೊಡೋರು, ಹಿಂಗೆ ಅನ್ನೋದು. ಆ ತರ ಯಾವತ್ತೂ ಬೇಸರ ಇಲ್ಲ. 10 ರೂಪಾಯಿ ಬಂದ್ರು ದುಡ್ಡು ಮಾಡೋರು, 5 ರೂಪಾಯಿ ಬಂದ್ರು ಓಕೆ ಅನ್ನೋರು, 2 ರೂಪಾಯಿ ಕೊಡ್ತೀವಿ ಸರ್ ಇಷ್ಟೇ ಸರ್ ಅಂದ್ರೂ ಆಯ್ತು ಅಂತ ಮಾಡೋರು. ಆಮೇಲೆ ತುಂಬಾ ಈ ಡ್ರಾಮಾ ಕಂಪನಿಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಡ್ರಾಮಾ ಕಂಪನಿಗಳು ಇದ್ವು. ಅದ್ರಲ್ಲೆಲ್ಲಾನು ಹೋಗಿ ಫ್ರೀ ಇದಾಗಲೂ ಹೋಗಿ ಮಾಡೋರು. ಒಂದೊಂದು ವಾರ ಕ್ಯಾಂಪು ಅಂತ ಇದ್ದಾಗ ಕಂಪ್ನಿ ಡ್ರಾಮಾ ಅದು ಮಾಡೋರು. ಆಮೇಲೆ ಇನ್ ಕೆಲವು ಹಣ ಈ ತರ ಹಿಂಗೆ ನಮ್ದು ಡೌನ್ ಆಗಿ ಹೋಗ್ತಿದೆ, ಬಂದು ಒಂದು ಬೆನಿಫಿಷರಿ ಇದು ಮಾಡ್ಕೊಡಿ ಅನ್ನೋದು. ಆ ಥರನೂ ಭಾಳಷ್ಟು ಮಾಡಿಕೊಟ್ಟಿದ್ದಾರೆ. ಬೇರೆ ಅಂದರೆ ಏನೋ ಅಂತಾರಲ್ಲ, ಇಲ್ಲ ದುಡ್ಡಿಗೆ ಬೇಕು ಇದಕ್ಕೆ ಬೇಕು ಅನ್ನೋ ಥರ ಇದ್ದಿದ್ರೆ ಇಷ್ಟೊತ್ತಿಗೆ ಬೇರೆ ಲೆವೆಲ್ಲೇ ಇರ್ಬೋದಾಗಿತ್ತು. ಆದರೆ ಏನಂದರೆ ಬೇಡ, ಕೊಟ್ಟಷ್ಟು ತಗೊಳ್ಳೋಣ, ಏನು ಕೊಡ್ತಾರೋ ಅವನ ಕೈಲಿ ಏನು ಆಗುತ್ತೋ ಇಲ್ವೋ, ಆತನಿಗೆ ನಾನು ಬೇಕು ಅಂತ ಅನ್ಕೊಂಡು ನನ್ನಲ್ಲಿರೋ ಇದನ್ನು ಕೊಡೋಣ ಇಷ್ಟೇನೆ. ಅದೇ ನನಗೂ ಬಂದಿರೋದು. ಕೆಲವರು ಒಳ್ಳೆ ಪೇಮೆಂಟ್ ಕೊಡೋರು ಇರ್ತಾರೆ, ಇನ್ನೊಂದು ಕೆಲಸ ಸಾರ್ ಇಷ್ಟೇ ಸರ್, ಹೌದಾ ಓಕೆ ಆಯ್ತು ಡನ್ ಇಷ್ಟೇನೆ. ಅವತ್ತಿನ ಕಾಲಕ್ಕೆ ಇದ್ದದ್ದು ಬೆರಳಿಕೆಯ ವಿಲನ್ಗಳು ಮಾತ್ರ. ವಜ್ರಮಣಿ, ತೌದೀಪ್ ಶ್ರೀನಿವಾಸ, ಸುಂದರ್ ಕೃಷ್ಣದಾಸು, ದಿನೇಶ್, ಸುಧೀರ್, ಈ ರೀತಿಯ ವಿಲನ್ ಅನ್ಸದೆ ಇವ್ರು ಇಷ್ಟ. ಎಲ್ರು ಫಸ್ಟ್ ಅವ್ರನ್ನ ಕೇಳ್ರಿ, ಅವ್ರನ್ನ ಬಿಸಿ ಇದಾರೆ ಆ ಮಟ್ಟಕ್ಕೆ ಬಿಸಿ ಇರ್ತಕ್ಕಂಥ ನಟರು ಇದ್ರು ಅಲ್ವಾ ಸರ್? ಅಂತ ಟೈಮಲ್ಲಿ ಎಲ್ಲೋ ಒಂದ್ ಕಡೆಗೆ ಸನ್ಮಾನಗಳು ಅವಮಾನಗಳು ಎಲ್ಲ ಸಹಜ. ಯಾವತ್ತಾದ್ರೂ ಅಪ್ಪ ಈ ತರ ಆಯ್ತು ನನಗೆ ಅವಮಾನ ಅನ್ನೋದು ತರದೇನೋ ಇತ್ತ ಅವಾಗೆಲ್ಲ, ಅಂದ್ರೆ ಸಿನಿಮಾ ವಿಚಾರವಾಗಿ? ಇಲ್ಲ, ಆ ರೀತಿ ಹೇಳ್ಕೊಂತಿರ್ಲಿಲ್ಲ. ಯಾಕಂದ್ರೆ ಮಕ್ಳಿಗೆಲ್ಲರ ಪರಿಣಾಮ ಬೀರುತ್ತೆ, ಎಷ್ಟೇ ಇದ್ರು. ಅದು ಕಷ್ಟ ಇದ್ರೆ ನಮ್ಮಲ್ಲೇ ಇರ್ಲಿ ಅನ್ನೋ ತರದಲ್ಲಿ ಅದು ಎಲ್ಲೂ ಹೇಳ್ತಿರ್ಲಿಲ್ಲ. ನಾನು ಯಾವಾಗ ಇಂಡಸ್ಟ್ರಿಗೆ ಬಂದು ನನ್ನೊಂದು ಕೆಲವು ಕಷ್ಟಗಳು ಅಂತ ಇದ್ದಾಗ ನಾನು ಕೆಲವೊಮ್ಮೆ ಸ್ವಲ್ಪ ಫ್ರಸ್ಟ್ರೇಟ್ ಆದಾಗ ಬೈತೀನಿ. ಆ ಥರ ಇದ್ದಾಗ ನಮ್ಮ ತಾಯಿ ಹೇಳೋರು, ಅಲ್ಲೋ ನಿಮ್ಮಪ್ಪ ಎಲ್ಲೂ ಹೇಳ್ಕೊಂತಿರ್ಲಿಲ್ಲ ಹಿಂಗೆ, ಈ ರೀತಿ ಇದು ಮಾಡೋದು ಕಷ್ಟ ಇದೆಯಾ, ಬರುತ್ತೆ ಮನುಷ್ಯಂಗಲ್ದು ಇನ್ನೇನು, ಹಂಗಂತ ಬ್ಲೇಮ್ ಮಾಡೋದಲ್ಲ. ಆಮೇಲೆ ಅನ್ನಿಸು ಹೌದಾ ಹಿಂಗ, ಯಾಕೆ ನಂಗೆ ಗೊತ್ತಿರ್ಲಿಲ್ವಲ್ಲ ಆರಂಭದಲ್ಲಿ, ಅದನ್ನ ಹೇಳ್ಕೊಡ್ತಿರ್ಲಿಲ್ಲ. ಅದನ್ನೆಲ್ಲ ಹಿಂಗ್ ಮಾಡ್ಬಾರೋ ಅಂತ ಇದನ್ನ ಹೇಳ್ಕೊಡೋ ಅಂತದ್ದಲ್ಲ, ಕೆಲವೊಂದು ನೋಡಿ ಕಲಿಯುವಂಥದ್ದು. ಹಾಗೆ ನಮ್ಮ ತಾಯಿ ಹೇಳಿದಾಗ ಆಮೇಲೆ ಗೊತ್ತಾಗೋದು, ಓ ಹಿಂಗಿದ್ರ ಅಪ್ಪ, ಓ ಸರಿ 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 ಅಂದ್ಬಿಟ್ಟು ಆವಾಗ ಹೌದಾ ಎಷ್ಟೇ ಬಂದ್ರು ತಾಳ್ಮೆಯಿಂದ ಆಯಿತು, ಬರುತ್ತಾ ಕೆಲಸ ಬಂದಾಗ ಮಾಡೋಣ, ಇಲ್ವಾ ಓಕೆ ಇದ್ದಾಗ ಬಿರಿಯಾನಿ ತಿನ್ನೋಣ, ಇಲ್ಲ ಅಂದ್ರೆ ಚಿತ್ರಾನ್ನ ತಿನ್ನೋಣ ಅನ್ಕೊಂಡು ಇರೋಣ ಅಂತ ಅಷ್ಟೇ. ಓಕೆ ಸರ್, ಈಗ ನಾನು ಹೇಳಿದಂಗೆ ಕಪ್ಪು ಬಿಳುಪು ಸಿನಿಮಾದಿಂದ ಹಿಡಿದು ಈಸ್ಟ್ಮನ್ ಕಲರ್ವರೆಗೂ ಅಪ್ಪ ಆ್ಯಕ್ಟ್ ಮಾಡ್ಕೊಂಬಂದರು, ಒಂದು ಲೆವೆಲ್ಗೆ ಹೆಸರು ಕೂಡ ಮಾಡಿದಂಥರು. ಎಲ್ಲೋ ಒಂದು ಕಡೆಗೆ ಅಪ್ಪನಿಗೆ ಸಿಗಬೇಕಾದಂಥ ಮನ್ನಣೆ ಗೌರವ ಈಗಲೂ ಸಿಗಲಿಲ್ಲ, ಸರ್ಕಾರ ಅವ್ರನ್ನ ಗುರುಸ್ಲಿಲ್ಲ ಅನ್ನೋ ಸಣ್ಣ ಅಳುಕು ನೋವೇನಾದ್ರೂ ನಿಮಗಿದೆಯಾ, ಅಥವಾ ಅಪ್ಪಗಿತ್ತ? ಅಪ್ಪಗಿತ್ತೇನೋ ಗೊತ್ತಿಲ್ಲ, ಬಟ್ ಅಪ್ಪನ ಜೊತೆ ಇದ್ದಂತ ಕೆಲವು ಸ್ನೇಹಿತರು, ಈಗಲೂ ಕೆಲವು ಸ್ನೇಹಿತರು ಇರೋರಲ್ಲಿ ಅದು ಹೇಳ್ತಾರೆ, ಏಯ್ ನಿಮ್ಮ ಅಪ್ಪಂಗೆ ಬರ್ಬೇಕಿತ್ತು ಕಣ, ಅರ್ಸಣ್ಣಂಗೆ ಬರ್ಬೇಕಿತ್ತು, ಹಂಗೆ ಹಿಂಗೆ ಅಂತ. ಆಮೇಲೆ ಕೆಲವೊಂದಿದೆ ಅದು ಆಫ್ ದಿ ರೆಕಾರ್ಡ್, ಅದು ರಾಜಕೀಯ ಇತ್ತು ಬೇಡ, ಕೆಲವೊಂದು ಹೇಳ್ಬಿಟ್ರೆ ಕಾಂಟ್ರವರ್ಸಿ ಆಗೋಗುತ್ತೆ ಅಂತ. ಹಿರಿಯ ನಟರು ಅವಾರ್ಡ್ ಬಂದಂತದ್ದು, ನಮ್ಮ ತಂದೆಗೆ ನ್ಯಾಷನಲ್ ಅವಾರ್ಡ್ ಬಂದಂತ ಸಂದರ್ಭದಲ್ಲಿ ಬಂದು ಕೈ ತಪ್ಪಿ ಬೇರೆಯವ್ರಿಗೋಗಿ, ಅದು ಯಾರಿಂದ ಅನ್ನೋದನ್ನು ತುಂಬಾ ಜನಕ್ಕೆ ಗೊತ್ತಿದೆ, ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವ್ರು ಗೊತ್ತಿದೆ. ಬಟ್ ಈಗ ಅದನ್ನ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಓ ಏನು ಇವನು ಹೇಳ್ಬಿಟ್ಟ, ಇವನು ಗೊತ್ತಾ ಅಂತ ನನ್ನ ಮೇಲೆ ಸುಮ್ಮನೆ ಮತ್ತೆ ಹಾಕ್ತಾರೆ ಟ್ರೋಲು ಅಥವಾ ಕಮೆಂಟ್. ಕೆಲವ್ರು ಇರ್ತಾರಲ್ಲ ಈ ಸುಮ್ಮನೆ ಅಂತಾನೆ, ಅದ್ ಬರೀ ಅವ್ರು ಕಮೆಂಟ್ ಮಾಡೋದಕ್ಕೆ ಅಷ್ಟೇ ಲಾಯಕು, ಇನ್ನೇನಕ್ಕೂ ಯೂಸ್ ಇಲ್ಲ ಅವರು, ಆ ತರ ಇರುತ್ತೆ.
ವೈಯಕ್ತಿಕವಾಗಿ ನಿಮ್ಗೂ ಅನ್ಸಿದೆ ಅಪ್ಪನಿಗೆ ಮನ್ನಣೆ ಸಿಗ್ಬೇಕಾಗಿದ್ದು ಸಿಕ್ಕಿಲ್ಲ ಅಂತ. ಖಂಡಿತ, ಯಾಕಂದ್ರೆ ಅವ್ರ ಜರ್ನಿ ನೋಡಿದ್ರೆ ಹೌದು ಬೇಕಿತ್ತು ಅವ್ರಿಗೆ. ಹೌದು ಡೆಫಿನೆಟ್ಲಿ ಎಲ್ಲೋ ನೋವಿದೆ ಅದು. ತುಂಬಾನೇ ಇದೆ. ಆಮೇಲೆ ಅವಾಗಿನ ಸಾಧನೆ ಎಂತದ್ದು ಸರ್. ಹೌದು ಹೌದು ಅವರು ನಾಟ್ ಓನ್ಲಿ ಎನ್ ಆರ್ಟಿಸ್ಟ್, ಹೌದು ಹ್ಯೂಮನ್, ಇಂಡಸ್ಟ್ರಿಗೆ ಒಂದು ಕೊಡುಗೆ. ಹೌದು ಸಂಗ್ಯಾಬಾಳಿ ಅಂತ ಒಂದು ನಾಟಕನ ಸಿನಿಮಾ ಮುಖಾಂತರ ತಂದು ಹೆಸರಂತಾಗಿ ನ್ಯಾಷನಲ್ ಅವಾರ್ಡ್ ಬಂದಂತದ್ದು ಚಿತ್ರಗಳು. ಆ ರೀತಿ ಮಾಡಿ ಎಲ್ಲೋ ಒಂದ್ ಕಡೆ ಸಿಗ್ಲಿಲ್ಲ ಅಂದ್ರೆ ಅದೊಂದು ನೋವು ಹಾಗೆ ಆಗುತ್ತೆ. ಆಮೇಲೆ ಒಂದ್ಸರಿ ನಮ್ಮ ಏರಿಯಾದಲ್ಲೂ ಅಷ್ಟೇ, ಒಂದು ಕೆಲವು ವರ್ಷಗಳ ಹಿಂದೆ ನಮ್ಮ ಏರಿಯಾ ಮೇಯರ್ ಅವರು ಈ ತರ ನಮ್ಮ ತಂದೆ ಅಭಿಮಾನ ಅವರು ತುಂಬಾ, ಆ ರೋಡ್ಗೆ ಸುಂದರ ಕೃಷ್ಣ ಅರಸ್ ರೋಡ್ ಅಂದ್ಬಿಟ್ಟು ಅದನ್ನ ಹಾಕೋಣ ಅಂತಾನು ಎಲ್ಲ ಬೋರ್ಡ್ನು ರೆಡಿ ಮಾಡಿ ಎಲ್ಲಾನು ರೆಡಿ ಮಾಡಿದ್ರು. ನಮ್ಮ ಮನೆ ಹತ್ರ ಕೆಲವರು ಮಾಮೂಲಿ ಇರ್ತಾರಲ್ಲ, ಏನಂತಾರೆ ಈ ಹಿತಶತ್ರುಗಳು ಅಂತ, ಅವರು ಇಲ್ಲೋ ಇಲ್ಲಿ ಹಾಕೋಂಗ್ ಇಲ್ಲೋ ಹಿಂಗ ಹಾಕೋಂಗ. ಎಷ್ಟೋ ಜನ ಹೇಳಿದ್ರು ಏನು ಇಂಥ ನಟ ಯಾಕೆ ಅನ್ನೋ. ಮೇಯರೇ ಬಂದ್ಬಿಟ್ಟು, ಅಂದ್ರೆ ಮಾಜಿ ಮೇಯರ್ ಅವಾಗ ಕಾರ್ಪೊರೇಟರ್ ಆಗಿದ್ರು, ಕಾರ್ಪೊರೇಟರಿಂದ ಮೇಯರ್ ಆಗಿದ್ರು ಅವರು. ಇಲ್ಲ ನಮ್ಮ ಹರ್ಷಣ್ಣ ನಮ್ಮ ಅಣ್ಣ ಅವರು ಈ ಥರ ಹಿಂಗಾಗ ಬೇಡ ಅಂತೇಳಿ ಅದನ್ನು ಹಾಕ್ಸ್ದೆ ಅಂತ ಹೋದ್ರು. ಅಂದ್ರೆ ಆ ರೀತಿ ಮನೋಭಾವ ಯಾಕೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಮಕ್ಳು ನಮ್ಮ ಜೊತೆ ಆಟಾಡಿದ್ದಾರೆ ಅಲ್ವಾ, ನಮ್ಮ ಮನೆಗೆ ಬಂದಿದ್ದಾರೆ, ಆಟಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಅಂತ ಒಂದು ಕೆಟ್ಟ ಮನಸ್ಥಿತಿ ಯಾಕೆ ನಮ್ಮ ಸಮಾಜದಲ್ಲಿ ಕೆಲವರು ಕೊಟ್ಟಿದ್ದಾರೆ ಭಗವಂತ ಅನ್ನೋ ತರ ಅನ್ಸುತ್ತೆ. ಇರ್ಲಿ, ಏನ್ ಮಾಡಕ್ಕಾಗಲ್ಲ, ಓಕೆ ಗೋಸಾನ್. ಅಲ್ಲಿ ಹಾಕಿದ ಮಾತ್ರಕ್ಕೆ ನಮ್ಮ ಅಪ್ಪನ ಹೆಸರು ಇದೆ ಅಂತನಾ? ಬೇಡ, ನಮ್ಮ ಅಪ್ಪನ ಹೆಸರು ಯಾವತ್ತೂ ಇಲ್ಲಿದೆ ಅಜರಾಮರ ಅದು ಅಲ್ವಾ. ಅವ್ರ ಹೆಸರು ಯಾವಾಗ್ಲೂ ಇರ್ತದೆ, ಇಂಡಸ್ಟ್ರಿ ಇರೋವರೆಗೂ ನಿಮ್ ತಂದೆ ಹೆಸರು ಇದ್ದೇ ಇರುತ್ತೆ. ಓಕೆ, ನಾಗೇಂದ್ರ ಅರಸ್ ಅವರಿಗೆ ಇಷ್ಟೊಂದು ಸಿನಿಮಾ ಮಾಡಿದ್ರು. ಎಲ್ಲಾದ್ರೂ ಸಿನಿಮಾ ಮಾಡಿ ಆದ್ಮೇಲೆ ನನಗೆ ಈ ತರದ ಅವಮಾನ ಆಯ್ತು, ಅಪ್ಪ ಇದು ಬೇಡ ಸವಾಸ, ಯಾಕಾರು ಬಂದು ಇಲ್ಲಿಗೆ ಅಂತ ಯಾವತ್ತಾದ್ರೂ ಅನ್ಸಿದ್ದು ಉಂಟಾ ಸರ್? ಅವಮಾನ ಸನ್ಮಾನ ಅದು ಕ್ವೈಟ್ ಕಾಮನ್, ಆಗ್ತಾನೆ ಇರುತ್ತೆ. ಬಟ್ ಅವಮಾನ ಆಯ್ತು ಅಂತ ಅಂದ್ ಮಾತ್ರಕ್ಕೆ ನಾವು ಬಿಟ್ಟು ಬಂದ್ಬಿಡ್ಬಾರ್ದು. ಯಾಕಂದ್ರೆ ಸನ್ಮಾನನೂ ಆಗಿದೆಯಲ್ಲ, ಅದನ್ನು ತೋರಿಸಿದ್ದಾರೆ. ಅವಮಾನ ಯಾಕಾಯ್ತು, ಯಾರಿಂದ ಆಯ್ತು, ಅದನ್ನು ನಾವು ನೋಡ್ಬೇಕಾಗುತ್ತೆ. ನಮ್ಮಿಂದ ನಾವೇನೆ ಸ್ವಯಂಕೃತ ಅಪರಾಧ ಮಾಡ್ಕೊಂಡ್ವಾ, ಈ ರೀತಿ ಒಂದು ಸಿನಿಮಾ ಮಾಡಿ ಬೇಕಿತ್ತ ನನಗೆ ಅನ್ನೋ ಥರನೂ ಕೆಲವೊಂದು ಆಗ್ತವೆ. ಕೆಲವೊಂದು ಆಮೇಲೆ ಅನ್ಸುತ್ತೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತಾನು ಕೂಡ. ಆ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ ನಾನು ಅಂದ್ರೆ ನಮ್ಮ ಸಂಸಾರ ಸಾಗ್ಸೋದು ಹೇಗೆ? ಸುಮ್ಮನೆ ಇದ್ಬಿಟ್ರೆ ಹೇಗೆ? ಮತ್ತೆ ಕ್ವಶನ್ ಮಾರ್ಕ್ ಬರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಮಾಡ್ತೀವಿ. ಕೆಲವೊಂದು ಎಲ್ಲಾನು ಅದ್ಭುತ ಅಲ್ಲ ಸರ್. ಆ ತರ ಇದ್ದಿದ್ರೆ ಎಲ್ರೂ ದೇವರಾಗ್ಬಿಟ್ಟಿರೋರು, ಎಲ್ಲರೂ ದೇವರಾಗ್ಬಿಟ್ಟಿರೋರು. ಆವಾಗ ಅಲ್ಲಿ ನಾನು ಒಂದು ಬೇರೆ ಡಿಸಿಷನ್ ತಗೊಂತೀನಿ. ಏನು? ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ನಾನ್ ಮಾಡಿಲ್ಲ ಅಂದ್ರೆ ಇನ್ನೊಬ್ಬ ಯಾರೋ ಮಾಡ್ತಾನೆ. ಅಂತದ್ರಲ್ಲಿ ನಾನು ಆ ಕೆಲಸ ಮಾಡಿದಾಗ ಆಮೇಲೆ ಬೇರೆ ಟೀಕೆಗಳು, ಇವನು ಇದು ಮಾಡ್ಬಿಟ್ಟ, ಇವನು ಈ ಸಿನಿಮಾ ಮಾಡ್ದ, ಇದನ್ನ ಇವ್ನು ದುಡ್ಡು ಹೊಡಿಯೋಕೆ ಮಾಡಿರೋದು, ಇದು ಮಾಮೂಲಿ, ಅದು ಬಂದೇ ಬರುತ್ತೆ, ಕ್ವೈಟ್ ಕಾಮನ್ ಅದು ಬರೋದು. ಹಾಗಾಗಿ ಹಾಕೊಳ್ಳೋದು, ಬಿಟ್ಬಿಡೋದು, ನಮ್ ಕೆಲಸ ಏನಿದೆ ಮಾಡೋದು, ಈ ತರ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸರ್, ಅಷ್ಟೇನೆ. ಅದೇ ನೀವು ಇಬ್ರು ಸೂಪರ್ ಸ್ಟಾರ್ಗಳು ಇರುವಂತ ಸಿನಿಮಾಗಳಲ್ಲಿ ಕೆಲಸ ಮಾಡಿದವರು. ಅಂದ್ರೆ ಒಂದು ಮೆಜೆಸ್ಟಿಕ್ ಸಿನಿಮಾ ಮಾಡಿದ್ರಿ, ದರ್ಶನ್ ಸೂಪರ್ ಸ್ಟಾರ್ ಆಗಿ ಒಂದು ಲೆವೆಲ್ಗೆ ಇದ್ದಂಥವ್ರು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಬಾಕ್ಸ್ ಆಫ್ ಸುಲ್ತಾನ್, ಡಿ ಬಾಸ್ ಎಲ್ಲ ಕರಿತಾ ಇದ್ದಾರೆ, ದೊಡ್ಡ ಫ್ಯಾನ್ ಬೆಲ್ಟ್ ಇದೆ. ಇನ್ನೊಂದು ಬಂದ್ರೆ ರಾಕಿ ಬಾಯ್, ನಮ್ಮ ಯಶ್ನ ನೀವು ನಿರ್ದೇಶನ ಮಾಡಿದವರು. ಸೊ ಯಶ್ ಆರಂಭದಲ್ಲಿ ನಿಮ್ಮ ನಿರ್ದೇಶನದಲ್ಲಿ ಬಂದಾಗ ಯಶ್ ನಡೆ ನೋಡಿ ಎಲ್ಲ ಹೇಗಿತ್ತು, ಹೆಂಗೆ ವರ್ತನೆ ಮಾಡ್ತಿದ್ರು ಆವಾಗ? ಆಗ ರಿಯಲಿ ಜೆಮ್ ಆಫ್ ಎ ಪರ್ಸನ್, ಈಗಲೂ ಜೆಮ್ಮೆನೆ ಅಲ್ವಾ. ಆವಾಗ ತುಡಿತಾ ಇತ್ತು, ಮಾಡ್ಬೇಕು ಒಳ್ಳೇದು ಅಂತ. ಇನ್ಫ್ಯಾಕ್ಟ್ ಹೀರೋ ಬೇರೆನೆ ಇದ್ದಿದ್ದು ರಾಕಿಗೆ ಫಸ್ಟ್. ಅದಾದ್ಮೇಲೆ ನಾನೊಂದು ಏನೋ ಒಂದು ಚಾಲೆಂಜಿಂಗ್ ಅಂತ ಮಾಡಿ ಯಶ್ನ ಆ ಪಾತ್ರಕ್ಕೆ ಹಾಕೊಂಡಿದ್ದು. ಆಮೇಲೆ ಅದ್ರಾಗಿನ ಮಗ್ಗಿನ ಮನಸ್ಸು ಅಂತ ಅದರಲ್ಲಿ ಒಂದು ಸೆಕೆಂಡ್ ಹಾಫ್ ಬರುವಂತ ಕ್ಯಾರೆಕ್ಟರ್, ಏನು ಸೆಕೆಂಡ್ ಹಾಫ್ ಬಂದು ಒಂದು ಒಳ್ಳೆ ಸಾಂಗ್ ಎಲ್ಲ ಬಂತು.
ಫುಲ್ ಫ್ಲೆಜ್ ಹೀರೋ ಅಂತ ಬಂದಾಗ ಫುಲ್ ಫ್ಲೆಜ್ ಹೀರೋ, ಸೋಲೋ ಹೀರೋ ಅಂತ ಈ ರಾಕಿ ಮುಖಾಂತರ ಪರಿಚಯ ಆದಂಥ ಹುಡುಗ ಯಶ್. ಅಲ್ಲಿಂದ ಟೋಟಲಿ ಒಂದು ಏನಾಯ್ತು, ಆ ಟೈಮಲ್ಲೂ ಒಂದು ಹೊಸ ಥರ ಏನೋ ವಿಷಯ ಬೇಕಿತ್ತು ಇಂಡಸ್ಟ್ರಿಗೇನು. ಆಮೇಲೆ ಒಂದು ಹುಡುಗ ಬೇಕಿತ್ತು, ಎಲ್ಲ ಥರ ಇರಬೇಕಿತ್ತು ಅಂದ್ಬಿಟ್ಟು ಎ ಕ್ಲೀನ್ ಪ್ಯಾಕ್ ಆಫ್ ಎಂಟರ್ಟೈನ್ಮೆಂಟ್ ರಾಕಿ ಅನ್ನೋದು ಸಿಕ್ತು. ಅಂದರೆ ಒಬ್ಬ ನಟನಿಗೆ ಏನೇನು ಬೇಕು, ಆ್ಯಕ್ಟಿಂಗು, ಆಮೇಲೆ ಡ್ಯಾನ್ಸು, ಫೈಟು, ಎಲ್ಲ ಅಷ್ಟು ಸಿನಿಮಾ ಒಂದು ಪ್ಯಾಕೇಜ್ ಇದರಲ್ಲಿ ರಾಕಿಯಲ್ಲಿ ಸಿಕ್ತು. ನೋಡಿದ್ರು, ವಾವ್ ಏನು ಡ್ಯಾನ್ಸರು, ಏನು ಆ್ಯಕ್ಟ್ ಮಾಡ್ತಾನೆ, ವಾವ್ ನಮ್ಮ ಮುಂದೆ ಏನು ಫೈಟ್ ಮಾಡ್ತಾನೆ, ಈ ರೀತಿ ಟೋಟಲ್ ಪ್ಯಾಕೇಜ್ ಸಿಕ್ಬಿಡ್ತು. ಅದು ಸಿನಿಮಾನು ಹಂಗೆ ಒಂದು ರೀತಿ ಪ್ಲಸ್ ಆಯ್ತು. ಸಾಂಗ್ ಬಂತು, ಒಳ್ಳೆ ಹೆಸರಾಯ್ತು. ಇವತ್ತಿಗೂ ಹೌದು. ಯಶ್ ನಿಮ್ ಬಗ್ಗೆ ಹೇಳಿದ್ದು, ನೀವು ಯಶ್ ಬಗ್ಗೆ ಹೇಳಿದ್ದು, ಅದು ಬಹಳನೇ. ಆಮೇಲೆ ತುಂಬಾ ಸುಮ್ಮನೆ ಅವನು ಏನೋ ಯಶ್ ಪ್ರೆಸೆನ್ಸ್ ಅಲ್ಲಾಗ್ಲಿ ಅಥವಾ ಅವನು ಪ್ರೆಸೆನ್ಸ್ ಇಲ್ದಿರೋ ಟೈಮಲ್ಲೂ ಮಾತಾಡುವಂಥದ್ದಲ್ಲ. ಅದು ಡೆಡಿಕೇಶನ್ ಆ ಥರ ಇತ್ತು, ಈಗಲೂ ಇದೆ, ಇನ್ನೂ ಇದೆ. ಆ ರೀತಿ ಒಂದಷ್ಟು ಈಗಿರೋ ಕೆಲವು ಹೀರೋಗಳು ಆ ಡೆಡಿಕೇಶನ್ ಇಟ್ರೆ ಸರ್ ನಿಜವಾಗ್ಲೂ ಅವ್ರ ಗೋಲ್ ರೀಚ್ ಮಾಡ್ಬೋದು. ಒಂದಿಷ್ಟು ಜನ ಹೀರೋಗಳಾದ್ರೂ ಸಿಗ್ತಾರೆ. ಇಲ್ಲೇನಾಗುತ್ತೆ, ಹೀರೋ ಅಂದ ತಕ್ಷಣ ನಿಂಗೆ ಎದೆ ಹೋಗ್ಬಿಡುತ್ತೆ. ಅಕ್ಕಪಕ್ಕದಲ್ಲಿ ಒಂದಷ್ಟು ಜನಗಳು ಬರ್ತಾರೆ. ಆಮೇಲೆ ಆಯ್ಕೆ ಮಾಡ್ಕೊಳ್ಳೋದು ನಮ್ಮಲ್ಲೇ ಇರುತ್ತೆ. ಜನ ಯಾರು ಬರ್ತಾರೆ ಅವ್ರನ್ನ ಅಣ್ಣ 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 ಅಂತ ಬಂದು ಈ ರೀತಿ ಡೌನ್ ಮಾಡೋರನ್ನ ಸೈಡ್ಗೆ ಇಟ್ಟು ಕರೆಕ್ಟಾಗಿ ಹಾಟ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ಇಲ್ಲ ನೀನು ಏರ್ದಾಗ ನೀನು ಏರ್ತಿದ್ಯಾ ಕಡಿಮೆ ಆಗು ಅಂತ, ಫುಲ್ಲು ಕುಗ್ದಾಗ ನೀನು ಕುಗ್ತಾ ಇದೆಯಾ ಬೇಡ ನಾವು ಎತ್ತುತ್ತೀವಿ, ಈ ರೀತಿ ಇರುವಂಥವ್ರು ಇರಬೇಕು. ಅದು ಬಿಟ್ಟು ಬರೀ ಜಿಂಚಕ್ ಮಾಡ್ಕೊಂಡಿದ್ರೆ ಕಷ್ಟ. ಹಾಗಾಗಿ ಈಗ ಕೆಲವು ಬರೋ ಹೀರೋಗಳಿಗೆ ನಿಜವಾಗ್ಲೂ ಒಂದು ಒಳ್ಳೆ ಲೆಸನ್ ಅಂತ ಹೇಳ್ಬೋದು. ಅಂದರೆ ಯಶೇ ಆಗಲಿ, ಯಾರೇ ಒಂದು ಸೂಪರ್ ಸ್ಟಾರ್ಗಳು ಅವರು ಪಟ್ಟಂಥ ಕಷ್ಟಗಳು ನೋಡಬೇಕು. ಅವರು ಹೇಗೆ ಅವ್ರ ಲೆವೆಲ್ ಹತ್ಕೊಂಡು ಬಂದಿದ್ದು ಅದನ್ನ ಕಲಿಬೇಕು ಅಂತ ಅಷ್ಟೇ. ಓಕೆ, ನೀವು ಯಾವ ಗಳಿಗೆಯಲ್ಲಿ ರಾಕಿ ಅಂತ ಸಿನಿಮಾ ಮಾಡಿದ್ರು, ಟೈಟಲ್ ಇಟ್ಟು ರಾಕಿ ಬಾಯ್ ಅದ್ರಲ್ಲಿ ಹೇಳಿದ್ದೆ ಯಶ್ಗುನು, ಅಪ್ಪೇ ನೋಡು ನಿನ್ಗೆ ಇದ್ರಲ್ಲಿ ರಾಕಿಂಗ್ ಸ್ಟಾರ್ ಅಂತ ಬರುತ್ತೆ ನೋಡು ಅಂದೆ. ಇಲ್ಲ ನೀವು ಏನ್ ಸುಮ್ಮನಿರಪ್ಪೇ, ನಾನು ಒಂದೊಂದ್ಸರಿ ಹೇಳೋದೆಲ್ಲ ಕರೆಕ್ಟೇ ಆಗುತ್ತೆ. ನಾನು ಇಲ್ಲಿಂದ ಹೇಳ್ತೀನಿ, ಇಲ್ಲಿಂದ ಹೇಳು ಅಂತನಲ್ಲ. ನನ್ಗೆ ಯಾವನು ಬಕೆಟ್ ಹಿಡಿಯೋದು ಬೇಕಾಗಿಲ್ಲ, ಅಥವಾ ನೀನು ಹಿಂಗ್ ಅಂದ್ಬಿಟ್ಟು ನಿನ್ಗೂ ಏನು ನಾನು ಪ್ರೈಸ್ ಮಾಡ್ತಿಲ್ಲ. ಇರೋದನ್ನ ಹೇಳ್ತೀನಿ, ಚೆನ್ನಾಗಿದೆ ಅಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ. ಹಾಗಾಗಿ ನಾನು ನಿಷ್ಠುರಾಗದೆ ಜಾಸ್ತಿ. ನಾನು ಒಂಥರ ನೇರವಾದಿ ನಿಷ್ಠುರವಾದಿ. ನಾನು ಆ ರೀತಿ ನೇರವಾಗಿ ಹೇಳ್ತೀನಿ. ನಂಗೆ ಯಾರ್ದು ಸ್ಪೂನು ಚಮಚ ಹಿಡಿಯೋದು ಬೇಕಾಗಿಲ್ಲಪ್ಪ, ಹಿಂಗಾಗುತ್ತೆ ನೋಡು. ಹೌದು ಜಿ ಥ್ಯಾಂಕ್ಸ್ ಅಂತ ನೋಡಿದೆ, ಆಯ್ತು ಅಷ್ಟೇ. ನೋಡ್ತಿದ್ದೆ ಅದು ಹೇಳೋದಕ್ಕೂ ಹಂಗೆ ಆಯ್ತು. ಅದೇ ರೀತಿ ಅವ್ನು ಕಷ್ಟಪಟ್ಟಿದ್ದಾನೆ. ಆ ಬಾಂಡಿಂಗ್ ಎಲ್ಲ ಎಷ್ಟು ಜೊತೆಗೆ ನಿಮ್ಮ ಬಾಂಧವ್ಯ ಸಿಕ್ಕಾಗ ಮಾತಾಡೋದು ಏನಾದ್ರು ಇದೆಯಾ? ಈಗ ಎಲ್ಲಿ ಸಿಗಲ್ವಲ್ಲ ಈಗ. ಒಂದು ಪ್ರಾಡಕ್ಟ್ ನಮ್ ಕಡೆಯಿಂದ ಬಂದಿದ್ದು ನಮ್ಗೆ ಖುಷಿ ಇದ್ದೇ ಇರುತ್ತಲ್ವ, ಯಾವ್ದೋ ಒಬ್ಬ ಡೈರೆಕ್ಟರ್ಗೆ. ಅದು ಗೊತ್ತಾಗಲ್ಲ ನೋಡಿ, ಒಂದು ಕೈಗುಣನೋ ಅಥವಾ ಟೈಮು ಗೊತ್ತಿಲ್ಲ ಅಷ್ಟೇನೆ ಅಲ್ವಾ. ಟೈಮೂ ಆಗುತ್ತೆ, ಎಲ್ಲ ಪ್ರಯತ್ನನೂ ಆಗುತ್ತೆ, ಬರೀ ಒಂದೇ ಇದ್ರೂ ಆಗೋದಿಲ್ಲ. ಬಹುಶಃ ಇಂಡಸ್ಟ್ರಿ ನಂಬದು ಒಂದು ತಾಳ್ಮೆ, ಒಂದು ಅದೃಷ್ಟ ಅಂತ. ಡೆಫಿನೆಟ್ಲಿ. ಹೌದಾ? ಪಕ್ಕ ನಿಮ್ಮ ಕಣ್ಮುಂದೆನೆ ಇದೆ. ಓಕೆ ಸರ್, ಎಲ್ಲ ಆಯ್ತು. ಆಗ ನವಗ್ರಹ ಮಾಡಿದ್ರಲ್ಲ, ಎಲ್ಲ ವಿಲನ್ಗಳು ಮಕ್ಕಳೇ ಸೇರ್ಕೊಂಡ್ರೆ ಅಲ್ವಾ. ಈಗ ಅವಾಗ ಒಬ್ರಿಗೊಬ್ರು ಮುಖ ನೋಡಿದಾಗ ಒಂದು ದಿನೇಶ್ ಮಗ, ಯಾರು ಕೀರ್ತಿರಾಜ್ ಮಗ, ಇಲ್ಲಿ ಪ್ರಭಾಕರ್ ಮಗ ಅಂದಾಗ ಅದಕ್ಕೂ ಮೊದ್ಲು ಏನಾದ್ರು ಫ್ರೆಂಡ್ಶಿಪ್ ಇತ್ತ? ಯಾಕಂದ್ರೆ ನೀವು ಆಲ್ರೆಡಿ ದಿನಕರು ಮತ್ತೆ ದರ್ಶನ್ ಫ್ರೆಂಡ್, ನವಗ್ರಹ ಬಂದಾಗ ಇವರೆಲ್ಲ ಹೊಸ ಫ್ರೆಂಡ್ಸ್. ಅವಾಗೆಲ್ಲ ಹೇಗೆ ಇತ್ತು, ಏನು? ಹಾಗಾಗಿ ನಂದ ತರುಣ ಎಲ್ಲ ಪರಿಚಯ ಇತ್ತು. ಮೆಜೆಸ್ಟಿಕ್ ಟೈಮಲ್ಲೇನೆ ತರುಣ ಎಲ್ಲ ಜೊತೆಗಿದ್ರು, ಪರಿಚಯ ಇದ್ದ. ಆಮೇಲೆ ನಮ್ಮ ಫ್ರೆಂಡೇನೆ ಒಂದು ಸಿನಿಮಾನು ಕೂಡ ತರುಣ್ದು ಮಾಡಿದ್ದ. ಹಾಗಾಗಿ ನಮ್ಮ ಮನೆಗೂ ಹತ್ರನೇ ಇರೋದು, ಶಂಕರ್ ಮಠ ನಮ್ದು ಈ ಕಡೆ ನವರಂಗು.
ಸಿಗ್ತಾ ಇದ್ವಿ, ಮೀಟ್ ಆಗ್ತಿದ್ವಿ ಮಾಮೂಲಿ. ಈ ಸಿನಿಮಾ ಅಂತ ನವಗ್ರಹ ಅಂತ ಆದಾಗ ಇನ್ನೂ ಜಾಸ್ತಿ ಬಾಂಡಿಂಗ್ ಆಯ್ತು. ಹಾ. ಅಲ್ಲಿ ಪರಿಚಯ ಆಗಿದ್ದು ಅಂತಂದ್ರೆ ಮರಿ ಟೈಗರು, ವಿನೋದ್ ಪ್ರಭಾಕರ್, ಧರ್ಮಕೀರ್ತಿರಾಜು. ಅಲ್ಲಿವರೆಗೂ ಪರಿಚಯ ಇಲ್ಲ. ಗಿರಿ ದಿನೇಶ್ ಅವ್ರ ಮಗನ ನಮ್ದು ರಾಮಂದ್ರ ಹತ್ರ ಸ್ಟುಡಿಯೋ ಇತ್ತು ನಮ್ದು. ನಮ್ಮ ಮನೆಯಿಂದ ರಾಮಂದ್ರಕ್ಕೆ ಹೋಗುವಾಗ ಓಲ್ಡ್ ಪೊಲೀಸ್ ಸ್ಟೇಷನ್ ಮೇಲೆ ಹೋಗ್ಬೇಕು. ಅಲ್ಲಿ ಅವ್ರ ಅಣ್ಣನ ಒಂದ್ಸರಿ ನೋಡಿದ್ದೆ. ಅಂದ್ರೆ ಅವ್ರ ದಿನೇಶ್ ಅವರ ಮನೆ ಇಲ್ಲೇ ಇತ್ತು, ಮತ್ತಿಕೆರೆಲ್ಲೇನೋ ಫಸ್ಟ್ ಇತ್ತು. ಅವ್ರ ಅಕ್ಕನ ಮನೆನೋ ಏನೋ ಇತ್ತು, ಅಕ್ಕವನೋ ಚಿಕ್ಕಮ್ಮನೋ ಇಲ್ಲಿದೆ, ಬಟ್ ಮನೆ ಗೊತ್ತಿಲ್ಲ ಎಲ್ಲಿ ಅಂತ. ಆಗ ನಮ್ಮ ಸ್ಟುಡಿಯೋ ಹತ್ರ ಕೆಳಗಡೆ ಒಂದು ಅಂಗಡಿ ಇತ್ತು, ಅಲ್ಲಿ ಗಿರಿ ಬರ್ತಾ ಇದ್ದಿದ್ದು ಟೀ ಕುಡಿಯಕ್ಕೆ, ಟೀ ದಮ್ಮು ಹೊಡಿಯಕ್ಕೆ ಅಂದ್ಬಿಟ್ಟು. ಸರ್ ಬನ್ನಿ ಇಲ್ಲಿ ಸರ್, ಒಂದ್ ನಿಮಿಷ ಅಂದ್ಬಿಟ್ಟು ನಮ್ಮ ಹುಡುಗನ ಕರೆಸ್ದೆ. ಸರ್ ಬನ್ನಿ ಇಲ್ಲಿ ಒಂದ್ ನಿಮಿಷ, ನೀವು ನನ್ನ ಇಫ್ ಐ ಆಮ್ ನಾಟ್ ರಾಂಗ್ ನೀವು ದಿನೇಶ್ ಅವ್ರ ಮಗ ಅಲ್ವಾ ಅಂದೆ. ಅದು ಸರ್ ಬನ್ನಿ ಕೂತ್ಕೊಳ್ಳಿ ಏನ್ ಮಾಡ್ಕೊಂಡಿದ್ದೀರಾ? ಇಲ್ಲ ನಾನು ಈ ತರ ಹಿಂಗೆ ಕೆಲವು ಆರ್ಕೆಸ್ಟ್ರಾಗೆ ಇದಕ್ಕೆ ಹೋಗಿ ಮಿಮಿಕ್ರಿ ಎಲ್ಲ ಮಾಡ್ತೀನಿ, ಬೇರೆ ಸಣ್ಣದೇ ಯಾವ್ದೋ ಒಂದು ಚಿಕ್ಕ ಬಿಸ್ನೆಸ್ ಇದೆ ಬೇರೆ ಮಾಡ್ಕೊಂತಿದ್ದೀನಿ. ಹೌದಾ? ಅಲ್ಲಿವರೆಗೂ ನೀವು ಪರಿಚಯ ಇಲ್ಲ ಅವ್ರಿಗೆ? ಪರಿಚಯ ಇಲ್ಲ, ನೀವೇ ಗುರ್ಸಿ ಕರ್ಸಿದ್ದು. ಗೊತ್ತಾಗ್ಬಿಡ್ತು ಅದು ಫೇಸು. ಅವ್ರ ಅಣ್ಣ ನೋಡ್ತಾ ಇದ್ರಲ್ಲ, ಅವ್ರ ಅಣ್ಣ ಪರಿಚಯ, ಉದಯದಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಅಣ್ಣ. ಸರಿ ಅನ್ಬಿಟ್ಟು ಬನ್ನಿ ಅಂದೆ, ಮಾತಾಡಿ ಈ ತರ ಯಾವ್ದಾದ್ರು ಮಾಡ್ರಿ ಸಿನಿಮಾ ಗಿನ್ಮಾ. ಸರ್ ಇದ್ರೆ ಅವಕಾಶ ಇರ್ತದೆ, ಖಂಡಿತ ಮಾಡ್ತೀನಿ ಸರ್. ಸರ್ ಏನ್ ಸಾರ್ ಗೀರೋ ಅಂತ, ಬನ್ನಿ ಜಿ. ನಾನು ಹಂಗೆ ತುಂಬಾ ಕ್ಲೋಸ್ ಆಗ್ಬಿಟ್ರೆ ನಮ್ಮವ್ರು ಜಿ ಅಂದ್ಬಿಡ್ತೀನಿ, ಇಲ್ಲ ಅಪಿ ಅಂತೀನಿ, ಆತರ. ಬನ್ನಿ ಜಿ, ಆಮೇಲೆ ಅಜ್ಜಿ ಅರಜ್ಜಿ, ಆಮೇಲೆ ಜಿ ಅಂತ ಬಂತು. ಆಮೇಲೆ ಈ ನವಗ್ರಹ ಟೈಮಲ್ಲಿ ಬಂದಾಗ ದಿನಕರು ಆಮೇಲೆ ಅದೇ ದರ್ಶನ್ ಕರೆಸಿದಾಗ, ಮಗ ಈ ತರ ನಿನ್ ಪೇರ್ಗೆ ಅಂದ್ರೆ ನಿನ್ ಜೋಡಿ ಒಬ್ಬ ಬೇಕಣ ಕಾಮಿಡಿಯನು ನಿನ್ ಜೊತೆಗೆ, ಯಾರು ಕಾಮಿಡಿ ವಿಲನ್ ಯಾರಾದ್ರು ಇದ್ರೆ ನೋಡೋ ಹಿಂಗೆ. ಕರೆಕ್ಟ್ ದಿನೇಶ್ ಅವ್ರ ಮಗ ಇದ್ದಾನೆ ನಮ್ಮ ಮನೆ ಹತ್ರನೇ ಇರು ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಡೇ ಒಂದ್ 2 ದಿನ ಹೋದೆ, ಅಲ್ಲಿ ಸಿಗ್ಲಿಲ್ಲ, ಗೊತ್ತಾಗಿಲ್ಲ, ಫೋನ್ ಬೇರೆ ನಂಬರ್ ಇಲ್ಲ. ಅಲ್ಲಿ ಒಂದ್ ಪಕ್ಕದಲ್ಲಿ ಒಂದು ಜ್ಯೂಸ್ ಅಂಗಡಿ ಇದೆ, ಅಲ್ಲಿ ಕೇಳಿದ್ರೆ ಇಲ್ಲಿ ದಿನೇಶ್ ಅವರ ಮಗ ಇಲ್ಲಿ ಸರ್ ಇದೆ ಇಲ್ಲೇ ಒಳಗಡೆನೆ ಅಂತ. ಆಮೇಲೆ ಅಲ್ಲಿ ಹೋದೆ, ಇರ್ಲಿಲ್ಲ, ಅವ್ರ ಮನೇಲಿ ಯಾರು ಇದ್ರು. ಹೇಳ್ದೆ ಈ ತರ ಬಂದು ಸ್ಟುಡಿಯೋಗೆ ಬರಕ್ಕೆ ಹೇಳಿ ಅಂತಂದು. ಆಮೇಲೆ ಸ್ಟುಡಿಯೋಗೆ ಬಂದು ಬಾ ಇಮಿಡಿಯೇಟ್ ಹೋಗೋಣ ಬಾ ಅಂದ್ಬಿಟ್ಟು ದಿನಕರ್ ಫೋನ್ ಮಾಡಿದೆ. ಅಪ್ಪಿ ಸಿಕ್ತಾ ಅಂದೆ, ಕರ್ಕೊಂಬ ಅಂದ. ಸರಿ ಅಂದ್ಬಿಟ್ಟು ಕರ್ಕೊಂಡೆ. ಅಲ್ಲಿ ಗಿರಿ ದಿನೇಶ್ ಎಂಟ್ರಿ ಆಗಿದ್ದು. ಸೃಜನು ಅಲ್ಲೇ ಆಲ್ಮೋಸ್ಟ್ ನವಗ್ರಹ ಟೈಮಲ್ಲೇನೆ ಆಗ ಜಾಸ್ತಿ ಕ್ಲೋಸ್ ಅಂತ ಆಗಿದ್ದು. ಒಟ್ಟಾರೆ ಎಲ್ಲಾ ವಿಲನ್ಗಳು ಮಕ್ಕಳು ಸೇರ್ಕೊಂಡು ಒಂದು ಸಿನಿಮಾ ಮಾಡಿ, ಅದಾದ್ಮೇಲೆ ಮತ್ತೆ ಆ ಸಿನಿಮಾ ಚೆನ್ನಾಗಾಯ್ತು, ಎಲ್ಲ ಆಯ್ತು, ಒಳ್ಳೆ ಅಪ್ರಿಸಿಯೇಷನ್ ಸಿಕ್ತು ಅಲ್ವಾ? ಆ ಸಿನಿಮಾ ನೋಡಿದಾಗ ನಿಮ್ದು ಮತ್ತೆ ಗಿರಿ ಅವರ ಕಾಂಬಿನೇಷನ್ ಸಖತ್ತಾಗಿ ವರ್ಕೌಟ್ ಆಗಿದೆ. ಫಸ್ಟ್ ಟೈಮ್ ನಿಮಗೆ ಆಕ್ಟಿಂಗ್ ಅಂದಾಗ ನೋಡಿ, ಒಬ್ಬ ವಿಲನ್ ಮಗ ಆಗಿ ಹೀರೋ ಆಗ್ಬೇಕು ಅಥವಾ ಇನ್ನೇನು ಆಗ್ಬೇಕು ಅಂತ, ಆದ್ರೂ ಕೂಡ ನೀವು ಆ ತರದ ಪಾತ್ರ ಮಾಡಿದ್ರಿ, ಅದು ಸಾಕಷ್ಟು ಜನ ಮೆಚ್ಕೊಂಡ್ರು ಕೂಡ. ಅದಾದ್ಮೇಲೆ ಮತ್ತೆ ಆ ತರದ ಪ್ರಯತ್ನಗಳು ಯಾಕೆ ಆಗ್ಲಿಲ್ವಾ, ಅಥವಾ ಏನು ಎಲ್ಲ ಡಿವೈಡ್ ಆಗ್ಬಿಟ್ರು ಒಬ್ಬೊಬ್ರೆ? ಅಂದ್ರೆ ನಾನು ಆಗ್ಲೇ ಹೇಳಿದಾಗ ನನ್ಗೆ ಅಷ್ಟು ಆಸಕ್ತಿ ಇರ್ಲಿಲ್ಲ ಆಗ ಆಕ್ಟಿಂಗ್. ಫೋಕಸ್ ಬೇರೆ, ನನ್ನ ಫೋಕಸ್ ಓನ್ಲಿ ಇಂಟು ಎಡಿಟಿಂಗು ಡೈರೆಕ್ಷನ್. ಓಕೆ. ಹಾಗಾಗಿ ನಾನು ಅಲ್ಲಿಂದ ಜಂಪು ಇವ್ರದಿತ್ತು. ಆಮೇಲೆ ಅಲ್ಲಿಂದ ಯಾರು ವಿನೋದ್ ಪ್ರಭಾಕರ್, ಸೃಜನ, ಆಮೇಲೆ ಕೀರ್ತಿ ರಾಜು ಮಗ, ಅವರೆಲ್ಲ ಒಂಚೂರು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಹೋದ್ರು. ಅಂದ್ರೆ ಇಟ್ಸ್ ಎ ಪ್ಲಾಟ್ಫಾರ್ಮ್, ಅದು ಬೇಸ್ ಬೇಕಿತ್ತಲ್ಲ. ಎಲ್ಲ ಒಂದ್ ಕಡೆಗೆ ಇವರು ಯಾರು ಗಿರಿ ದಿನೇಶ್ ಅವ್ರು ಕಳೆದೋದ್ರು ಅಂತ ಅನ್ಸ್ಬಿಟ್ಟು. ಹೌದೌದು. ಈಗ ಟಚ್ ಅಲ್ಲಿ ಇದಾರೆ? ಟಚ್ ಅಲ್ಲಿ ಜಾಸ್ತಿ ಇಲ್ಲ, ಒಂದ್ ಕಡೆ ಸಿಗ್ತಾನೆ ಅದೇ ಅವ್ನ ಮನೆ ಹತ್ರ. ಯಾವಾಗ ಜಿ ನಾನೇ ಹಂಗ ಹೋಗ್ತಾನೆ ಅನ್ಸ್ಬಿಟ್ಟು ಗಿರೇ ಅಂತೀನಿ, ಜಿ ಚೆನ್ನಾಗಿದ್ದೀರಾ ಆರಾಮ ಅಂದ್ಬಿಟ್ಟು. ನಮ್ಮ ಮಿಸಸ್ ಇದೆ, ಮೇಡಮ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹಂಗೆ ಹಿಂಗೆ ಅಂತ. ಯಾವ್ದು ಮಾಡ್ತಿದ್ಯಾ ಪೇ ಅನ್ನೋದು. ಇಲ್ಲ ಮಾಮೂಲಿ ಮಾಡ್ತಾ ಇದೀನಿ ಅದನ್ನ. ಪಾಪ ಒಂದೇನೋ ಸ್ವಲ್ಪ ಇದಾಗಿ ನಾನು ಕೆಲವರು ಅವ್ರದ್ದು ಪರ್ಸನಲ್ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. 1-2 ಸಿನಿಮಾ ನಾನು ಒಂದಷ್ಟು ರೆಫರ್ ಮಾಡಿ ಮಾಡಿಸ್ಕೊಟ್ಟಿದ್ದೆ. ಆಮೇಲೆ ರಾಕಿಯಲ್ಲೂ ಒಂದು ಸೀನ್ ಮಾಡಿದ್ರು, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಕಾಲೇಜ್ ಫಂಕ್ಷನ್ ಅಲ್ಲಿ ಒಂದು ಸ್ಕಿಟ್ ತರ ಮಾಡಿಸಿದ್ದೆ. ಯಾಕೆ ನಮ್ಮವನು ಅಲ್ವಾ, ನಮ್ಮವರು ಬರ ಮಾಡ ಅಂದ್ಬಿಟ್ಟು ಅದೊಂದು ಸ್ಕಿಟ್ ಮಾಡಿಸಿದ್ದೆ ಅದರಲ್ಲಿ. ಓಕೆ ಸರ್, ಇಷ್ಟು ವರ್ಷ 30 ದಶಕಗಳ ಅಂದ್ರೆ 30 ವರ್ಷದಿಂದ ನೀವು ಏನು ನೋಡ್ತಾ ಇದ್ದೀರಿ ಸಿನಿಮಾ ಇಂಡಸ್ಟ್ರಿನ, ಆಗ ಇಂಡಸ್ಟ್ರಿಯಿಂದನೂ ನೋಡ್ಕೊಂಡ್ ಬಂದಿರಿ. ಅಂದ್ರೆ ನೀವು ನೆಗೆಟಿವ್ ಇದ್ದಾಗಿದ್ದನೂ ಅಡಿಕ್ಟ್ ಮಾಡ್ಕೊಂಡ್ಬಂದ್ರಿ. ಈಗ
ಟ್ರೆಂಡ್ ಬದಲಾಯಿತು, ಸಿನಿಮಾ ನೋಡುಗರ ನೋಟನೂ ಕೂಡ ಈಗ ಬದಲಾಗಿದೆ. ಎಲ್ಲ ಮೊಬೈಲ್ ಬಂತು ಸಿನಿಮಾ. ಅವಾಗೆಲ್ಲ ಥಿಯೇಟರ್ ನಲ್ಲಿ ಮುಂದೆ ಸಿನಿಮಾ ನೋಡೋದು ಒಂದು ಹಬ್ಬ ಆಗ್ತಾ ಇತ್ತು. ಈಗ ಆ ವೈಭವ ಇಲ್ಲ. ಕನ್ನಡ ಇಂಡಸ್ಟ್ರಿಯ ಸ್ಥಿತಿ ತುಂಬಾ ಚಿಂತಾಜನಕ ಆಗಿದೆ ಅಂತ ಅನಿಸ್ತದೆ ನಾನು ನೋಡೋದು. ಅಂದ್ರೆ ಬಿಕಾಸ್ ಆಫ್ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇಲ್ಲ, ಜನ ಥಿಯೇಟರ್ ಬರ್ತಾ ಇಲ್ಲ. ಸೊ ಇದಕ್ಕೆ ಕಾರಣ ಒಂದು ಆರೋಪ ಕೇಳಿ ಬರ್ತಾ ಇದೆ, ಸ್ಟಾರ್ಗಳು 2 ಸಿನಿಮಾ 3 ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ, ಇಂಡಸ್ಟ್ರಿ ಉದ್ಧಾರ ಆಗುತ್ತೆ ಅಥವಾ ಇಂಡಸ್ಟ್ರಿ ಗ್ರೋ ಆಗುತ್ತೆ ಅನ್ನೋ ಮಾತಿದೆ. ಸೊ ಆಸ್ ಅ ಡೈರೆಕ್ಟರ್, ಆಸ್ ಅ ಆರ್ಟಿಸ್ಟ್ ಆಗಿ ಏನ್ ಹೇಳ್ತೀವಿ? ಅಫ್ಕೋರ್ಸ್ ಒಂದು ರೀಸನ್ ಅದು, ಬಟ್ ಅದೇ ಪೂರ ರೀಸನ್ ಅಲ್ಲ. ಓಕೆ. ಯಾಕಂದ್ರೆ ಆವಾಗ ಬರೀ ಸ್ಟಾರ್ ಸಿನಿಮಾನೇ ಇರ್ಲಿಲ್ಲ ಅಂತಾನೂ ಇರ್ಲಿಲ್ಲ. ಹೊಸಬ್ರದಿತ್ತು, ಹೊಸಬ್ರದ್ದು ಗೆಲ್ತಿತ್ತು. ನಮ್ಮ ಟೈಮಲ್ಲೇ ರಾಕಿ ಟೈಮಲ್ಲೇನೆ ಇನ್ನೂ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗಿದ್ವು. ಎಲ್ಲ ಹೊಸಬ್ರು ಎಷ್ಟು ಜನ ಬಂದ್ರು. ಈಗ ಅದೇ ಸ್ಟಾರ್ಸುನು ಈಗ ಯಾರು ಸ್ಟಾರ್ಸ್ ಅಂತ ಇದ್ದಾರೆ ಅವರು ಹಿಂದೆ ಹೊಸಬ್ರಾಗೆ ಬಂದಿದ್ದು, ಆವಾಗ್ಲೂ ಹೊಸಬ್ರು ಅಂತ ತಾನೇ ಗೆದ್ದಿದ್ದು. ಹಾಗಾಗಿ ಸ್ಟಾರ್ಸು ಈ 3 ವರ್ಷ ಸಿನಿಮಾ ಮಾಡ್ತಿಲ್ಲ, ವರ್ಷಕ್ಕೊಂದು 3 ಸಿನಿಮಾ ಮಾಡಬೇಕು ಅನ್ನೋದು ಅದರಿಂದ ಅಲ್ಲ. ಇಂಡಸ್ಟ್ರಿ ನಡೀತಾ ಇರೋದು ಹೊಸಬ್ರಿಂದ. ಆಮೇಲೆ ನಾವು ಏನ್ ಕೊಡ್ತೀವಿ ಜನಕ್ಕೆ, ಅದು ನೀವು ಒಳ್ಳೆ ಊಟ ಕೊಟ್ರೆ ಜನ ಇಷ್ಟಪಟ್ಟು ತಿಂತಾರೆ. ನೀವು ಊಟನೇ ಚೆನ್ನಾಗಿಲ್ಲ, ಅಳಿಸಿರೋದು ಕಲರ್ ಮಾತ್ರ ಚೆನ್ನಾಗಿದ್ಬಿಟ್ಟು ಮೇಲ್ಗಡೆ ಕಲರ್ ಸರಿಗಿದ್ದು ಒಳಗಡೆ ಅಳಿಸೋಗಿರೋದು ಕೊಟ್ರೆ ಜನ ಎಲ್ಲಿ ನೋಡ್ತಾರೆ? ಈಗೇನಂದ್ರೆ ಸುಮ್ಮನೆ ಈಗ ಒಂದು ಟ್ರೈಲರ್ ಅದ್ಭುತವಾಗಿ ಮಾಡ್ಬಿಡ್ತಾರೆ, ವಾವ್ ಅಂತ, ಒಳಗಡೆ ಹೋಗಿ ನೋಡಿದ್ರೆ ಎಂಥದ್ದು ಇರಲ್ಲ, ಈ ರೀತಿ. ಆಮೇಲೆ ದಿ ಮೇನ್ ಥಿಂಗ್ ಇಸ್ ದಿ ಲ್ಯಾಕ್ ಆಫ್ ಎಜುಕೇಶನ್, ಸಿನಿಮಾದ ಲ್ಯಾಕ್ ಆಫ್ ಎಜುಕೇಶನ್. ಈಗ ಬರೋ ಪೀಳಿಗೆಗಳು ಅಂದ್ರೆ ಪ್ರಾಪರ್ ಆಗಿ ತಿಳ್ಕೊಂಡು, ಆಮೇಲೆ ನಾಟ್ ಓನ್ಲಿ ಡೈರೆಕ್ಟರ್ಸು, ಎಲ್ಲಾನು ಪ್ರೊಡ್ಯೂಸರ್ಸ್ ಆಗಲಿ, ದಿ ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ನೀಟಾಗೆ ಒಂದು ವೇ ಅನ್ನೋದಿದೆ. ಆಮೇಲೆ ಆ ಮಾರ್ಕೆಟಿಂಗ್ ವೇ ಏನು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಲಿ, ಆಫ್ಟರ್ ರಿಲೀಸ್ ಆಗಲಿ, ಬಿಫೋರ್ ರಿಲೀಸ್ ಆಗಲಿ, ಏನು ಯಾವ ರೀತಿ ಆ ಪ್ಲಾನ್ಸ್ ಅನ್ನೋದಿರುತ್ತಲ್ಲ, ಅದಿಲ್ಲ. ದುಡ್ಡು ಹಾಕ್ಬಿಡ್ಬೇಕು, ಮಾಡ್ಬಿಡ್ಬೇಕು. ಯಾವ ಕತೆ, ಈ ಕತೆ, ತಗ ನಮ್ಮ ಅಣ್ಣನ ಮಗ ಇರೋ, ಇವನ ಮಗ ಇರೋ, ಇವನ ಮಗ ನಮ್ ಇರೋ, ಮಾಡ್ಬೋದು ಅಷ್ಟೇ, ತಂದು ಇಟ್ಬಿಡ್ದು. ಆಮೇಲೆ ಅಯ್ಯೋ ಜನ ಯಾರು ನಮ್ಮ ಸಿನಿಮಾ ನೋಡಕ್ ಬಂದಿಲ್ಲ, ಜನ ಸರಿ ಇಲ್ಲ, ನಾವ್ ಇಂಥ ಒಳ್ಳೆ ಅದ್ಭುತ ಕೊಟ್ವಿ. ಯಾರು ಕೆಟ್ಟ ಸಿನಿಮಾ ಮಾಡ್ಬೇಕು ಅಂತ ಯಾರು ಮಾಡಲ್ಲ ಸರ್, ಯಾರೂ ಕೆಟ್ಟ ಸಿನಿಮಾ ಮಾಡ್ಬೇಕು ಅಂತ ಮಾಡೋದಿಲ್ಲ. ಬಟ್ ಅವ್ರಿಗೆ ಯಾವ್ದು ಒಳ್ಳೇದ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಅಷ್ಟೇನೆ. ಅದು ಆ ಎಜುಕೇಶನ್ ಬೇಕು ಅನ್ನೋದು. ಆಮೇಲೆ ಈಗ ಈ ಹೊಸಬ್ರು, ಆಮೇಲೆ ಸ್ಟಾರ್ದು ಅಂತ ಹೇಳಿದ್ರಲ್ಲ, ಈ ಸ್ಟಾರ್ಸ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಕೇರಳ ಅನ್ನೋದು ಒಂದು ಚಿಕ್ಕ ಸ್ಟೇಟು, ಇಷ್ಟೇಷ್ಟು ಚಿಕ್ಕ ಸ್ಟೇಟು, ಬರೀ ಸ್ಕಿನ್ ಶೋ ಇದ್ದಿದ್ದು ಸಿನಿಮಾ ಜಾಸ್ತಿ ಆಗ್ತಾ ಇದ್ದಿದ್ದು, ಎಂತ ಸ್ಟಾರ್ ಸಿನಿಮಾಗಳದೇನೆ ಮಕ್ಕಳ ಬಿದ್ದೋಗ್ತಿದ್ದು. ಅಂಥದ್ರಲ್ಲಿ ಅವರು ಒಂದು ಯೂನಿಟಿ ಮಾಡಿಕೊಂಡು, ಅವರ ಒಂದು ಫಿಲ್ಮ್ ಚೇಂಬರ್ ಸ್ಟ್ರಾಂಗ್ ಮಾಡಿಕೊಂಡು, ಈ ರೀತಿ ಮಾಡೋಣ, ನಮ್ಮಲ್ಲಿ ಕೆಟ್ಟ ಹೆಸರು ಬರ್ತಿದೆ, ಒಂದು ಒಂದು ಒಳ್ಳೆಯದಾಗಿ ಬರಬೇಕು ಅಂತ ರೈಟರ್ಸು, ಡೈರೆಕ್ಟರ್ಸು, ಅವರು ಇವರು ಟೆಕ್ನಿಷಿಯನು ಎಲ್ಲ ಕಲೆ ಹಾಕೊಂಡು ಒಂದು ಸಂಕಲ್ಪ ಮಾಡಿಕೊಂಡ್ರು ಸರ್, ಈ ರೀತಿ ಮಾಡಬೇಕು ಅಂತ. ಸ್ಟಾರ್ಟ್ ಆಯಿತು ಸರ್ ಒಂದು ಚೇಂಜ್ ಓವರು. ಅಲ್ಲಿಂದ ಇಲ್ಲಿವರೆಗೂ ನೋಡಿ ಸರ್, ಎಲ್ಲೂ ನಿಂತಿಲ್ಲ ಅವ್ರದ್ದು. ಇನ್ಫ್ಯಾಕ್ಟ್ ಮಲಯಾಳಂ ಸಿನಿಮಾನೇ ಎಲ್ಲ ನಿಮಗೆ ಡಬ್ಬಿಂಗ್ ಆಗ್ತಾ ಇರೋದು, ರಿಮೇಕ್ ತಗೊಂತಾ ಇದ್ದಾರೆ, ಈ ರೀತಿ. ಆಮೇಲೆ ಅಲ್ಲಿಯ ಸ್ಟಾರ್ಸ್ಗಳು ಯಾವ ರೀತಿ ಅಂದ್ರೆ, ಅವ್ರು ಹಿಂಗ್ ತೊಡೆ ತಟ್ಟಿದ್ರೆ ಭಮ್ ಅನ್ನೋದು, ಇದು ಮಾಡೋದು ಎಲ್ಲ ಮಾಡಿದ್ದಾರೆ. ಬಟ್ ಅದೇ ರೀತಿ ಈಗ ಏನ್ ಬೇಕು, ಕತೆ ಅನುಗುಣವಾಗಿ ಹೇಗೆ ಬೇಕು ಮೋಲ್ಡ್ ಆಗಿ ಅದ್ರ ತಕ್ಕನಂಗೆ ಡೈರೆಕ್ಟ್ರು, ಆ ರೈಟ್ರು ಅಲ್ಲಿ ವ್ಯಾಲ್ಯೂ ಕೊಡ್ತಾರೆ. ಒಬ್ಬ ರೈಟ್ರಿಗೆ, ಡೈರೆಕ್ಟ್ರಿಗೆ ಅಲ್ಲಿ ನಮ್ದು ನಾವು ಅನ್ನೋದನ್ನ ಇರುತ್ತೆ. ಹಾಗಾಗಿ ಒಂದು ಮುಷ್ಟಿ ಎಲ್ಲ ಇಟ್ಕೊಂಡು ಹೋಗ್ತಾರೆ. ಹಾಗಾಗಿ ಚೆನ್ನಾಗಾಗತ್ತೆ. ನೀವು ಅಂದಂಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ರೀತಿಯ ಮೋಟಿವೇಶನ್ ಆಗುವಂಥ ಹೀರೋಗಳು ಇಲ್ಲಿ ಇಲ್ಲ. ಒಂದು ರೈಟರ್ಸ್ಗೆ ಬೆಲೆ ಕೊಡೋ ಹೀರೋಗಳಿಲ್ಲ ಅಂತ ಹೇಳ್ತೀರಾ, ಹೇಗೆ ಸರ್? ರೈಟರ್ಸ್ಗೆ ಬೆಲೆ ಕೊಡ್ತಾ ಇಲ್ಲ, ಅದೊಂದು ಫಸ್ಟ್. ಬಟ್ ಮೋಟಿವೇಶನ್ಗೆ ಮಾಡ್ತಾರೆ, ಹೀರೋಗಳಿದ್ದಾರೆ. ಬಟ್ ದಿ ಅಪ್ರೋಚಿಂಗ್ ಪ್ರೊಸೆಸ್ ಇದೆಯಲ್ಲ ಸರ್, ಹೂ ಇಸ್ ಗೋಯಿಂಗ್ ಟು ಅಪ್ರೋಚ್, ಆ ಹೋಗುವಂಥವ್ರು ಇದಾರಲ್ಲ, ಅವರು ಹಿ ಶುಡ್ ಬಿ ಪಕ್ಕಾ ತರೋ. ಅವನಲ್ಲಿ ಗ್ರಿಪ್ ಇಟ್ಕೊಂಡು ಹಿಂಗಿದು ಈ ಕತೆ ಹಿಂಗೆ ಶೂರು ಹಿಂಗೆ ಅಂದ
ಆ ಒಂದು ಪಕ್ಕ ಇದ್ರಲ್ಲಿ ಹೋಗ್ಬೇಕು. ಇಲ್ಲಿ ಹಂಗಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಅಣ್ಣ ಸೂಪರ್ಣ ಅಣ್ಣ ಅಣ್ಣ ನೀನ್ ಬಂದ್ಬಿಡೋಣ ಚಿಂಜಣ. ಒಂದು ಮಾತು ಏನಂದ್ರೆ, ಹಿಂದೆಲ್ಲ ಡೈರೆಕ್ಟರ್ಗಳು ನಟರು ಅಂತ ಕರೆಸ್ಕೊಳ್ಳೋರು. ಈಗ ಡೈರೆಕ್ಟರ್ ನಟರು ಅನ್ನೋ ಸಿಗೋದೇ ಕಷ್ಟ ಅಂತ ಹೇಳ್ತಾರೆ ಅಷ್ಟೇ. ಅಂದರೆ ಪೇಪರ್ಸ್ ಏನೋ ಇರುತ್ತೆ, ಸ್ಪಾಟಲ್ಲಿ ಚೇಂಜ್ ಆಗುತ್ತೆ. ಆಸ್ ಎ ನೀವು ಆರ್ಟಿಸ್ಟ್ ನೋಡಿರ್ತೀರಿ, ಬಹುಶಃ ನಿಮಗೆ ಗೊತ್ತಿಲ್ಲದೆ ಏನೂ ಇಲ್ಲ. ಸೊ ಅಲ್ಲೆಲ್ಲ ಬದಲಾವಣೆ ಆಗುತ್ತೆ. ಎಕ್ಸಾಂಪಲ್, ಯಾವುದೋ ಒಬ್ಬ ಸೂಪರ್ ಸ್ಟಾರ್ ತಂದು ಯಾರೋ ಒಬ್ಬ ಆರ್ಟಿಸ್ಟ್ ನಿಂತ್ಕೊಂಡ್ರೆ, ಸರ್ ಇದು ಸೀನು ಅವ್ರಿಗೆ ಒಂಚೂರು ನಮಸ್ಕಾರ ಮಾಡ್ಬೇಕು ಸರ್ ಈ ಥರ. ಅವ್ರು ಯಾರು ಹೊಸಬ್ರು ನಮಸ್ಕಾರ ಮಾಡೋಕ್ಕೆ ಹೆಂಗಾಗುತ್ತೆ? ಆಗಲ್ಲ. ಈ ಥರದ ಉದಾಹರಣೆಗಳು ಹೇಳಿದ್ದೆ ನಾನು. ಸೊ ಈ ರೀತಿಯ ಸಣ್ಣ ಸಣ್ಣ ಈಗೋಗಳಿಂದ ಏನಾದರೂ ಇಂಡಸ್ಟ್ರಿ ಹೊಡ್ತಾ ಬಿಡುತ್ತಾ ಹೇಗೆ? ಸರ್ ಆಟಿಟ್ಯೂಡು ಸ್ಕ್ರೀನಲ್ಲಿ ತೋರ್ಸೋಣ ಸರ್. ಕರೆಕ್ಟ್. ಇಲ್ಲಿ ತೋರಿಸ್ಕೊಂಡು ಯಾವನೋ ಬಂಡವಾಳ ಹಾಕೊಂಡು ಬಂದಿರ್ತಾನೆ, ಯಾವನೋ ಕತೆ ಮಾಡಿರ್ತಾನೆ, ಅವನ ಕಲ್ಪನೆ ಬರ್ದಿರ್ತಾನೆ. ಆ ಕಲ್ಪನೆನ ಬಿಟ್ಟು ನೀವು ಅದೆಲ್ಲ ಹಿಂಗೆ ಅಂತ ಅಂದ್ರೆ ಅಲ್ಲಿ ಮಾಡಿದ್ದೇನು? ಆ ರೆಸ್ಪೆಕ್ಟ್ ಏನಾಯ್ತು? ಅಲ್ಲಿ ಒಬ್ಬ ಬರಹಗಾರನ್ಗೆ, ಒಬ್ಬ ನಿರ್ದೇಶಕನ್ಗೆ, ಒಬ್ಬ ನಿರ್ಮಾಪಕನ್ಗೆ ಕೊಡೋ ರೆಸ್ಪೆಕ್ಟ್ ಏನಾಯ್ತು? ಆಯ್ತು, ಬಿಗಿನಿಂಗ್ ಮಾಡುವಾಗ ನೀ ಹಂಗೆ ಮಾಡ್ದೆ ಅಲ್ಲಪ್ಪ, ಆವಾಗ ಆಯ್ತು ಅಂತ ಅದೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಅದನ್ನೇ ಮಾಡ್ಕೊಂಡು ಮಾಡಿ. ಅಲ್ಲಿ ಕೆಟ್ಟದಾಗ್ಬೇಕು ಅಂತ ಯಾರು ಮಾಡಲ್ವಲ್ಲ. ಒಂದು ಹೀರೋನ ಡಿಮೋಟಿವೇಟ್ ಮಾಡಿ ಅಥವಾ ಕ್ಯಾರೆಕ್ಟರ್ನೇ ಇಳಿಬೇಕು ಅಂತ ಯಾರು ಬರೆಯಲ್ವಲ್ಲ. ಅದು ವೆಯ್ಟ್ ಇರೋದಕ್ಕೆ ತಾನೇ ಮಾಡ್ತಾರೆ. ಆ ಥರ ಇದ್ದಾಗ ಅದು ಮಾಡಿದ್ರೆ ನಿಜವಾಗ್ಲೂ ದೊಡ್ಡವನಾಗ್ತಾನೆ ಆ್ಯಕ್ಚುಲಿ ಅವನು. ಆ ಥರ ಅಲ್ಲದೆ ರಜನಿ ಸರ್, ಅಣ್ಣವರು ಅವರೆಲ್ಲ ಎಂತೆಂಥ ಕ್ಯಾರೆಕ್ಟ್ರು ಮಾಡಿ ಎಂಥವ್ರಿಗೂ ತಲೆಬಾಗಿ ಅಂದಾಗ ಜನಕ್ಕೆ ಚಳ್ಳನ್ಬಿಡುತ್ತೆ. ಆ ಥರ ಬೇಕು. ಒಂದು ಏನು ಬೇಡ, ಸುಮ್ಮನೆ ಒಂದ್ಸರಿ ಅಣ್ಣವ್ರನ್ನ ನೆನೆಸ್ಕೊಳ್ಳಿ, ರಜನಿಕಾಂತ್ ಅವ್ರನ್ನ ನೆನೆಸ್ಕೊಳ್ಳಿ, ಚಿರಂಜೀವಿ ಅವ್ರನ್ನ ನೆನೆಸ್ಕೊಳ್ಳಿ, ಮೋಹನ್ ಲಾಲ್ ನೆನೆಸ್ಕೊಳ್ಳಿ, ಮಮ್ಮೂಟಿ ನೆನೆಸ್ಕೊಳ್ಳಿ, ಅಮಿತಾಬ್ ಬಚ್ಚನ್ ನೆನೆಸ್ಕೊಳ್ಳಿ. ಈ ಥರ ಅವ್ರುಗಳನ್ನ ನೆನೆಸ್ಕೊಂಡ್ಬಿಟ್ಟು ಅನ್ಕೊಂಡು ಬರಲಿ, ಆಗುತ್ತೆ ಸರ್ ಇಂಡಸ್ಟ್ರಿ. ಸೊ ಇಂಡಸ್ಟ್ರಿ ಹೀಗೆ ಇರಲ್ಲ ಅನ್ಕೋತೀರಾ ಮೋಸ್ಟ್ಲಿ? ಸರ್ ಏರಿಳಿತ ಇದ್ದೇ ಇರುತ್ತೆ. ಬಟ್ ಯಾವುದೇ ಇದಕ್ಕೂ ಈಗ ಎಕ್ಸಾಂಪಲ್ ಕೋವಿಡ್ ಅಂತ ಬಂತು, ಅಯ್ಯೋ ಕೋವಿಡ್ ಹಿಂಗಾಗೋಯ್ತು, ಮೆಡಿಸಿನ್ ಬಂತ, ವ್ಯಾಕ್ಸಿನ್ ಬಂತ, ಆ ತರ ನಮ್ಮಲ್ಲೇ ಇರುತ್ತೆ ಸರ್ ಮದ್ದು. ನಮ್ಮಲ್ಲೇ, ನಮ್ಮ ಮನೆಯಲ್ಲೇ ಇರುತ್ತೆ ಮದ್ದು. ಯಾವ್ದು ಸರಿ ಇಲ್ಲ, ಏನ್ ಸರಿ ಮಾಡ್ಕೊಬೇಕು ಅನ್ನೋದು ಅದೇ ರೀತಿ. ಕತೆ ಯಾಕೆ ಹೋಗ್ತಾ ಇಲ್ಲ, ಸಿನಿಮಾ ಯಾಕೆ ನೋಡ್ತಾ ಇಲ್ಲ ಜನ? ಆಯ್ತು, ಬೇರೆ ಲ್ಯಾಂಗ್ವೇಜ್ ಯಾಕೆ ನೋಡ್ತಿದ್ದಾರೆ? ಓಕೆ, ಮಲಯಾಳಂ ಒಂದು ಬಿಟ್ಟಾಕಿ ಸರ್, ಅದರ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ OTTs ಆಗ್ಲಿ, ವೆಬ್ ಸೀರೀಸ್ ಆಗ್ಲಿ ಯಾಕೆ ಬರ್ತದೆ? ಕನ್ನಡದಲ್ಲಿ ಎಲ್ಲಿ ವೆಬ್ ಸೀರೀಸ್ ಮಾಡ್ತಾ ಇದಾರೆ? ಕನ್ನಡದಲ್ಲಿ OTT ಸಿನಿಮಾಗಳು ಯಾಕೆ ತಗೊಂತಿಲ್ಲ ಅಂದ್ರೆ ನಿಮ್ಗೆ ಕಾಂಪಿಟಿಷನ್ ಆಫ್ ಇದು ಜಾಸ್ತಿ. ಅಂದ್ರೆ ನಿಮ್ಗೆ ನೋಡ್ತಿದ್ರೆ ಅಂದ್ರೆ ಸಿನಿಮಾ ಮೇಕಿಂಗ್ ಆಗ್ಲಿ, ನಾಲೆಜ್ ಅಲ್ಲಾಗ್ಲಿ, ಕಥೆಯಲ್ಲಾಗ್ಲಿ ಅಲ್ಲಿ ಅದ್ಭುತವಾಗಿ ಬರ್ತಾ ಇದೆ. ಅದು ಕಾಂಪಿಟಿಷನ್ ಕೊಡ್ಬೇಕಲ್ಲ ನಾವು. ಬರೀ ನಮ್ಮಲ್ಲಿ ಅಷ್ಟೇ ನಮ್ಗೆ ಚೆನ್ನಾಗಿರುತ್ತೆ, ಆ ಕೊರತೆ ಇದೆ. ಆ ಕಾಂಪಿಟಿಷನ್ಗೆ ನಮ್ಮಲ್ಲಿ ಒಳ್ಳೆ ರೈಟರ್ಸ್ ಇದಾರೆ ಸರ್, ಒಳ್ಳೆ ಅದ್ಭುತ ಟೆಕ್ನಿಷಿಯನ್ಸ್, ಎವ್ರಿಥಿಂಗ್ ಇಸ್ ದೇ. ಬಟ್ ಅದು ಕರೆಕ್ಟಾಗೆ ಹೋಗ್ತಾ ಇಲ್ಲ ಅಷ್ಟೇನೆ. ಒಳ್ಳೆ ರೈಟರ್ಗೆ, ಒಳ್ಳೆ ಟೆಕ್ನಿಷಿಯನ್ಗೆ, ಒಳ್ಳೆ ಆರ್ಟಿಸ್ಟ್ಗೆ ಸರಿಯಾದ ಮನ್ನಣೆ ಸಿಗ್ತಿಲ್ಲ ಅಷ್ಟೇನೆ. ಎಲ್ಲ ಇದಾರೆ ನಮ್ಮಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿ ಏನು ಕಮ್ಮಿ ಅಲ್ಲ. ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಅಂಥದ್ರಲ್ಲಿ ಎಷ್ಟು ಪವರ್ ಇದೆ ನಮ್ಮಲ್ಲಿ. ಅದು ಸರಿಯಾಗಿ ಬಳಸ್ಕೊಂತಿಲ್ಲ ಅಷ್ಟೇನೆ, ಅದೊಂದೇ ಕೊರತೆ. ಓಕೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಒಂದಿಷ್ಟು ಘಟನೆಗಳನ್ನ ನಾವು ನೆನೆಸ್ಕೋಬಹುದು. ಎಲ್ಲೋ ಒಂದ್ ಕಡೆ ಮೀಟು ಅಂತ ಪ್ರಕರಣ ಬರುತ್ತೆ, ಇನ್ನೊಂದ್ ಕಡೆ ಡಿವೋರ್ಸ್ಗಳು ಮೇಲಿಂದ ಮೇಲೆ ಬರ್ತದೆ. ಅದಾದ್ಮೇಲೆ ಮೊನ್ನೆ ಯಾವುದೊಂದು ಹತ್ಯೆ ಆಗುತ್ತೆ, ಅಲ್ಲಿ ದರ್ಶನ್ ಎಂಟ್ರಿ ಆಗಿದ್ರು ಅನ್ನೋ ಆರೋಪಗಳೆಲ್ಲ ಕೇಳ್ಬರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋದು, ನೀವು ದರ್ಶನ್ ನಿಮ್ಮ ಒಡನಾಟ ಜಾಸ್ತಿ ಇತ್ತು ಆಗಿನ ಕಾಲದಿಂದ. ಯಾವ ಮಟ್ಟಕ್ಕೆ ಅಂದ್ರೆ ನೀವು ಹೋಗೋ ಬರೋ ಸ್ನೇಹಿತರು, ಆ ಬಾಂಡಿಂಗ್ ಇತ್ತು ನಿಮಗೆ. ಲಿಬರಲ್ ಆಗಿ ನೀವು ರೈಟ್ಸ್ ಇತ್ತು ಮಾತಾಡೋದು ಅಲ್ವಾ? ಅಷ್ಟೊಂದು ಇದು. ವೈಯಕ್ತಿಕವಾಗಿ ನೀವು ಕಂಡಂತ ದರ್ಶನ್ ಆಗ ಹೇಗಿದ್ರು ಅಥವಾ ಇತ್ತೀಚೆಗೆ ಹೇಗಾದ್ರು, ಆಮೇಲೆ ನಿಮ್ಮ ಅವರ ಒಡನಾಟ ಈಗಲೂ ಹಾಗೆ ಇತ್ತ ಅಥವಾ ಏನಾದರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ರೆ ಹೇಗೆ? ಆಮೇಲೆ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀವಿ? ನಾ ಕಂಡಂತ ದರ್ಶನ್ ಅಂದ್ರೆ ನಾನು 2010-11 ಜೊತೆಯಲ್ಲಿ ಪ್ರತಿಯಲ್ಲೇ ಒಂದು ಸಿಕ್ಕಿದ್ರು. ಅಂದ್ರೆ ಒಂದಷ್ಟು ಆ ಟೈಮಲ್ಲೂ ದರ್ಶನ್ ಸಿನಿಮಾ ಮಾಡಿಕೊಂಡು ಅವ್ನು ಮಾಡಿದ್ದಾದ್ಮೇಲೂ ಕೂಡ ನವಗ್ರಹ ಆದ್ಮೇಲೂ ಬೇರೆ ಬೇರೆ ಇವೆಂಟ್ಸ್ಗಳಲ್ಲಿ ಸಿಗೋದು ಇದು ಅದು ಮಾಮೂಲಿ ಇತ್ತು. ಅದಾದ್ಮೇಲೆ ನಾನು ಒಂದು ತಮಿಳ್ ಸಿನಿಮಾಗೆ ಅಂತ ಹೋದಾಗ ಒಂದು 2 ವರ್ಷ ಗ್ಯಾಪ್ ಆಯ್ತು. ನನ್ನದೇ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಹೋದೆ.
ಅಲ್ಲಿ ಬೇರೆ ಏನೋ ಆಯ್ತು, ಅಲ್ಲಿ ಸರ್ಕಲ್ ಹೊಡ್ಕೊಂಡು ಹ್ಮ್. 2 ವರ್ಷ ಆಗೋಯ್ತು ನಾನು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಈ ಕಡೆಗೆ ಬರೋದಕ್ಕೆ. ಬರೋದಕ್ಕೆ. ಹಾಗೆ ಸ್ವಲ್ಪ ಗ್ಯಾಪ್ ಆಯ್ತು. ಗ್ಯಾಪ್ ಆದ್ಮೇಲೆ ದರ್ಶನ್ ಇನ್ನೂ ಒಂದು ಲೆವೆಲ್ ಹೈ Reach ಆಗಿದ್ದು. ಆವಾಗ ಏನಾಯ್ತು, ನಾನು ಯಾವತ್ತೂ ಅವ್ರೊಂದು ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಓಕೆ. ಪದೇ ಫೋನ್ ಮಾಡೋದು, ಮಗ ಎಲ್ಲಿ ಸಿಗ್ಲಿ, ಎಲ್ಲಿ ಬರ್ತಿದ್ದು, ಎಲ್ಲಿ, ಯಾಕಂದ್ರೆ ಅವರು ಯಾವ ಶೂಟಲ್ಲಿ ಇರ್ತಾರೆ, ಯಾವ ಡಿಸ್ಕಷನಲ್ಲಿ ಇರ್ತಾರೋ. ಆಮೇಲೆ ಅಲ್ಲಿ ಹೋದಾಗ ನಾನು ಬರೀ ನಾರ್ಮಲ್ ಫ್ರೆಂಡ್ ಆಗಿ ಏನೋ ಥರ ಅಂದರೆ ಓಕೆ, ಹೌದು. ನಾನೊಬ್ಬ ಎಡಿಟ್ರು, ನಾನೊಬ್ಬ ಡೈರೆಕ್ಟ್ರು. ಅಲ್ಲಿ ಸ್ಪಾಟ್ಗೆ ಹೋದಾಗ ಇನ್ನೊಬ್ಬ ಡೈರೆಕ್ಟರ್ಗೂ ಸ್ವಲ್ಪ ಕಸಿವಿಸಿ ಆಗುತ್ತೆ, ಅದು ಬೇಡ. ಆಮೇಲೆ ನೋಡ್ಬಿಟ್ಟು ಸುಮ್ಮನೆ ಹೆಂಗಿದೆಯೋ ನೋಡೋ ಬಾರೋ ಅಂದ್ಬಿಟ್ಟು ಮಾನಿಟರ್ ತೋರಿಸ್ಬಿಟ್ಟು, ಆಮೇಲೆ ಹೆಂಗಿದೆಯೋ ಹೇಳೋ ಅನ್ನೋದು. ಆಮೇಲೆ ಡೈರೆಕ್ಟರ್ ಪಾಪ ನಮಗೂ ಅದು ಬೇಡ, ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ. ಎಲ್ಲರೂ ಫಂಕ್ಷನ್ ಅದು ಇದು ಸಿಕ್ಕಿದಾಗ ತುಂಬ ಕಡಿಮೆ, ಬರ್ತಾ ಕಡಿಮೆ ಆಯಿತು. ನಾನು ನೋಡ್ದಂಗೆ ಜಮ್ ಆಫ್ ಎ ಪರ್ಸನ್ ಅಂತ ಹೇಳ್ಬೋದು. ವೆರಿ ಡೌನ್ ಟು ಅರ್ತ್. ಅದು ಬಹಳಷ್ಟು ಜನ ಹೇಳಿದರೆ ಗೊತ್ತೂ ಇದೆ, ಅದು ಕೂಡ ನಿಮ್ಗೂ, ನೀವು ಕಣ್ಣಾರೆ ನೋಡಿರ್ತೀರಿ. ಕ್ರಮೇಣ ಅದು ಏನಂತಾರೆ, ಬೇರೆ ಬೆಳವಣಿಗೆ ಅಂದ್ರೆ ಸರ್ಕಲ್ಗಳು ದೋಷ, ಅದನ್ನ ಹೇಳಕ್ ಆಗೋದಿಲ್ಲ, ಅದ್ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಕಡೆಯವ್ರು ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಹಾಗಾದ್ರೆ ನಾವಿದ್ದಾಗ ಅಂದ್ರೆ ಒಂದ್ ಸರ್ಕಲ್ ಇದ್ದಾಗ ನನಗೆ ಗೊತ್ತಿರೋದನ್ನ ಹೇಳ್ಬೋದು ನಾನು. ಗೊತ್ತಿಲ್ಲದೆ ನಾನು ಹೇಳಿದ್ರೆ ಅದು ತಪ್ಪಾಗತ್ತೆ. ನಾನು ಯಾಕಂದ್ರೆ ಅಲ್ಲಿಂದ ನಂದು ಡಿಸ್ಟೆನ್ಸ್ ಬೇರೆ ಆಯ್ತು. ನಂದು ಕೆಲಸ, ನನ್ನ ಡೈರೆಕ್ಷನ್, ಆಮೇಲೆ ಆಕ್ಟಿಂಗ್ ಬ್ಯುಸಿ ಆದೆ, ಇದಕ್ಕೆ ಹೋದೆ. ಆಮೇಲೆ ನಾನು ಆಕ್ಟಿಂಗ್ ಬ್ಯುಸಿ ಆದ್ಮೇಲೆ ಒಂದು 3 years ಬರ್ತ್ಡೇಗೆ ಹೋದಾಗ್ಲೂ ವಿಶ್ ಮಾಡಿ, ಏನೋ ಮಗ ಏನೋ ಫುಲ್ಲು ಈಗ ಆಕ್ಟಿಂಗ್ ಏನೋ ಮಗ ಫುಲ್ಲು ಈಗ ಎಡಿಟಿಂಗ್ ಯಾರು ಕೊಡ್ತಿಲ್ಲ ಮಗ, ಅದಕ್ಕೆ ಆಕ್ಟಿಂಗ್ ಹೋಗ್ಬಿಟ್ಟೆ ಅಂತ ಹಿಂಗೆ ಅನ್ನೋದು. ಆಮೇಲೆ ನಮ್ಮ ಮಗನ ಕರ್ಕೊಂಡು ಹೋದು, ಏನೋ ಇಷ್ಟು ಉದ್ದ ಬೆಳೆದ್ಬಿಟ್ಟನಲ್ಲ, ಸ್ವಲ್ಪ ಉದ್ದ ಬೆಳೆದಿದ್ದಾನೆ, ಸ್ವಲ್ಪ ಅಗಲ ಮಾಡೋ, ಈ ರೀತಿ ರೇಗಿಸ್ಕೊಂಡು ಆ ರೀತಿ ಆ ಟೈಮ್ ಅದ ಅಷ್ಟೇನೆ. ಬಟ್ ಅಂದ್ರೆ ಅಷ್ಟೊಂದು ನಾನು ಆಮೇಲೆ ಟು ಬಿ ಫ್ರ್ಯಾಂಕ್ ಅಷ್ಟು ಬಾಂಡಿಂಗ್ ಕಡಿಮೆ ಆಯ್ತು. ಬಟ್ ಆ ರೆಸ್ಪೆಕ್ಟ್ ಹೆಂಗಿತ್ತು ಇದ್ದೇ ಇರೋದು. ಎಲ್ಲೂ ಸ್ಟುಡಿಯೋಗೂ ಒಂದ್ಸರಿ ನಮ್ದು ಬೇರೆ ಸಿನಿಮಾ ಡಬ್ಬಿಂಗ್ ಇತ್ತು, ಅವನು ಡಬ್ಬಿಂಗ್ ಇದ್ದಾಗ ಏನೋ ಮಗ ಇಲ್ಲಿ ಅದು ಹೆಂಗಿದೆ ಅದು ಹಂಗೆ ಇರೋದು. ಬಟ್ ನಾನು ಅವರು ಇದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಬಟ್ ಎಲ್ಲ ಟೋಟಲಿ ಅಂದ್ರೆ ಇದ್ದ ಸಿನೇರಿಯೋ ಚೇಂಜ್ ಇತ್ತು. ಬೇರೆ ಇವ್ರುಗಳು, ಯಾಕಂದ್ರೆ ಅವ್ರುಗಳು ಯಾರು ಅಂತ ನನಗೆ ಗೊತ್ತಿಲ್ಲ. ಹಿಂದೆ ಇದ್ದವ್ರು ಪರಿಚಯ ಇದ್ರು, ಹೊಸಬ್ರು ಇದ್ದವ್ರು ಯಾರು ಅಂತ. ಸೊ ಆಗ ನೀವು ದರ್ಶನ್ ಜೊತೆಗೆ ಇದ್ದಂತ ಸರ್ಕಲ್ ಏನಿತ್ತು, ಅವ್ರು ಯಾರು ದರ್ಶನ್ ಜೊತೆಗೆ ಈಗಲೂ ಕೂಡ ಇಲ್ಲ ಅನ್ಸುತ್ತೆ. ಬಹುಶಃ ನೀವ್ ಹೆಂಗೆ ಬ್ಯುಸಿ ಆಗೋದ್ರು ಅವರು ಕೂಡ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ. ಆಟೋಮೆಟಿಕ್ ಬೇರೆಯವ್ರು ಬಂದು ಆ ಜಾಗನ ನಿಮ್ಮಗಳ ಜಾಗನ ಅಂದ್ರೆ ನಮ್ಗಳ ಜಾಗ ಅಂತಲ್ಲ ಸರ್ ಅದು. ಇಲ್ಲಿ ಯಾರು ಜಾಗನ ಕಸ್ಕೊಳಕ್ಕಾಗ್ಲಿ ಅಥವಾ ಇನ್ನೊಂದಾಗ್ಲಿ ಅಲ್ಲ. ಬಟ್ ಆ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿನ ಯಾವ ರೀತಿ ಅವನಿಂದ ಯೂಸ್ ಆಗುತ್ತೆ ಅನ್ನೋ ತರದಲ್ಲಿ ಕೆಲವ್ರು ಇರ್ತಾರೆ ಅಷ್ಟೇ. ನೀವು ಯಾವತ್ತು ಅದನ್ನ ನೋಡಿಲ್ಲ? ನಾನ್ ನೋಡಿಲ್ಲ. ಆತರ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ದರ್ಶನ್ ಸಿನಿಮಾ ಮಗ ನಿನ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಕೊಡೋ ಅನ್ಬಿಟ್ಟು ಎಲ್ಲಾನು ಹೇಳಿ ಎಲ್ಲಾ ಸಿನಿಮಾನು ಆಕ್ಟ್ ಮಾಡ್ಬೋದಾಗಿತ್ತಲ್ಲ. ಬೇಡ, ಅವ್ರಿಗೆ ಅನ್ಸ್ದಾಗ ಮಾಡೋಣ ಅಷ್ಟೇನೆ. ಯಾವತ್ತು ನಾನು ಯಾರನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಈ ನಮ್ಮ ಸ್ನೇಹಿತರು ಅಷ್ಟೇ, ಎಷ್ಟೋ ಜನ ದೊಡ್ಡ ಡೈರೆಕ್ಟರ್ಸ್ ಇದಾರೆ, ಫ್ರೆಂಡ್ಸ್ಗಳಲ್ಲೇ ಕ್ಲೋಸ್ ಫ್ರೆಂಡ್ಸ್ ಆಗಿರೋರು, ಕುಚುಗುಗಳಿದ್ದವ್ರೆ ಡೈರೆಕ್ಟರ್ ಆದ್ರೂ ನಾನೆಲ್ಲೂ ಕೇಳಕ್ ಹೋಗಲ್ಲ. ಅವ್ ನಿನ್ಗೆ ಅನ್ಸ್ದಾಗ ಕೇಪಬಲ್ ಇದೆ. ನಾನು ಕೊಡ್ಲಿಲ್ಲ, ಎಕ್ಸ್ಪೆಕ್ಟೇಷನ್ ಯಾಕೆ? ಒಬ್ಬ ಮನುಷ್ಯನ್ ಬೇಜಾರ್ ಮಾಡೋದು ಯಾವಾಗ ಅಂದ್ರೆ ಅವನು ಎಕ್ಸ್ಪೆಕ್ಟ್ ಮಾಡಿದಾಗ. ಆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ರೆ ಹ್ಯಾಪಿ ಆಗಿರ್ತಾನೆ ಅಷ್ಟೇನೆ. ಅವನು ನಮ್ಮ ಫ್ರೆಂಡೇನೆ, ಕೊಡ್ಲಿಲ್ಲ. ಅದ್ರಲ್ಲಿ ಬೇರೆ ಕೆಲವರು ಏನ್ ಸಹ ನಿಮ್ ಫ್ರೆಂಡ್ ಅಲ್ವಾ, ನಿಮ್ ಫ್ರೆಂಡ್ ಹೇಳಕ್ಕಾಗಲ್ವಾ, ನಿಮ್ ಫ್ರೆಂಡ್ ನಿಮ್ಗೆ ಕೊಡಲ್ವಾ ಅಂತಾರೆ. ಅಯ್ಯೋ ಕೊಡ್ಬೇಕು ಅಂತ ಕೊಡ್ಸ್ತೇನೆ ಬಿಡಪ್ಪ, ಅದ್ರಲ್ಲೇನಯ್ಯ ನಾನ್ ಪಾತ್ರ ಸೆಟ್ ಆಗ್ತೀನೋ ಇಲ್ವೋ ಯಾವನು ಗೊತ್ತು, ಬೇರೆದ್ ಮಾಡ್ತಿದ್ದೀನಲ್ಲ ಸಾಕು. ಈ ರೀತಿ ಈಗ ಅದೇ ರಾಜ್ಯಾದ್ಯಂತ ರೇಣುಕಾಸ್ವಾಮಿ ಹತ್ಯೆ ಆಯ್ತು ಸರ್. ಇಲ್ಲಿ ದರ್ಶನ್ ಅವ್ರು ಇದ್ರು, ಇನ್ನೊಂದು ಮಗದೊಂದು ಆರೋಪ ಪ್ರತ್ಯಾರೋಪ ಬರ್ತಾ ಇದೆ, ವಾದ ವಿವಾದ ನೆಕ್ಸ್ಟ್. ಒಂದಿಷ್ಟು ಫ್ಯಾನ್ಸ್ ಪರವಾಗಿ ಮಾತಾಡ್ತಾರೆ, ಸಾಮಾಜಿಕವಾಗಿ ಒಂದಿಷ್ಟು ಅವ್ರನ್ನ
ಆರೋಪಿ ಅಂತ ಹೇಳ್ತಾರೆ, ದೂರ್ತಾರೆ. ಆದ್ರೂ ನ್ಯಾಯಾಲಯ ಅನ್ನೋದು ಹೌದು. ಅಲ್ಲೇ ತೀರ್ಮಾನ ಆಗಬೇಕು. ವೈಯಕ್ತಿಕವಾಗಿ ಹೇಳೋದಾದ್ರೆ ನೀವು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ಬೋದು? ತಪ್ಪು ಸರಿ ಅನ್ನೋಷ್ಟು ದೊಡ್ಡವರು ನಾವಲ್ಲ. ಯಾಕಂದ್ರೆ ಕಾನೂನು ಮುಂದೆ ಯಾರು ನಾವೆಲ್ಲರೂ ಒಂದೇ. ಒಂದೇನೆ, ಎಲ್ಲರನ್ನು ಸಮಾನತೆಯಲ್ಲೇ ನೋಡೋದು ಕಾನೂನು. ಅವನು ಶ್ರೀಮಂತ ಬಡವ ಆ ರೀತಿ ಇಲ್ಲ. ತಪ್ಪಾಗಿದ್ರೆ ತಪ್ಪಾಗುತ್ತೆ, ಅನುಭವಿಸ್ಬೇಕು. ಅದು ತಪ್ಪಿಲ್ಲ ಅಂತ ಅಂದ್ರೂ ಅದೇನು ಇನ್ವೆಸ್ಟಿಗೇಷನ್ ಮೇಲೆ ನಡೆದು ಏನಾಗ್ತಿದೆಯೋ ಅದ್ರ ಮೇಲೆ ಆಗುತ್ತೆ. ಈಗ ಆರೋಪಿ ಇನ್ನೂ ಅಪರಾಧಿ ಅನ್ನೋದು ಆಗಿಲ್ಲ. ಇನ್ನೂ ಇನ್ವೆಸ್ಟಿಗೇಷನ್ ಏನ್ ಪ್ರೊಸೆಸ್ ಇದೆ ಅದೆಲ್ಲ ಆಗ್ತವೆ. ಬಟ್ ಆರೋಪಿ ಅಂತ ಈಗ ಅವ್ರು ಅರೆಸ್ಟ್ ಮಾಡ್ಕೊಂಡು ಬಂದಿರೋ ವಿಚಾರಣೆ ನಡೀತಾ ಇದೆ. ನಡೀತಿರುವಾಗ ನಾವು ಅದನ್ನ ಏನು ಕೋರ್ಟ್ ಟ್ರಯಲ್, ಜಡ್ಜ್ಮೆಂಟ್ ಟ್ರಯಲ್ ಏನೋ ಅಂತಾರಲ್ಲ, ನಾವು ಕೊಡೋದಕ್ಕೆ ಹೂವಿಯ. ಈಗ ನಾವು ಪಬ್ಲಿಕ್, ನೀವು ಹೇಗೆ ನಿಮ್ಮ ಮೀಡಿಯಾಗಳಿಂದ ನಮ್ಗೆ ವಿಷಯ ಬಂತೋ ಅಷ್ಟೇ ನಮ್ಗೆ ಗೊತ್ತಿರೋದು. ನಾವು ಹೋಗಿ ನೋಡಿಲ್ಲ, ಅಥವಾ ನಿಮ್ ಮೀಡಿಯಾ ಪೀಪಲ್ ಏನು ಹೋಗಿ ಅಲ್ಲಿ ಕವರೇಜ್ ಮಾಡಿ ನೋಡಿಲ್ಲ, ನಿಮ್ಗೂ ಗೊತ್ತಿಲ್ಲ. ನಿಮ್ಗೆ ಏನು ವರದಿ ಬಂದಿದೆ ಅದನ್ನ ನಮ್ಗೆ ಒಪ್ಪಿಸ್ತೀರ, ನಾವು ಅದನ್ನ ತಿಳ್ಕೊಂತಿದೀವಿ ಅಷ್ಟೇನೆ. ಆ ರೀತಿ ಇದರಲ್ಲಿ ಎರಡು ನೋಡ್ಬೇಕಾಗತ್ತೆ. ನಾವು ಬರೀ ಒನ್ ಸೈಡೆಡ್ ಮಾತ್ರ ಅಲ್ಲ. ಆತರ ಕಾರಣ ಏನು, ಇನ್ ಕೇಸ್ ಆಗಿದ್ರೆ ಆ ಥರ ರಿವೋಲ್ಟ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡ್ಬೇಕು. ಯಾಕಾಯ್ತು, ಏನೋ ಒಂದು ಮೋಟಿವ್ ಅನ್ನೋದು ಇರುತ್ತೆ, ಅದನ್ನು ನೋಡ್ಬೇಕು. ಆತ ಏನು ಈ ರೇಣುಕಾಸ್ವಾಮಿ ಅಂತ ಏನು ಆ ವ್ಯಕ್ತಿ, ಅವರು ಫ್ಯಾಮಿಲಿ ಪಾಪ ತುಂಬ ಒಂದು ಬಡ ಕುಟುಂಬ ಫ್ಯಾಮಿಲಿ. ಅವ್ರ ತಾಯಿ ತಂದೆ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುವಂಥದ್ದು. 5 ತಿಂಗಳು ಬಸ್ರಿ ಬೇರೆ ಆಕೆ. ಆ ಒಂದು ಅನುಕಂಪನೂ ಇದೆ. ಅದೇ ರೀತಿ ಆತನು ಕೂಡ ಮಾಡಿದಂಥದ್ದನ್ನು ತಪ್ಪು ಕೂಡ. ಅದೇನು ಆ ಮೆಸೇಜ್ ಮಾಡಿರೋದು. ಆಮೇಲೆ ನಾಟ್ ಓನ್ಲಿ ಅವ್ರಿಗೆಲ್ಲ, ಇನ್ನೂ ಕೆಲವು ಬೇರೆ ನಟಿಯರ್ಗು, ಆಮೇಲೆ ಬೇರೆ ಬೇರೆ ಇವ್ರುಗಳಿಗೂ, ಮಹಿಳೆಯರಿಗೂ ಕಳಿಸಿರುವಂಥದ್ದು, ಅದನ್ನು ತಪ್ಪೇನೆ. ಬಟ್ ಹಿಂಗಾಯ್ತು ಅನ್ನೋದಕ್ಕೆ ಇದೊಂದೇ ಆಕ್ಷನ್ ಅಲ್ಲ. ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಬೇರೆ ರೀತಿನೂ ರಿಯಾಕ್ಷನ್ ಕೊಡ್ಬೋದಿತ್ತು. ಆಯ್ತು, ಕರ್ಸಿ ಮಾತಾಡಿ ಬೈದು ಅವರೇ ಪೊಲೀಸ್ಗೆ ಒಪ್ಸಿದ್ರೆ ಇನ್ನು ದೊಡ್ಡ ಹೀರೋ ಆಗ್ಬಿಟ್ಟಿರೋರು ಇನ್ನ. ಕರೆಕ್ಟ್. ಬಟ್ ಅದೇ ಅಲ್ಲಿ ಜೊತೆಗಿದ್ದವ್ರಿಂದ ಸಮಸ್ಯೆ ಆಯ್ತು, ಅದು ಕೌಂಟ್ ಆಗಬಹುದು. ಗೊತ್ತಿಲ್ಲ ನನಗೆ ಸಿನೇರಿಯೋ ಏನಿದೆ, ಅದು ವಿ ಡೋಂಟ್ ನೋ. ನೀವ್ ಹೇಳೋದು ಒಂದೇ ಒಂದು ತಪ್ಪನ್ನ ಕ್ಷಮಿಸ್ಬಿಟ್ಟಿದ್ರೆ ಇನ್ನು ಮೇಲೆ ಹೋಗಿ ಕ್ಷಮಿಸೋದಲ್ಲ, ಅದಕ್ಕೆ ಕ್ಷಮೆ ಅಲ್ಲ, ಹೇಳಿ ಅದಕ್ಕೆ ಕಾನೂನು ರೀತಿಯಲ್ಲಿ ಕೊಟ್ಟಿದ್ದಿದ್ರೆ ನೆಕ್ಸ್ಟ್ ಇನ್ನ ಇತರರು ಮಾಡದೇ ಇರೋದಕ್ಕೆ ಒಂದು ತುಂಬಾ ಒಳ್ಳೆ ಮೆಸೇಜ್ ಆಗಿರೋದು. ಸೂಪರ್ ಹೀರೋ ಆಗ್ಬಿಟ್ಟಿರೋರು ಇನ್ನ. ಬಟ್ ಅದ್ ಮಾಡಿರೋದು ನ್ಯಾಯ ಅನ್ಯಾಯ ಅಂತ ಹೇಳೋಷ್ಟು ಇದಲ್ಲ. ನಾವೇನೇ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೂ ಕರೆಕ್ಟ್ ಆಗಿ ಕೊಡ್ಬೇಕು. ಇಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ, ನಾವು ಸಮಾಜಕ್ಕೆ ಬೇರೆ ರೀತಿನೇ ನಾವು ಕೊಟ್ಟಂಗಾಗುತ್ತೆ. ಹಾಗಾಗಿ ಏನಾಗಿದೆ, ಇನ್ ಕೇಸ್ ಮಾಡೇ ಇದ್ದರೆ ಅವರು ಆಗದೆ ಇರ್ಲಿ, ನೋಡೋಣ. ಇನ್ ಕೇಸ್ ಅದು ಅವರು ಕೋರ್ಟಲ್ಲಿ ಏನೋ ಅದು ತೀರ್ಪು ಏನೋ ಅದು ಹೌದು ಅನ್ನೋ ಥರನೇ ಇದ್ರೂ ಕೂಡ ಅವರು ಎಲ್ಲನೂ ಭೇದಿಸಿ ಎಲ್ಲ ಕ್ಲಿಯರ್ ಆಗಿ ಮತ್ತೆ ಹೊಸ ಮನುಷ್ಯನಾಗಿ ಬಂದು ಹಳೆ ಕಹಿ ಘಟನೆಗಳನ್ನೆಲ್ಲ ಮರೆತು ಹೊಸದಾಗಿ ಮತ್ತೆ ಹೊಸ ಲೈಫ್ ಇದೆ ಸರ್. ಈಗ ಮಾಡದೇ ಇರೋರು ಯಾರು ಅಂತ ಇಲ್ಲ. ಕೆಲವೊಂದು ಆಗಿರುತ್ತೆ, ಅದು ಯಾವ ಸಂದರ್ಭದಲ್ಲಿ ಅನ್ನೋದನ್ನು ಡಿಪೆಂಡ್ ಆಗುತ್ತೆ. ಅದು ಮೋಟಿವೇಶನ್ ಏನು ಎತ್ತ ಅನ್ನೋದನ್ನು ಇರುತ್ತೆ. ಬಂದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಚೇಂಜ್ ಆಗೋ ಅವಕಾಶಗಳಿರ್ತವೆ, ಬದಲಾವಣೆಗಳು. ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಮಾತು ಏನಂದ್ರೆ ಹೊರಗಿಂದ ಬರ್ತಾ ಇರೋದು, ಇಂಡಸ್ಟ್ರಿಯಲ್ಲೇ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ, ಲೈಫ್ ಮುಗೀತು, ಇನ್ನ ಸಿನಿಮಾ ಕೆರಿಯರ್ ಹಾಳಾಯ್ತು, ಈ ಥರದ್ದೆಲ್ಲ ಮಾತಾಡ್ತಾರೆ. ಯಾಕಂದ್ರೆ ಇಂಡಸ್ಟ್ರಿನ ನೀವು ನೋಡ್ಕೊಂಡ್ ಬಂದಿದ್ದೀರಾ, ಯಾರ್ಯಾರು ಏನೇನೋ ಮಾಡ್ಕೊಂಡು ಹೋಗಿ ಬಂದು ಮತ್ತೆ ಸೂಪರ್ ಸ್ಟಾರ್ ಆಗಿರೋ ಉದಾಹರಣೆಗಳು ಇದೆ. ಸೊ ಇದೇ ದರ್ಶನ್ ಸರ್ ಲಾಸ್ಟ್ ಟೈಮ್ ವೈಯಕ್ತಿಕ ವಿಚಾರಕ್ಕೆ ಜೈಲಿಗೆ ಹೋಗಿ ಬಂದ್ಮೇಲೂ ಕೂಡ ಸಾರಥಿ ಸೂಪರ್ ಹಿಟ್ ಆಯ್ತು, ಅಲ್ಲಿಂದ ಇಲ್ಲಿವರೆಗೂ ತಿರುಗಿ ನೋಡಿಲ್ಲ. ಸೊ ಈ ಪ್ರಕರಣ ಗಂಭೀರ ಸ್ವರೂಪದ್ದು. ಹಾಗಾಗಿ ಒಂದಿಷ್ಟು ಈ ತರ ಮಾತುಗಳು ಬರ್ತಾ ಇದೆ.
ಅವ್ರು ಕಂಬ್ಯಾಕ್ ಆದ್ಮೇಲೆ ಇಂಡಸ್ಟ್ರಿ ಹೇಗಿರುತ್ತೆ ನಿಮ್ಮ ಅನಿಸಿಕೆ ಪ್ರಕಾರ? ಸರ್, ಯಾರ ಲೈಫ್ ಬಗ್ಗೆ ಅವ್ರು ಹಿಂಗಾಯ್ತು ಹೋಯ್ತು ಅಂತ ಹೇಳೋದಕ್ಕಾಗೋದಿಲ್ಲ. ಆಮೇಲೆ ಹೇಳೋ ಅಧಿಕಾರಗಳೂ ಇರಲ್ಲ. ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಆಗ್ತವೆ. ಹೌದು. ಆ ಥರದಲ್ಲಿ ಈಗ ಕೆಲವರು ಸುಮ್ಮನೆ ನಾನು ಜನರಲ್ ಆಗಿ ಹೇಳೋದು, ಕೆಲವರು ಲೈಫ್ ಆಯಿತು ಹೋಯ್ತು ಇದು ಅಂತಾರಲ್ಲ, ಆಯಿತು ಅಲ್ಲಿ ಅವ್ರುಗಳದ್ದು ಹೇಗಿರುತ್ತೆ? ಈಗ ಅವ್ರೂ ಕಷ್ಟಪಟ್ಟು ಏನೋ ಒಂದಾಗಿರುತ್ತೆ, ಏಳು ಬೀಳು ಇದ್ದೇ ಇರುತ್ತೆ. ಈ ತರ ಬೇರೆ ಏಳು ಬೀಳು ತರದಾದ್ರೆ ಓಕೆ, ಬಟ್ ಈ ಸಿಚುಯೇಷನ್ ಅಲ್ಲಿ ಇದು ಇಟ್ಸ್ ರಿಯಲಿ ಅದು ತುಂಬಾನೇ ದೊಡ್ಡ ಪ್ರಮಾಣದ್ದಾಗುತ್ತೆ. ಅದು ಯಾರಿಗೂ ಆಗೋದು ಬೇಡ ಅಂತ ಬಯಸ್ತೀನಿ. ಬಟ್ ಅದಾಗಿ ಬಂದ್ರೂ ಕೂಡ ಅಂತ ಎಫೆಕ್ಟ್ ಅಂತೂ ಆಗೇ ಆಗುತ್ತೆ. ಅದು ದೊಡ್ಡ ಪ್ರಮಾಣದಲ್ಲಂತೂ ಆಗೋದಿಲ್ಲ, ಆದರೆ ಒಂದು ಸಣ್ಣ ಪ್ರಮಾಣದಲ್ಲಿ ಆಗಬಹುದು. ಯಾಕಂದ್ರೆ ಇದು ಆದ್ರೂ ಅವರು ಏನು ಈ ನಟನೆ, ಈ ಆಕ್ಟಿಂಗ್ ಕೆರಿಯರು ಇಲ್ಲ ಅಂತ ಅಂದ್ರೆ ಹಂಗಾಗುತ್ತೆ. ಬೇರೆನೂ ಇರುತ್ತವೆ ಅವ್ರದ್ದು, ಇದೊಂದೇ ಏನು ಅಲ್ವಲ್ಲ, ಆಕ್ಟಿಂಗ್ ಕೆರಿಯರ್ ಒಂದೇ ಅಲ್ಲ, ಅವ್ರು ಬೇರೆನೂ ಇದೆ, ಬೇರೆ ಬಿಸ್ನೆಸ್ಸಸ್ ಇದೆ, ಪೊಲಿಟಿಕಲ್ ಹೋಗ್ಬೋದೇನೋ, ಅಥವಾ ಬರೀ ಪ್ರೊಡಕ್ಷನ್ ಮಾಡ್ಬೋದೇನೋ, ಸಿನಿಮಾ ಪ್ರೊಡಕ್ಷನ್ನು ಇದಾಗೆ ಮಾಡಬೇಕು ಅನ್ನೋ ಥರನೂ ಏನಿಲ್ವಲ್ಲ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾರ ಕೆರಿಯರ್ ಯಾರು ನಿರ್ಧಾರ ಮಾಡೋಕ್ಕಾಗಲ್ಲ. ಸರ್, ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಪ್ರಕರಣಗಳು ಬರ್ತಾನೆ ಇದೆ ನೋಡಿ. ಈಗ ಯಾವುದೇ ಕ್ಷೇತ್ರದಲ್ಲಿ ಏನೇನಾದ್ರೂ ಬೇಗ ಬೆಳಕಿಗೆ ಬರೋದಿಲ್ಲ, ಬಟ್ ಸಿನಿಮಾದಲ್ಲಿ ಬೇಗ ಬರುತ್ತೆ. ಸೊ ಮೀಟು ಅನ್ನೋದು ಒಂದು ಪ್ರಕರಣ ಬಂತು. ಅದಾದ್ಮೇಲೆ ಒಂದಿಷ್ಟು ಡಿವೋರ್ಸ್ಗಳು ಕೇಸ್ಗಳು ಬಂದು, ಹಿಂದೆಲ್ಲ ಡಿವೋರ್ಸ್ ಕೇಸ್ ಆಗಿದ್ದು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥದ್ದು. ಸೊ ಅಷ್ಟೊಂದು ಬೆಳಕಿಗೆ ಬರಲಿಲ್ಲ. ಇತ್ತೀಚೆಗೆ ಆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸೊ ಮೊದಲನೇದೇ ತಗೊಳ್ಳೋದಾದ್ರೆ ಮೀಟು ಸರ್, ಆ ಬಗ್ಗೆ ಏನ್ ಹೇಳ್ತೀವಿ ಸರ್? ಸರ್, ಇಲ್ಲಿ ನಾವು ಏನ್ ಮಾಡಕ್ ಬಂದಿದೀವಿ ಅದನ್ನ ಮಾಡ್ಬೇಕಾಗತ್ತೆ ಫಸ್ಟ್. ಒಂದು ಯಾವುದೇ ಒಂದು ಕ್ಷೇತ್ರ ಆಗ್ಲಿ, ಈಗ ಎದ್ದು ಕಾಣೋದೇನು ಸಿನಿಮಾ ಫಸ್ಟ್. ಹೌದು. ಯಾಕಂದ್ರೆ ಸೋಷಿಯಲ್ ಲೈಫ್ ಅಲ್ಲಿ ಕಾಣುವಂತ ಟಾಪ್ ಅಂದ್ರೆ ಇಟ್ಸ್ ಎ ಕಲರ್ಫುಲ್ ಲೈಫ್ ಸಿನಿಮಾ. ಸಿನಿಮಾ ಆಗಿರ್ಬೋದು ಅಥವಾ ಕಿರುತೆರೆ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅಲ್ಲಿ ಕಾಣುವಂಥದ್ದು ಇದು ಎಲ್ಲದರಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ. ಅದು ಈ ಮೀಟು ನಾಟ್ ಓನ್ಲಿ ಸಿನಿಮಾ, ಪ್ರತಿ ಒಂದು ಫೀಲ್ಡ್ ಅಲ್ಲೂ ಇರುತ್ತೆ. ಬಟ್ ಬಿಂಬಿಸೋದು ಸಿನಿಮಾ ಜಾಸ್ತಿ ಫೋಕಸ್ ಇರುತ್ತಲ್ಲ, ಹಾಗಾಗಿ ಅದಕ್ಕೆ ಅಂತ ಹೇಳೋದು. ಔಟ್ ಆಫ್ ಫೋಕಸ್ ಇದ್ರು ಫೋಕಸ್ ಮಾಡಿ ಹಿಡಿದು ಬಿಡ್ತದೆ ಸಿನಿಮಾದಲ್ಲಿ, ಈ ರೀತಿ. ಹಾಗೆ ನಾನು ಎಲ್ಲರೂ ಕೇಳೋದಷ್ಟೇ, ಅವ್ರ ಕೆಲಸ ಮಾತ್ರ ಮಾಡ್ಕೊಂಡು ಹೋಗಿ ಮಾಡ್ಕೊಂಡ್ರೆ ಸಾಕು. ಈ ಮೀಟೂಲಿ ಆ ಒಂದು ಎಕ್ಸ್ಪೆಕ್ಟೇಷನ್ ಏನಕ್ಕೆ? ಅವ್ರದ್ದು ಒಂದು ಲೈಫ್ ಇರುತ್ತೆ. ನಿನ್ಗೆ ಈ ರೀತಿ ಬಂದ್ರೇನೆ ನಿಂಗೆ ಈ ತರ ಅವಕಾಶ ಅನ್ನೋದು, ಅದ್ಯಾಕೋ ನನ್ಗೆ ಸರಿ ಅನ್ಸಲ್ಲ. ಬಟ್ ನಾನು ಇನ್ನೊಂದು ಡೈರೆಕ್ಟ್ ಆಗಿ ಕೇಳೋದು, ಆ ಟೈಮಲ್ಲಿ ಸಡನ್ ಆಗಿ ಹೇಳ್ದೆ ಇರುವಂತದ್ದು ಎಲ್ಲ ಆದ್ಮೇಲೆ ಹೇಳೋದು ಯಾಕೆ? ಪಬ್ಲಿಸಿಟಿ ಗಿಮಿಕ್ ನಿಮ್ ಪ್ರಕಾರ? ಗಿಮಿಕ್ ಎಲ್ಲ ಮೋಸ್ಟ್ಲಿ ಇನ್ಸೆಕ್ಯೂರ್ ಇರ್ಬೋದೇನೋ. ಇನ್ ಕೇಸ್ ಆ ಟೈಮಲ್ಲಿ ಹೇಳ್ಬಿಟ್ರೆ ಅಲ್ಲಿ ಹೊಡೋಗೋದು ಪ್ರಾಜೆಕ್ಟ್, ಅವಕಾಶ ಸಿಗಲ್ಲ, ಆಮೇಲೆ ಹೇಳುವಂಥದ್ದು ಅಲ್ಲೇ ಹೇಳ್ಬಿಟ್ರೆ ನೆಕ್ಸ್ಟ್ ಆಯ್ತು. ಈಗ ಯಾರಿಗೆ ಅನ್ಯಾಯ ಆಗಿರುತ್ತೆ ಆ ಟೈಮ್ಗೆ ಇದಾಗ್ಬೋದು, ಸಡನ್ ಆಗಿ ಹೇಳ್ಬಿಟ್ರೆ ಕೆಲಸ ಹೋಗ್ಬೋದು. ಬಟ್ ಮಿಕ್ಕಿದವ್ರು ಎತ್ತೆಚ್ಕೊತಾರ ಅಲ್ವಾ? ಹಾಗಾಗಿ ಆದ್ಮೇಲೆ ಎಲ್ಲರೂ ನನಗೂ ಹಿಂಗಾಗಿತ್ತು, ನನಗೂ ಮೀಟು ತರ ಆಗಿತ್ತು, ನನಗೂ ಇದಾಗಿತ್ತು ಅಂತ ಆಮೇಲೆ ಹೇಳೋ ಬದಲು ಅಲ್ಲೇ ಮಾಡಿ, ಅಲ್ಲೇ ಬಂಪರ್, ಅಲ್ಲೇ ಬಹುಮಾನ ಕೊಟ್ಬಿಟ್ಟು ಕಳಿಸ್ತಾರೆ. ಕ್ಲಿಯರ್ ಆಗಿ ಹೋಗುತ್ತೆ. ಯಾವಾಗಲೂ ಆಗಿರೋದು ಏನಕ್ಕೆ ಅದು? ನಿಮ್ಮ ಕೆರಿಯರ್ ಮುಗೀತು ಅನ್ನೋ ಟೈಮ್ ಯಾಕೆ ಬೇಕು? ಈಗ ಒಂದಿಷ್ಟು ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಅಲ್ಲೆಲ್ಲ ಹಾಗೇನೆ ಎಲ್ಲ ಮನೇಲಿ ಕೂತಿರೋ ನಟಿಯರು ಕೂಡ ಶುರು ಮಾಡ್ತಾರೆ. ಡೈರೆಕ್ಟರ್ ಹಿಂಗ್ ಅಂದಿದ್ದ, ನನ್ಗೂ ಈ ರೀತಿ ಪ್ರೊಡ್ಯೂಸರ್ ಅಂದಿದ್ದ, ಈ ರೀತಿ ಅನ್ನೋದು ಅದು ಸರಿ ಅನಾವಶ್ಯಕತೆ ಇದ್ದಾಗ ಹೇಳ್ಬೋದು. ಆಗಿತ್ತ ಅಲ್ಲೇ ಹೇಳ್ಬೇಕು. ಅದ್ಯಾಕೆ ಇರೋವರೆಗೂ ತಗೊಂಡು ನೇಮು ಫೇಮು ತಗೊಂಡ್ಬಿಟ್ಟು ಆಮೇಲೆ ಹೇಳುವಂಥದ್ದು ಅದು ಸರಿಯಲ್ಲ ಅಂತ. ಡಿವೋರ್ಸ್ ಪ್ರಕರಣಗಳು ಕೂಡ ಜಾಸ್ತಿ ಇದೆ. ಚಂದನ್ ಶೆಟ್ಟಿ ತಗೋ, ಮತ್ತೆ ನಮ್ಮ ದೊಡ್ಡ ಮನೆ ವಿಚಾರಕ್ಕೆ ಬಂದ್ರೆ ಅದು ಕೂಡ ಅನ್ಯೂನ್ಯತೆ ಒಂದಿಷ್ಟು ಎಲ್ಲೋ ಕಳೆದು ಹೋಗ್ತದ ಅಂತ ಅನ್ಸುತ್ತೆ. ಸೊ ನಾನು ನಿಮ್ ಬಗ್ಗೆನೇ ಮಾತಾಡೋದಾದ್ರೆ, ನೀವು ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತೀರ, ಅದರಲ್ಲೂ ಫೇಸ್ಬುಕ್. ಆ ಮುಖಪುಟ ನೋಡಿದ ತಕ್ಷಣ ಖುಷಿ ಆಗ್ತದೆ ನಿಮ್ದು.
ರೆಗ್ಯುಲರ್ ಒಂದು ಪೋಸ್ಟ್ ಮಾಡ್ತಾನೆ ಇರ್ತೀರಿ, ಅದರಲ್ಲೂ ನಿಮ್ಮ ವೈಫ್ ಜೊತೆ ಬಹಳ ಆಗ್ತಾ ಇದ್ರೆ. ನಿಮ್ ಇಬ್ಬರದು ಲವ್ ಮ್ಯಾರೇಜ್? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅಷ್ಟು ಬಾಂಡಿಂಗ್ ಇದೆ ನೋಡಿ. ನಿಮ್ಮನ್ನ ನೋಡಾದ್ರೆ ಒಂದಿಷ್ಟು ಜನ ಕಲಿಬೋದೇನೋ. ಎಲ್ಲೋ ಡ್ಯಾನ್ಸ್ ಮಾಡ್ತೀರಾ ಇಬ್ರು, ಹಾಡ್ತೀರಾ, ಕಿತ್ತಾಡ್ತೀರಾ, ಇನ್ನೇನೋ ಖುಷಿ ಖುಷಿಯಾಗಿ ಈ ತರದ ವಿಚಾರಗಳು ಬಂದಾಗ ಬೇರೆ ಬೇರೆ ಪ್ರಕರಣಗಳು ನೋಡಿದ್ರೆ ಹಿಂಗೆ. ಸರ್ ನನ್ಗೆ ಕೆಲವರು ಹೇಳ್ತಾರೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ. ಯಾರಿಗೂ ಗೊತ್ತು, ಸತ್ಮೇಲೆ ತಾನೇ ಹೋಗೋದ್ಮೇಲೆ ಅಲ್ಲಿ ನಾವು ಹೋಗಿ ನೋಡ್ಕೊಂಡ್ ಬರಕ್ ಆಗುತ್ತೆ ಹೆಂಗಿರುತ್ತೆ ಏನು ಅಂತ. ಈಗ ಇರುವಾಗ್ಲೇ ಇಲ್ಲೇ ನಮ್ಮ ಸ್ವರ್ಗನ ಸೃಷ್ಟಿ ಮಾಡ್ಕೊಬೇಕು ಸರ್. ಅಂಡರ್ಸ್ಟ್ಯಾಂಡಿಂಗ್, ಬಾಂಡಿಂಗ್ ಅಷ್ಟೇನೆ ಸರ್. ಮನುಷ್ಯ ತಪ್ಪು ಮಾಡದೇ ಇರೋದಾಗ್ಲಿ, ಯಾರು ಏನಂತಾರೆ ಸರಿ ತಪ್ಪು ಒಪ್ಪುಗಳು ಎಲ್ಲಾನು ನಿರ್ಧಾರ ಮಾಡೋದಕ್ಕೆ ನಾವೇನ್ ದೇವ್ರಲ್ಲ, ಮತ್ತೊಂದಲ್ಲ. ಕಷ್ಟಗಳು ಅವು ಇವು ಅಂತ ಇದ್ದಾಗ ಅದು ಅನುಸರಿಸ್ಕೊಂಡು ಹೋಗುವಂಥದ್ದೇ ಒಂದು ಜೀವನ. ಹಾಗಾಗಿ ನೋಡಿ, ಒಂದು ಹಿರಿಯರಿಂದ ನಾವು ಕಲ್ತ್ಕೊಂಡು ನೋಡ್ಕೊಂಡು ಬಂದಂತ ಕೆಲವು ಇವೆಲ್ಲ ನಮ್ಮ ತಾತ, ನಮ್ಮ ಅಜ್ಜಿ, ಆ ಅನ್ಯೋನ್ಯತೆ ಏನಿದ್ರು. ನಮ್ಮ ತಾತ ಸಿಗರೇಟ್ ಹೊಡಿಯಕ್ ಹೋದಾಗ ನಮ್ಮ ಅಜ್ಜಿ ಸಿಗರೇಟ್ ಹೊಡಿಯಕ್ ಹೋದಿರಿ ಬಿಡ್ರಿ, ಆಯ್ತು 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 ಅಂತ ಹಿಂಗ ಅನ್ನೋರು. ಆಮೇಲೆ ನೋಡಿದ್ರೆ ಸಿಹಿಯಿಂದ ಮಾಡಿ ಮೇಲೆ ಹೋಗ್ಬಿಟ್ಟು ಸೇರ್ಕೊಂಬರ್ರು ನಮ್ಮ ತಾತ. ಅಂದ್ರೆ ಅದ್ರಲ್ಲಿ ಏನೋ ಒಂದು ರೆಸ್ಪೆಕ್ಟ್. ಆಮೇಲೆ ನಾವು ಅಜ್ಜಿ ತಾತ ದಮ್ ಹೊಡಿತಾ ಬಾಬಾ ಅಂದ್ರೆ ಸೇತ್ಕೊಳ್ಳಿ ಬಿಡ ಅಂದ್ರೆ ನೋಡಿ ಬೇಡಾನು ಅಂತಾರೆ. ಬಟ್ ಹ್ಯಾಬಿಟ್ ಬಿಡಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ ಈ ರೀತಿ. ಆಮೇಲೆ ನಮ್ಮ ತಂದೆ ತಾಯಿಯಲ್ಲಿ ಇನ್ನೊಂದ್ ತರ ನೋಡ್ದೆ ಅನ್ಯೋನ್ಯತೆ ಯಾವ ರೀತಿ. ಹಾಗಾಗಿ ನಾವು ಸಮಾಜನ ತಿದ್ದುತ್ತೀವಿ, ನಾವೇನು ದೊಡ್ಡ ಅದ್ಭುತರು, ದೇವಮಾನವರು, ದೇವದೂತರು ಅಂತ ಯಾರು ಏನಾಗದ್ ಬೇಡ. ಇರೋ ಇದ್ರಲ್ಲಿ ರೆಸ್ಪೆಕ್ಟ್, ನಮ್ಮ ಸಂಗಾತಿ ಯಾರೇ ಇರ್ಲಿ, ಒಂದು ಗಂಡ ಹೆಂಡತಿ, ಒಂದು ಸಂಸಾರ, ಮಕ್ಕಳು ಮಡದಿ, ಈ ರೀತಿ ಅಂತ ಇದ್ದಾಗ ಆ ಒಂದು ಏನು ಒಂದು ಆ ಫ್ಯಾಮಿಲಿ ಅನ್ನೋದಿರುತ್ತಲ್ಲ, ಅದನ್ನ ಯಾವತ್ತೂ ಈಚೆ ಹೋಗ್ಬಾರ್ದು. ಅಂದ್ರೆ ಒಬ್ರಿಗೆ ಮಾರ್ಗದರ್ಶನವಾಗ್ಬೇಕು. ಇದಪ್ಪ ಹಿಂಗಿರ್ಬೇಕಪ್ಪ, ಖುಷಿ ಆಗುತ್ತೆ. ಸಾಮಾಜಿಕ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರದೇ ಹಿಂಗಾದಾಗ ಬೇರೆಯವ್ರ ಮೇಲೆ ಒಂದು ಸಣ್ಣ ಪರಿಣಾಮ ಆಗುತ್ತೆ. ಅದು ಎಲ್ಲಾ ಫೀಲ್ಡ್ ಅಲ್ಲೂ ಇರುತ್ತೆ ಸರ್. ಡಿವೋರ್ಸ್ ನಾಟ್ ಓನ್ಲಿ ಮತ್ತೆ ಅದೇ ಬರುತ್ತೆ ನೋಡಿ. ಎಲ್ಲೇ ಸುತ್ತಿ ಕೊಂಕಣ ಸುತ್ತಿ ಅಲ್ಲಿಗೆ ಬರ್ತೀವಲ್ಲ, ಅದೇ ತರ ಮತ್ತೆ ಬರೋದು ಸಿನಿಮಾಗೆ ಅನ್ನೋದ್ರೆ ಹಂಗೆಲ್ಲ ಎಲ್ರಿಗೂ ರೀಚ್ ಆಗಂತ. ಹೌದು. ಹಾಗಾಗಿ ನೋಡಿ ಅಲ್ಲಿಗೆ ಬರ್ತೀನಿ, ಎಲ್ಲೂ ರೀಚ್ ಆಗುವಂತ ಕ್ಷೇತ್ರ. ಆದ್ರೆ ಅದೇ ಕ್ಷೇತ್ರದಲ್ಲಿ ಒಳ್ಳೆ ಮೋಟಿವೇಟಿವ್ ಮಾಡುವಂತ ಕೆಲಸಗಳಾಗ್ಲಿ, ಅಥವಾ ಇವರಿಂದ ಪ್ರೇರೇಪಣೆ ಆಗೋ ತರದಲ್ಲ ಆಗ್ಬೇಕು ಸೊಸೈಟಿಗೆ ಹೊರತು ಈ ರೀತಿ ಬೇರೆ ರೀತಿ ನೆಗೆಟಿವಿಟಿ, ಏನೋ ಡಿವೋರ್ಸು, ಏನು ಅನ್ಯೋನ್ಯತೆ, ಅದೇನು ಇದಿಲ್ಲ, ಬಿಗಿನಿಂಗ್ ಏನೋ ಹಿಂಗಿತ್ತು, ಇದು ಹಿಂಗಿತ್ತು, ಆ ರೀತಿ ಅನ್ನೋದು ಆಗ್ಬಾರ್ದು. ಇಟ್ಸ್ ನಾಟ್ ಶೋಕೇಸ್, ಶೋ ಆಫ್ ಅಲ್ಲ, ಲೈಫ್ ಅಲ್ವಾ ಸರ್. ಎಷ್ಟು ಕನಸುಗಳು ಇಟ್ಕೊಂಡ್ ಬಂದಿರ್ತಾರೆ. ಆಮೇಲೆ ಅಪ್ಪ ಅಮ್ಮ, ಅವರು ಇವರು ಸ್ನೇಹಿತರು ಎಲ್ಲರೂ ಸಾಕ್ಷಿಯಾಗಿರ್ತಾರೆ ಮದುವೆಗೆ. ಅದೊಂದು ಪವಿತ್ರತೆ, ಏನೋ ಎಲ್ಲ ಒಂದ್ ಕಡೆಗೆ ಡಿವೋರ್ಸ್ ಸಂಬಂಧ ಬಾಂಧವ್ಯ ಇರೋದು. ಕರೆಕ್ಟ್. ಡಿವೋರ್ಸ್ ಅಂತ ತಕ್ಷಣ ಏನಾಗುತ್ತೆ, ಇಲ್ಲಿ ಏಜ್ ಫ್ಯಾಕ್ಟರ್ ಕೂಡ ಬಂದ್ಬಿಡುತ್ತೆ. ಅವರಿಗೆ ಬುದ್ಧಿ ಕಡಿಮೆ ಇರ್ತದೆ, ಜಡ್ಜ್ಮೆಂಟ್ ಇರಲ್ಲ, ಹೊಂದಾಣಿಕೆಯ ಸಮಸ್ಯೆ, ಈ ರೀತಿಯ ಸಮಸ್ಯೆಗಳಿಂದ ಈಗ ಆಗ್ತದೆ ಅಂತ ಇರುತ್ತೆ ಸರ್. ಅದ್ರಲ್ಲೂ ನಾನು ಹೇಳಿದಂಗೆ ಮತ್ತೆ ಪದೇ ಸಿನಿಮಾ ಬರುತ್ತೆ ಅಂತ ಹೇಳಕ್ ಹೋಗ್ಬಿಡಿ, ಸಿನಿಮಾದಲ್ಲೇ ಹೆಚ್ಚು ಅಂತ ನಾನು ಹೇಳ್ತಾರೆ. ಸಿನಿಮಾದಲ್ಲೂ ಹೆಚ್ಚು. ಇನ್ನೊಂದು ಅದರಲ್ಲೂ ಫ್ಯಾಕ್ಟರ್ಸ್ ಏನಂತೀನಿ, ಆಗ ನೋಡಿ ಏಜು ನಿಮ್ಗೆ ತುಂಬಾ ಡಿಸ್ಟೆನ್ಸ್ ಇರೋದು. ಅಂದ್ರೆ ಗಂಡ ಹೆಂಡತಿ ಏಜು. ಈಗ ನನ್ಗೂ ನನ್ನ ವೈಫ್ಗೂ 9 years ಡಿಫ್ರೆನ್ಸ್. ಏನಾಗುತ್ತೆ, ನನ್ನ ಥಾಟ್ ಪ್ರೊಸೆಸ್ ಬೇರೆ, ಅವಳ ಥಾಟ್ ಪ್ರೊಸೆಸ್ ಬೇರೆ. ಅವಳ ಏಜಿಗೆ ಅವಳದಿರುತ್ತೆ, ನಂದಿರುತ್ತೆ. ಹಿಂಗಿರುತ್ತೆ, ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಕೆಲವು ಇರ್ತಾವಲ್ಲ ಒಂದೇ ಏಜು ಅಥವಾ ಇನ್ನೇನು. ಯಾಕಂದ್ರೆ ಅವರು ಚೆನ್ನಾಗಿರೋರು ಇದಾರೆ ನಮ್ಮ ಇಂಡಸ್ಟ್ರಿಲೇ. ಎಷ್ಟೋ ಜನ ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ನು ಸಿಗುತ್ತೆ. ಅದು ಬೆಸ್ಟ್ ಕಪಲ್ಸು, ಬಹಳ ವರ್ಷಗಳಿಂದ ಅನ್ಯೋನ್ಯತೆಯಿಂದ ಚೆನ್ನಾಗಿರುವಂಥದ್ದು. ಬಟ್ ಜನರೇಷನ್ ಅನ್ನೋದಿದೆಯಲ್ಲ, ಜನರೇಷನ್ ತುಂಬಾನೇ ಈಗ ಲೈಫ್ ಸ್ಟೈಲು ಅದು ಬದಲಾಗ್ತಾ ಇದೆ. ಬಟ್ ಲೈಫ್ ಸ್ಟೈಲ್ ಏನೇ ಬದಲಾದ್ರು ಸರ್, ಮನುಷ್ಯನೇ ಅಲ್ವಾ ಸರ್, ಫೀಲಿಂಗ್ಸ್ ಅಲ್ವಾ. ಅದಕ್ಕೆ ಅದನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ಕೊಬೋದು ಅಷ್ಟೇ ಸರ್.
ಒಟ್ಟಾರೆ ಇಷ್ಟೊತ್ತು ನಾಗೇಂದ್ರ ಅರಸ್ ಅವರು ತಮ್ಮ ತಂದೆಯ ಸಿನಿಮಾಗಳು, ಅವರಿಗೆ ಮನ್ನಣೆ ಸಿಗದೇ ಇರೋಂಥ ಬೇಸರದ ಮಾತುಗಳು, ಇವರ ಜರ್ನಿ, ಇವರ ಫ್ರೆಂಡ್ಶಿಪ್ಪು, ಈಗಿನ ಸಿಚುವೇಶನ್ ಎಲ್ಲದನ್ನು ಮಾತಾಡಿದ್ದಾರೆ. ಸರ್ ಇಷ್ಟೊತ್ತು ಬಂದು ನಮ್ಮ ಜೊತೆ ಕೂತ್ಕೊಂಡು ನಿರರ್ಗಳವಾಗಿ ಒಂದಷ್ಟು ಹಳೆಯ ನೆನಪುಗಳನ್ನ ಹಂಚ್ಕೊಂಡಿದ್ರಿ. ನಿಮಗೆ ನಿಮ್ಮ ಜರ್ನಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ವೆರಿ ಮಚ್.